ಹೆಂಗಾಗಿತ್ತು ಅಂತಂದ್ರೆ ನನಗೆ ನಾನು ಚೆನ್ನಾಗಿ ಓದ್ಕೊತಾ ಇದ್ದಿದ್ದು ಹುಡುಗಿ. ನನಗೆ ಅವರು ಬಂದಾಗಿಂದ ಲೈಫಲ್ಲಿ ಫುಲ್ಲು ನಾನು ಓದದೇ ಇರೋ ಥರ ಆಗೋದೆ. ಮತ್ತು ನನ್ನನ್ನು ಫುಲ್ಲು ಆಕರ್ಷಣೆ ಮಾಡ್ತಾರೆ. ಅವ್ರು ಹೆಂಗೆ ಹೇಳಿದ್ರು ಆ ಥರ ಕೇಳೋ ಥರ ನನಗೆ ಇದಾಗ್ಬಿಟ್ಟಿದ್ದೆ ನಾನು. ಆಮೇಲೆ ನನ್ನ ಮೇಲೇನೆ ಹಠ, ನನ್ನನ್ನು ಸಂಪೂರ್ಣವಾಗಿ ತಾಯಿ ಮಗ ಇಬ್ರು ಸಾಯಿಸ್ಬಿಡ್ಬೇಕು ಅನ್ನೋದು, ನಾನು ಬದುಕಬಾರ್ದು ಅನ್ನೋದು ಅವ್ರಿಗೆ ತಲೆಯಲ್ಲಿತ್ತು. ನನಗೆ ಗೊತ್ತಾಗ್ಲಿಲ್ಲ. ನಾನು ಏನೋ ಬಿಡು, ಒಳ್ಳೆ ಮನೆ ಒಳ್ಳೆ ಜನ ಪಾಪ ಏನೋ ಬಿಡು ಅಂತ ನಾನು ಸುಮ್ಮನೆ ಇದ್ದೆ. ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಒಂದು ಹೆಣ್ಣು ಒಂದು ಗಂಡ ಹತ್ರ ನಂಬಿ ಪ್ರತಿಯೊಂದು ವಿಚಾರನೂ ಹೇಳ್ತಾಳೆ ಅಂತಂದ್ರೆ ಅವಳಿಗೆ ಎಷ್ಟು ನೊಂದಿರುತ್ತೆ, ಎಷ್ಟು ನೋವು ತಿಂದಿರೋದಕ್ಕೆ ಒಂದು ವ್ಯಕ್ತಿ ಯಾರು ಆ ಥರ ಹೇಳ್ಕೊಳ್ಳಲ್ಲ, ಹೋಗ್ಬಿಟ್ಟು ಇನ್ನೊಬ್ರ ಹತ್ರ ಹೇಳ್ತಾರೆ ಅಂತಂದ್ರೆ ಅದನ್ನ ಗೌಪ್ಯತೆಯನ್ನ ಕಾಪಾಡಬೇಕಾಗಿತ್ತು. ಓಕೆನಾ? ಅವನು ಆ ಥರ ಎಲ್ಲ ನನ್ನನ್ನೇ ನಾನೇ ಬೇಕು ಅನ್ನೋ ಥರ, ಆಮೇಲೆ ಬೇಕಾದಷ್ಟು ಥರ ಇನ್ನೂ ನನ್ನ ಹೆಸರೆಲ್ಲ ತಗೋಬೇಕಾಗುತ್ತೆ. ನನಗೆ ಇನ್ನೂ ತೊಂದರೆ ಮಾಡ್ತಾ ಇದ್ರೆ ನನ್ಗೇನಾದ್ರು ಹೆಚ್ಚು ಕಮ್ಮಿ ಆಗಿ ನಾನು ತೀರೋದ್ರೆ ಆಲ್ರೆಡಿ ನಾನೆಲ್ಲ ಲೈಬ್ರರಿಲೆಲ್ಲ ಬರ್ದಿಟ್ಟಿದ್ದೀನಿ. ಇಂಥ ವ್ಯಕ್ತಿನಿ ಇಂಥವಳಿಂದಾನೆ ನನ್ಗೇನಾದ್ರು ತೊಂದರೆ ಆದ್ರೆ ಅಂತಾನು ಹೇಳಿದ್ದೇನೆ ನಾನು. ಇನ್ನೊಂದು ಬೇವರ್ಸಿ ಮುಂಡೆ, ಕಚಡ ಮುಂಡೆ, ಅವಳಿಗೆ ತೀಟೆ ಇತ್ತು, ಹೋಗಿದ್ದಾಳೆ ಅವನ ಜೊತೆದಲ್ಲಿ, ಹೋಗಿದ್ದಾಳೆ ಎಲ್ಲ ಒಂದ್ ಹತ್ರ ಜೀವನನೂ ಮಾಡ್ತಾ ಇದ್ದಾಳೆ. ಮನೆ ಇದ್ ಮಾಡ್ಕೊಂಡೆಲ್ಲ ನಾನು ಎಲ್ಲಾ ತರನೂ ಅವಳಿಗೆ ಇದ್ ಮಾಡ್ಕೊಟ್ಟಿದ್ದೀನಿ, ಅನುಕೂಲ ಎಲ್ಲ ತಿನ್ಕೊಂತಾ ಇದ್ದಾಳೆ. ನಂದೆ ಎಲ್ಲ ತಿನ್ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ ನೋಡೋದು, ಅವಳು ಒಂದ್ ಕಡೆ ಕತ್ರಿ ಮುಂಡೆ ಆ ಕೆಲಸ ಮಾಡೋದು. ನಾನು ಹೇಳ್ತೀನಿ ಅದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ ನೋಡೋದು ಕಂತ್ರಿ ಮುಂಡೆ. ಇನ್ನೊಂದ್ ಕಡೆ ಈ ಬೇವರ್ಸಿ ಇದು ಜನ ಹೆಂಗ್ ಮಾಡಿದ್ರಂದ್ರೆ ನನ್ಗೆ ಯಪ್ಪ ಇದೇನ ಜೀವನ, ನನ್ಗೆ ಈ ತರ ಮಾಡ್ಬಿಟ್ರ, ನನ್ನನ್ನ ಈ ತರ ನಂಬಿರೋದಕ್ಕೆ ಹಿಂಗ್ ಕತ್ಕೊಯ್ದ್ರಲ್ಲ ನನ್ಗೆ. ನಾನೇನೋ ತಾಂತ್ರಿಕ ಮಾಡ್ತೀನಂತೆ, ಮಾಂತ್ರಿಕ ಮಾಡ್ತೀನಂತೆ, ವೈದಿಕಿ ಅಂತೆ, ನನಗೆ ದೇವ್ರು ಬರ್ದಿರ್ತಾರ ನಾಟಕ ಮಾಡ್ತೀನಂತೆ, ಅದಂತೆ ಇದಂತೆ ಅದೆಲ್ಲ ಕತೆಗಳು ಕಟ್ಟಿದ್ರು. ನಾನು ಗೊತ್ತೇ ಇಲ್ಲ, ನನಗೆ ವಿಚಾರ ಇಲ್ಲ. ನನ್ನ ಹತ್ರ ಹೇಳೋದು, ಬೇರೆಯವ್ರ ಹತ್ರ ಹೇಳೋದು, ನನ್ನನ್ನ ಸಮಾಜದ ಮುಂದೆ ತಪ್ಪಿತಸ್ಲು ಮಾಡೋದು, ನಾನು ಸರಿ ಇಲ್ಲ ಅನ್ನೋ ರೀತಿ ಹೇಳೋದು. ಅವಳು ಹಂಗ್ ಮಾಡ್ತಾಳ, ಅವಳು ಹಿಂಗ್ ಮಾಡ್ತಾಳ, ಅದ್ ಮಾಡ್ಬಿಟ್ಲು, ಇದ್ ಮಾಡ್ಬಿಟ್ಲು, ನನ್ನನ್ನ ಹಿಂಗ್ ಮಾಡ್ಬಿಟ್ಲು, ಹಂಗ್ ಮಾಡ್ಬಿಟ್ಲು. ಒಂದ್ ನಿಮಿಷ ಕೇಳಿ, ಹಂಗಿದ್ದಿದ್ರೆ ಬ್ರಿಟಿಷರ ಕಾಲದಿಂದ ತಾಂತ್ರಿಕ ಮಾಂತ್ರಿಕಗಳು ಇದಾರೆ ಜನ. ಅವತ್ತೇ ಪಾಪ ಅವ್ರಿಗೇನೋ ಮಾಡಿ ಕಳಿಸ್ಬಿಡ್ಬೋದಾಗಿತ್ತು. ಆಯ್ತಾ? ಒಂದು ಕೋಳಿ ಕತ್ಕೊಯ್ಬೇಕಂದ್ರೆ ಒಂದು 50 ಜನ ಬೇಕಾಗುತ್ತಾ? ಇಲ್ವಲ್ಲ, ಒಂದು 2-3 ಸಾಕು. ಓಕೆನಾ? ಅಷ್ಟೆಲ್ಲ ಟಾರ್ಚರ್ ಮಾಡಿದ್ರಲ್ವಾ ನಮ್ಮ ಇವರು ಯಾರು ಬ್ರಿಟಿಷರು. ಮಾಡಿ ಕಳಿಸ್ಬೋದಾಗಿತ್ತಲ್ಲ, ಇಷ್ಟೊಂದೆಲ್ಲ ಏನು ಇರ್ತಾ ಇದಿಲ್ವಲ್ಲ ಪಾಪ. ಆಮೇಲೆ ಪಾಕಿಸ್ತಾನದವ್ರಿಗೂ ಏನೇನೋ ಮಾಡ್ಬೋದಾಗಿತ್ತಲ್ಲ. ಈಗಿನ ಜನ್ರೇಷನಲ್ಲಿ ಇವನ್ನೆಲ್ಲ ನಂಬ್ಕೊಂಡು ಕುತ್ಕೊಂಡು ಇನ್ನೊಬ್ರು ಹೆಣ್ಮಕ್ಳನ್ನ ಹಾಳು ಮಾಡ್ಕೊಂಡು, ಇನ್ನೊಬ್ರದ್ದು ನೀನೊಬ್ಬನ ಸಾಚ, ನೀನೊಬ್ಳು ಇದು ಪ್ರತಿವರ್ತಿ ಅಂತ ಎಲ್ಲಾ ತೋರಿಸ್ಕೊಂಡು, ಇನ್ನೊಬ್ರು ಹೆಣ್ಮಕ್ಳನ್ನ ತಗೊಂಡೋಗಿ ಬ್ಲೈಂಡ್ ಮಾಡ್ಬಿಟ್ಟು ಅದ್ ನೆಲದಲ್ಲಿ ಹಾಕಿ ತುಳಿದು, ಇವೆಲ್ಲ ನಿಮಗೆ ಏನಕ್ಕೆ ಬೇಕಾಗೈತೆ ಹೇಳು? ನಿಮ್ ಜನ್ಮಕ್ಕೆ ಬೆಂಕಿ ಹಾಕ. ನಾನು ನಿನ್ನ ಹೆಸರು ತಗೋಬೇಕಾಯ್ತೈತೆ, ನೀರ್ಸಲ್ಲಿ ಕುಳಿಸ್ಬೇಕಾಗ್ತೈತೆ. ನಾನು ಅದು ಬೇರೆ, ನಾನು SC ಅಂತ ನಿನ್ನೆ ಮಾಡಿರೋದು, ನನ್ನ ಕ್ಯಾಸ್ಟ್ ಬಗ್ಗೆ ಮಾತಾಡಿರೋದು, ಮತ್ತೆ ಅವಳ ಬೇವರ್ಸಿ ಮುಂಡೆ, ಕಂತ್ರಿ ಮುಂಡೆ, ನಂದೇ ತಿನ್ಕೊಂಡು ಬಿದ್ದವಳಾಗೀಗ ನನ್ನ ಬಗ್ಗೆ ಮಾತಾಡೋದು. ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ತಿಂತಿರೋದು ನಂದು, ಅವಳು ಅದು ತಿನ್ಕೊಂಡು ಸಾಯಿ ಅಂತ ಬಿಟ್ಟಿದ್ದೀನಿ ನಾನು. ಆ ಬೇವರ್ಸಿ ಮುಂಡೆ ಒಂದ್ ಕಡೆ, ಈ ಅಲ್ಕ ಜನಗಳು ಒಂದ್ ಕಡೆ, ಈ 3 ಜನನು ಒಂದ್ ಕೊಟ್ರು ಕೆಲಸ. ನನ್ಗಂತೂ ಯಪ್ಪ ಜೀವನನೇ ಬೇಡ ಅನ್ಸ್ಬಿಡ್ತು. 25 ವರ್ಷಕ್ಕೆ 50 ವರ್ಷದವ್ರು ಅರ್ಧ ಆಯ್ಸ್ ಇಲ್ಲೇ ಮುಗಿಸಾಕಿದ್ರು ನನ್ಗೆ. ಆಮೇಲೆ ಇನ್ನೊಂದೇನು ಅವ್ರ ತಲೆಯಲ್ಲಿ ಇದ್ದಿದ್ದು, ಸಂಪೂರ್ಣವಾಗಿ ಇವಳು ಮುಗಿಸ್ಬೇಕು, ಇವಳು ಭೂಮಿ ಮೇಲೆ ಇರಬಾರ್ದು, ಇವಳು ಸಾಯಿಸ್ಬೇಕು ಅನ್ನೋದು. ಇವರು ನನ್ನ ಮಕ್ಳಿಗೆಲ್ಲ ಬದುಕು ಕಟ್ಕೊಡ್ತಾರಲ್ಲ ಪಾಪ, ಇವಳಿಗೆ ಇನ್ನೊಂದು ಪ್ರಾಣ ಕಳೆದ್ಬಿಟ್ಟು ಇವ್ರೇನು ಉದ್ಧಾರ ಆಗ್ತಾರೆ? ಇವ್ರೇನ್ ಇದ್ ಮಾಡ್ತಾರೆ? ಇವ್ರೇನ್ ಬದುಕ್ತಾರೆ? ನಾನು ಓದಿದ್ದಂಗ್ ಮಾಡಿದ್ರು, ನನ್ನ ಜೀವನ ಕಟ್ಕೊಂಡಿದ್ದಂಗ್ ಮಾಡಿದ್ರು, ಮುಂದೆ ಏನೋ ಬೆಳೆದ್ಬಿಟ್ರೆ ನಾನು ಇವ್ರಿಗೆ ಇಕ್ತಾ ಇದ್ನಂತೆ ಸರಿಯಾಗಿ ಮಾಡಿ. ಇವನ್ ಕೆಳಗಡೆಗೆ ಹಾಕೊಂತ ಇದ್ನಂತೆ, ನಾನೇನಾದ್ರು ಬೆಳೆದ್ಬಿಟ್ರೆ ಇವನ್ ಕೆಳಗಡೆಗೆ ಹಾಕೊಂತ ಇದ್ನಂತೆ. ಇವ್ರೇ ನನ್ನ ಜಾತಿನ, ನನ್ನ ಕುಲನ, ಇಲ್ಲ ನಮ್ಮ ರಕ್ತದಲ್ಲಿ ಏನಾದ್ರು ಬಂದಿದಾರ ಇವ್ರನ್ನ ನಾನೆಲ್ಲ ಇದ್ ನೋಡ್ಕೊಂಡು ಇವ್ರನ್ನ ತಗೊಂಬಂದ್ ಕೆಳಗಡೆಗೆ ಹಾಕೊಳಕ್ಕೆ ನನ್ನ ಸಂಬಂಧನೇ ಏನ್? ಇವ್ರಿಗೂ ನನಗೂ ಸಂಬಂಧ? ಇಷ್ಟೊಂದೆಲ್ಲ ಕತೆ ಕಟ್ಟಿದ್ದಾರೆ ನನ್ನ ಮೇಲೆ. ನಾನು ಯಾಕೆ ಬಾಯಿ ಮುಚ್ಕೊಂಡು ಇಷ್ಟು ದಿನದಿಂದ ಕುತ್ಕೊಂಡಿದ್ದೀನಿ? ಕಾನೂನು ರೀತಿ ತಪ್ಪುರಿ ಅಂತ ಹೇಳ್ತಿನೋ ಕೆಲಸಗಳೆಲ್ಲ ಮಾಡಿ ಒಂದು ಹೆಣ್ಣನ್ನ ನಿಂದನೆ ಮಾಡಿ ನೀವೇನು ಉದ್ಧಾರ ಆಗ್ತೀರಾ? ನೀವೇನು ಬದುಕ್ತೀರಾ?
ಏನಕ್ಕೆ ಬದುಕಿದ್ರೆ ಎಲ್ಲ ಏನಾನ ಮಾಡ್ಕೊಂಡು ಸಾಯಿರಿ ನೀವೆಲ್ಲ. ಒಂದ್ ಹೆಣ್ಣನ್ನ ಇಷ್ಟು 25 ವರ್ಷಕ್ಕೆ ನರಕ ತೋರಿಸಿ ಕುಳಿಸಿ, ಅಯ್ಯೋ ನಮ್ಗೇನೋ ಆಗ್ಬಿಟ್ಟಿದೆ, ನಮ್ಗೆ ಯಾರೋ ಏನೋ ಮಾಡ್ಬಿಟ್ಟಿದ್ದಾರೆ, ನಮ್ಗೇನೋ ಆಗ್ಬಿಟ್ಟಿದೆ, ಇನ್ನೊಬ್ರು ಮಾಡ್ಬಿಟ್ಟಿದ್ದಾರೆ, ಇದೇ ಐತೆ ನಿಮ್ ಜೀವನ. ಈ ಕಾಲದಲ್ಲೂ ಬಂದಿದೆ, ಈ ಕಾಲದಲ್ಲೂ ಅವೆಲ್ಲ ಇದೆಯಾ? ನಮ್ಗ ಅವೆಲ್ಲ ಬರಲ್ಲಪ್ಪ ಭಗವಂತ, ಅವೆಲ್ಲ ಬರಲ್ಲ. ಸರಿ, ನಾನು ಇವತ್ತು ಇದೀನಂದ್ರೆ ನನ್ನೊಂದು ಒಳಗಡೆ ಇರೋ ಪ್ರಾಮಾಣಿಕತೆಯಿಂದ ನಾನು ಮಾಡಿರೋ ತಪ್ಪನ್ನ ನಾನು ತಿದ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ನಿಮ್ಮಂತ ಹೇಳ್ತಿರೋ ಕೆಲಸ ನಾನು ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ ನಾನು. ಸರಿನಾ? ಒಂದು ಹೆಣ್ಣು ಬಗ್ಗೆ ಮಾತಾಡ್ತಿದ್ದೀರಂದ್ರೆ ತಿಳ್ಕೊಂಡು ಮಾತಾಡಿ. ಎಲ್ಲ ಬಿಟ್ಟು ಹೆಸರುಗಳು ಸಮೇತ ನಾನು ತಗೊಂಡೋಗಿ ನ್ಯೂಸಲ್ಲಿ ಕೂತ್ಕೊಂಡು ನಾನು ಏನಾಗ್ತೈತೆ ನನ್ನ ಜೀವನ ಆಗ್ಲಿ ಬಿಡು ಅನ್ನೋ ಮಟ್ಟಕ್ಕೆ ನಾನು ಬರ್ಬೇಕಾಗುತ್ತೆ. ಅಷ್ಟೇ ನಾನು ಮಾಡೋದು, ಇನ್ನೇನು ನಾನು ಮಾಡಲ್ಲ. ಈ ಜೀವದಲ್ಲೆಲ್ಲ ನೊಂದು ಬೆಂದೋಗ್ಬಿಟ್ಟಿದ್ದೀನಿ ನಾನು ಇವಾಗಲೇ. ನನ್ನನ್ನು ಕರೆಕ್ಟಾಗಿ ನೀವು 25 ವರ್ಷದ ಹುಡುಗಿನ 50 ವರ್ಷದ ಆಯಿಸ್ತಿರೋ ಥರ ಮಾಡಾಕಿದ್ದೀರಾ. ಯೋಚನೆ ಮಾಡಿ 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 ಕಮ್ಮಿ ನೋವು ತಿಂದಿದ್ದೀನ ನಾನು, ಕಮ್ಮಿ ಇದು ಮಾಡಿದ್ದೀನ ನಾನು. ನಿಮ್ಮ ಯೋಗ್ಯತೆಗಳು ಬೆಂಕಿ ಹಾಕ ಕರೆಕ್ಟಾಗಿ ಬದುಕಿ ಸಾಯಿರಿ, ಬದುಕಿ ತೋರಿಸ್ರಿ. ಇನ್ನೊಂದು ನನಗೆ ಅದು ಮಾಡಿದ್ರು ಇದು ಮಾಡಿ ನಾನು ಇನ್ನೂ ವರಷ್ಟಾಗಿ ಮಾತಾಡ್ತಾ ಇದ್ದೆ. ಮಾತಾಡಲ್ಲ ನಾನು ತುಂಬ ಸೂಕ್ಷ್ಮ ಇದ್ದೀನಿ ಹುಡುಗಿನ. ನನ್ನನ್ನ ಟಾರ್ಗೆಟ್ ಮಾಡಿ ನನ್ನ ಹತ್ರ ಹಿಂಗೆಲ್ಲ ಮಾಡಿದ್ದೀರಂದ್ರೆ ನೀವು ಇನ್ನೆಂಥ ಜನಗಳಿರ್ಬೋದು ನೀವು ಹೇಳಿ, ಯೋಚನೆ ಮಾಡಿ ನೀವು. ನಿಮ್ಮ ಮನೇಲೂ ಹೆಣ್ಮಕ್ಳಿದ್ದಾರೆ. ಅವಿತಿದ್ರೆ ನಿಮ್ಮ ಮನೆ ಹೆಣ್ಮಕ್ಳಿಗೆ ಬೇರೆಯವರು ಹಂಗೆ ಮಾಡಿದಿದ್ರೆ, ಸಾಯಿಸೋ ಪ್ಲಾನ್ ಹಾಕಿದಿದ್ರೆ, ನಾನೇನು ಲೈಬ್ರರಿಯಲ್ಲಿ ಬರ್ದಿಟ್ಟಿದ್ದೀನಿ, ಗ್ಯಾರಂಟಿ ಲೈಬ್ರರಿಯಲ್ಲಂತೂ ಪ್ರತಿಯೊಂದನ್ನು ನಾನು ಇಂಚಿಂಚು ಒಂದು ಅಕ್ಷರನೂ ಬರಿತಾ ಇದ್ದೀನಿ. ನನ್ನ ತೊಂದರೆ ಮಾಡಿದವ್ರನ್ನ ನಾನು ಬಿಡೋದಿಲ್ಲ. ನನ್ನ ಎಜುಕೇಶನ್ ಹಾಳಾಯ್ತು, ನಾನು ಕಟ್ಕೊಂಡಿರೋ ಬದುಕು ಹಾಳಾಯ್ತು, ನಾನು ಮುಂದೆ ಬರಕ್ ಬಿಡ್ತಾ ಇಲ್ಲ. ನಾನು ಮುಂದೆ ಬರಬಾರ್ದು, ಬಂದ್ರೆ ಇವ್ರಿಗೆಲ್ಲೋ ಏನೋ ಮಾಡ್ತೀನಂತೆ ನಾನು. ಮುಂದೆ ಬಂದ್ಬಿಟ್ರೆ ಒಂದ್ ಹೆಣ್ಣಕ್ ಭಯ ಪಟ್ಕೊಂಡು ಇಲ್ದೇ ಇರೋದು ನೀವು ಮಾಡ್ತಿರೋದು ತಾಂತ್ರಿಕ ಮಾಂತ್ರಿಕ. ನನಗೆ ಬಂದಿಲ್ಲ ಅವೆಲ್ಲ, ನಾವು ಕಲ್ತೂ ಇಲ್ಲ ಆ ತರ ಎಲ್ಲ. ಸರಿನಾ? ಇಲ್ಲಿ ನಿಂದೇನು ಇಲ್ಲಿ ಶಾಶ್ವತ ಅಲ್ಲ ಪ್ರಪಂಚ, ಇಲ್ಲಿ ಏನ್ ಶಾಶ್ವತ ಅಲ್ಲ, ಇಲ್ಲಿ ನೀವೇನ್ ಮನೆ ಕಟ್ಟಲ್ಲ. ಸರಿನಾ? ಅಲ್ಲಿ ಲೆಕ್ಕ ಕೊಡ್ಬೇಕಲ್ಲ ನೀವು. ಇಲ್ಲೇನು ನಿಮ್ದೇನು ಯಾರು ಬರಲ್ಲ, ನಾವು ಸತ್ರೆ ಅಲ್ಲಿ ಒಬ್ರೇ ಹೋಗ್ಬೇಕು. ಅಲ್ಲಿ ಲೆಕ್ಕ ಕೊಡ್ತೀರಾ ಯಾರೇನ್ ಮಾಡಿದಾರೆ ಏನು ಅಂತ. ಇಲ್ಲಿ ನಿನ್ನ ಶಾಶ್ವತವಾಗಿ ನಿನ್ನ ಒಂದು ಕ್ಷಣಿಕದ ಜೀವನಕ್ಕೋಸ್ಕರ ಇನ್ನೊಂದು ಹೆಣ್ಣನ್ನ ತಗೊಂಬಂದ್ಬಿಟ್ಟು ಸಾಯಿಸೋ ರೀತಿ ಮಾಡಿ ಅವಳ ಪ್ರಾಣನೇ ನೀವು ತಗ್ಗೋ ತರ ಮಾಡಿ ಪ್ಲಾನ್ ಮಾಡಿ ಕುಳ್ಸಿದ್ರಲ್ಲ, ನಿಮ್ಗೆಲ್ಲ ಏನ್ ಹೇಳ್ಬೇಕು ಹೇಳಿ? ಏನ್ ಹೇಳ್ಬೇಕು? ಅಷ್ಟು ಇದ್ರಲ್ಲಿದ್ದೆ ನಾನು, ನೋಡಕ್ಕೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದೆ. ಒಂಥರ ಆಗೋ ಥರ ಮಾಡಿದ್ವಿ. ಇವಾಗಂತೂ ನನಗೆ ತುಂಬ ಹೆಲ್ತ್ ಇಶ್ಯೂ ಆಗಿದೆ, ನನಗೆ ಮಾತಾಡೋಕ್ಕೂ ಆಗ್ತಿಲ್ಲ, ಹಿಂಗೆಲ್ಲ ಆಗಿದೆ ಅಂತ. ಡೆಫಿನೆಟ್ಲಿ ನೀವು ಯೂಟ್ಯೂಬ್ ಚಾನಲ್ ಅಂತೂ ನೋಡ್ತೀನಿ, ಯಾಕಂದ್ರೆ ನಾನು ಎಲ್ಲಿ ತಿನ್ಬೇಕಲ್ಲ, ನಾನು ಏನು ಮಾಡ್ತಾ ಇದ್ದೀನಿ ಎಲ್ಲ ಪಾಪ ನನ್ನ ವೀಕ್ನೆಸ್ ಕಂಡು ಹಿಡ್ಕೋಬೇಕು. ನಾನು ಏನು ಮಾಡ್ತಾ ಇದ್ದೀನಿ, ಮುಂದೆ ಇವ್ರಿಗೆ ಏನು ಬೆಂಕಿ ಇಡೋಣ ಅಂತೆಲ್ಲ ನೋಡ್ಬೇಕಲ್ಲ ನೀವು. ನಾನು ಎಲ್ಲಿ ತಿಂದಿಲ್ಲ ಅಂದ್ರೆ ನಿಮಗಂತೂ ನಿದ್ದೆ ಬರಲ್ಲ. ನಿಮಗೆ ನಿದ್ದೆ ಬರ್ಬೇಕಲ್ವ? ನಿನಗೆ ನಿದ್ದೆ ಎಲ್ಲಿ ಬರುತ್ತೆ? ನಾನು ಏನು ಮಾಡ್ತೀನಿ, ನಾನು ಎಲ್ಲಿ ಹೋಗ್ತೀನಿ, ನಾನು ಎಲ್ಲಿ ಏನು ಮಾಡ್ತೀನಿ, ಈ ಜನಗಳ ಹತ್ರ ತಿಳ್ಕೊಳಕ್ಕಾಗಲ್ಲ. ಇನ್ನು ಪಾಪ ಯಾಕಂತಂದ್ರೆ ತಿಳ್ಕೊಳಕ್ ಅವಶ್ಯಕತೆ ಇಲ್ಲಲ್ಲ. ಇವಾಗ ಕುಂಬಳಕಾಯಿ ಕಳ್ಳರು ಅಂದ್ರೆ ಎಗಲ್ ಮಿಟ್ಕೊಂಡು ನೋಡೋದು, ನಮ್ಮನ್ನೇ ಅಂತವ್ರೆ, ನಮ್ಮನ್ನೇ ಮಾಡ್ತವ್ರೆ ಅಂತ. ಇವೆಲ್ಲ ನೋಡಿ, ಇವಾಗೆಲ್ಲ ಇದೆಲ್ಲ ನೋಡ್ತಾರೆ, ಇದನ್ನ ಎಲ್ಲ ಜನಗಳು ನೋಡ್ತಾರೆ. ಸರಿನಾ? ಸಬ್ಸ್ಕ್ರೈಬರ್ಸು ನೋಡ್ತಾರೆ, ಎಲ್ಲರಿಗೂ ಲೈವಲ್ಲಿ ಬಂದು ನಾನು ಹೇಳ್ತಾ ಇದ್ದೀನಿ. ನನಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ, ನನ್ನ ಮಕ್ಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ, ನನ್ನ ಸಾವಿಗೆ ಇಂತಿಂತ ಇಬ್ಬರು ಹೆಣ್ಣನ್ನ ಒಂದು ಗಂಡಸನ್ನ ಸೇರಿಸಿ ನಾನು ಬರೆದಿಟ್ಟಿದ್ದೀನಿ. ಸರಿನಾ? ಇವಳಂತೂ ಬಿತ್ರಿ ಮುಂಡೆ ಸುಮಾರು ಒಂದು 6-7 ವರ್ಷದಿಂದ ಇವಳದು ಕೆಲಸಗಳು ಎಲ್ಲ ನಂಗೆ ಗೊತ್ತೇ ಆಗ್ಲಿಲ್ಲ. ನಾನು ಉಚ್ಚ ಕುಡಿಯೋಕ್ಕೆ, ನನ್ನ ಏಲ್ ತಿನ್ನೋದಕ್ಕೆ, ನನ್ನ ಮಕ್ಳೇಲು ನನ್ನ ಏಲ್ ತಿನ್ನೋದಕ್ಕೆ, ನನ್ನ ಎಲೆ ತಿಂದು ಉದ್ಧಾರ ಆಗ್ತಾ ಇದ್ದಾಳ ಅವಳು, ಆ ಬೇವರ್ಸಿ ಮುಂಡೆ. ನನ್ನನ್ನು ನೋಡೋದಂತ ಯೂಟ್ಯೂಬ್ ಚಾನಲಲ್ಲಿ ನಾನು ಹೆಂಗಿದ್ದೀನಿ ಏನು ಅಂತ, ಏನೋ ನಾನು ಏಲ್ ತಿನ್ನೋದಕ್ಕೆ ನೋಡೋದವಳು ಕಂತ್ರಿ ಮುಂಡೆ. ಹಂಗಾಗಿ
ನಾನು ಇನ್ನೂ ವರಸ್ಟಾಗಿ ಮಾತಾಡ್ಬೇಕಾಗುತ್ತೆ. ಇಷ್ಟು ದಿನ ನಾನು ಮಾತಾಡಿದ ತಪ್ಪು ಅಂತ ಅನ್ಕೊಂಡು ಮಾತಾಡದೇ ಇರೋದು ತಪ್ಪು ಅನ್ಕೊಂಡೇ ಇದ್ದೆ ನಾನು. ನೋಡೋಣ, ಬದಲಾಗ್ತಾರೆ ಜನ, ಬದಲಾಗ್ತಾರೆ. ನಾನು ಕ್ಷಮಿಸಿದ್ದೀನಿ, ಇಷ್ಟೆಲ್ಲ ಮಾಡಿದ್ರೆ ನಾನು ಕ್ಷಮಿಸಿದ್ದೀನಿ ಅವರು ನನ್ನ ಆತ್ಮ ತುಂಬಾ ಅಮೂಲ್ಯವಾದದ್ದು. ನಾನು ಎಲ್ಲರ ಹತ್ರ ಸ್ಪಷ್ಟನೆ ಕೊಡಂಗಿಲ್ಲ ನಾನು, ಸರಿನಾ? ಯಾವುದೇ ಲೋಫರ್ ನನ್ನ ಮಗನಿಗೆ, ಲೋಫರ್ ಮುಂಡೆಗಳಿಗೆ ನಾನು ಸ್ಪಷ್ಟನೆ ಕೊಡಂಗಿಲ್ಲ. ನಾನು ಹಿಂಗೆ ನಾನು ಒಳ್ಳೆಯವಳು ನೋಡ್ರಿ ಅಂತ ನಾನು ಕೊಡಂಗಿಲ್ಲ. ನೀವು ಅಂತ ಹೇಳ್ತಿನ ಕೆಲಸ ಮಾಡಿರೋದು. ನಾನು ಒಳ್ಳೆಯವಳು, ನಾನು ಯೋ ಪಾಪ ಭಗವಂತ, ಯಾರು ಒಳ್ಳೆಯವ್ರು ಯಾರು ಕೆಟ್ಟವ್ರು ಅಂತ ಯಾರಿಗೂ ಗೊತ್ತೇ ಇಲ್ವಾ ನೋಡು ಪಾಪ. ಒಂದು ಮನೆನ ಹಾಳು ಮಾಡಿ ಒಬ್ಬಳನ್ನ ಒಂದು ಏನೋ ಮಾಡದೇ ಇರೋ ಥರ ಕುಳ್ಸಿ ಎಷ್ಟೆಲ್ಲ ರಂಪ್ರಾಮಾಯಣ ಮಾಡಿ ನನಗೆ ಇವತ್ತು ಎಲ್ಲಿ ನನಗೆ ಬದುಕಿಲ್ಲ. ಅಷ್ಟೇ, ಕಾನೂನು ರೀತಿ ಹೋಗ್ಬೇಕಾಗುತ್ತೆ. SC ಸಂಘಟನೆಗಳಿಗೆ, ಮಹಿಳಾ ಕೂಗುಗಳಿಗೆ, ಮಹಿಳಾ ಸಂಘಟನೆಗಳಿಗೆ, ನ್ಯೂಸ್ ಪೇಪರ್ಗಳಿಗೆ, ನ್ಯೂಸ್ಗಳಿಗೆ ಎಲ್ಲ ಥರ ಬರಬೇಕಾಗುತ್ತೆ. ನಾನು ಸಿದ್ಧಳಾಗಿದ್ದೀನಿ ಎಲ್ಲ ಥರದ್ದಕ್ಕೂ. ನನಗೆ ತೊಂದರೆ ಆಗಿದೆ, ನನ್ನನ್ನು ಎಲ್ಲ ರೀತಿನೂ ಒಂದು ಎಂಕ್ವೈರಿ ಮಾಡಬೇಕಾಗುತ್ತೆ. ಈ ಥರ ಮಾಡ್ತಾ ಇದ್ರೆ ನಾನೆಲ್ಲ ಮಾತಾಡಬೇಕಾಗುತ್ತೆ. ಇದೇ ಲಾಸ್ಟ್ ಆ್ಯಂಡ್ ಫೈನಲ್ ವಾರ್ನಿಂಗ್. ಇದೊಂದು ಸರಿ ನನಗೆ ಇನ್ನೊಂದು ಸರಿ ಏನಾದರೂ ನನ್ನ ಬಗ್ಗೆ ಎಲ್ಲಾದರೂ ಎತ್ತೋದು ಅದೆಲ್ಲ ಮಾಡಿದ್ರೆ ಇದು ಚೆನ್ನಾಗಿ ಕಾಣಲ್ಲ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಏನು ಅಂತಂದರೆ, ಈಗ ಎಲ್ಲೋ ಹೊರಗಡೆ ಹೋಗಬೇಕು, ಎಷ್ಟೇ ನಾವು ಕಪ್ಪಾಗಿರೋರಾಗಿರ್ಬೋದು ಮತ್ತು ವೈಟ್ ಆಗಿರೋರಾಗಿರ್ಬೋದು, ಎಷ್ಟೇ ಒಂದು ಕಲರ್ ಇದ್ರೂ ಅಷ್ಟೇ, ಕಲರ್ ಇಲ್ಲದೆ ಇದ್ರೂ ಅಷ್ಟೇ, ಸೊ ನಮ್ಮೊಂದು ಫೇಸಲ್ಲಿ ತುಂಬ ಕಳೆನೇ ಇರೋದಿಲ್ಲ. ಮತ್ತು ಮುಖ ತುಂಬ ಜನನ ಗಮನಿಸಿ ನೋಡಿದಾಗ ಸ್ವಲ್ಪ ಏಜ್ ಆಗಿರೋ ಥರ ಕಾಣೋದು, 25 ಏಜ್, ಈಗ ನನಗೆ ಒಂದು 30 ಏಜ್ ಥರ ಕಾಣೋದು, ಆ ಥರ ಎಲ್ಲ ಇರುತ್ತೆ. ಸೊ ನನಗಿಂತ ಚಿಕ್ಕವರೀಗ 30-40 ವರ್ಷದ ಥರ ಕಾಣ್ತಾರೆ. ಮದುವೆ ಆಗಿಲ್ಲ ಅಂದ್ರೇನು ಮದುವೆ ಆಗಿರೋ ಥರ ಕಾಣ್ತಾ ಇರ್ತಾರೆ. ಸೊ ಅದಕ್ಕೆಲ್ಲ ಏನಂದರೆ ಹೆಚ್ಚಾಗಿ ಕೊಲೆಸ್ಟ್ರಾಲ್ ಇರುತ್ತೆ, ಆಮೇಲೆ ತುಂಬ ನೀರು ಸೇವನೆ ಮಾಡ್ತಾರಲ್ಲ, ಅತಿಯಾಗಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ. ಮತ್ತು ಇನ್ನೊಂದೇನು ಅಂತಂದರೆ ಅವ್ರಿಗೇನೋ ಒಂದು ಒತ್ತಡ ಇರುತ್ತೆ, ಒಂದು ಪರ್ಸ್ನಲ್ ವಿಚಾರಗಳಾಗಿರ್ಬೋದು ಅದೆಲ್ಲ ಇದು ಮಾಡೋದು, ಮತ್ತು ನಿದ್ದೆ ಕಮ್ಮಿ ಮಾಡೋದು, ಆ ಥರದ್ದೆಲ್ಲ ಇರುತ್ತೆ. ನಾವು ಒಂದು ದಿನಕ್ಕೆ ಏನಿಲ್ಲ ಅಂತಂದರೆ ಒಂದು 4-5 ಲೀಟ್ರು ನೀರು ಕುಡಿಲೇಬೇಕು ಮನುಷ್ಯರು. ಸೊ ಆಮೇಲೆ ಇನ್ನೊಂದೇನು ಅಂತಂದರೆ ಹೆಚ್ಚಾಗಿ ನಿದ್ದೆ ಮಾಡಬೇಕು. ನಾನು ಈಗ ತುಂಬ ಒಂದು 2 ಡೇಸಿಂದ ಏನು ಮಾಡ್ತಾಯಿದ್ದೀನಿ, ನನ್ನಲ್ಲಿ ಏನೋ ಒಂದು ಹವ್ಯಾಸಗಳನ್ನು ಅಳವಡಿಸ್ಕೊಂಡಿರ್ತೀನಿ. ಅದನ್ನು ಒಂದು ಬುಕ್ಕಲ್ಲಿ, ನನ್ನ ಪರ್ಸನಲ್ ಲೈಬ್ರರಿಯಲ್ಲಿ ನನ್ನ ಲೈಫಲ್ಲಿ ಏನಾಗಿದೆ ಮತ್ತು ನನ್ನ ಯಾವುದರಿಂದ ನಾನು ಹೊರಗಡೆ ಬರ್ತಿದ್ದೀನಿ ಮತ್ತು ಮುಂದೆ ಏನಾಗುತ್ತೆ ಲೈಫಲ್ಲಿ ಗೊತ್ತಿಲ್ಲ. ಸೊ ಇನ್ನೊಂದೇನು ಅಂತಂದರೆ, ದಿನನಿತ್ಯ ನಾನು ಏನಾದರೂ ಇಷ್ಟ ಆಗಿರೋದು ನನ್ನ ಪರ್ಸನಲ್ ಲೈಬ್ರರಿಯಲ್ಲಿ ನಾನು ಬರೆದಿಟ್ಟಿರ್ತೀನಿ. ಆಮೇಲೆ ನನಗೆ ಈ ಒಂದು ಎಲ್ಲ ಗುಂಗಲಿಂದ ನಾನು ಹೊರಗಡೆ ತರ್ತಿರೋದು ಭಗವದ್ಗೀತೆ. ಆ ಒಂದು ಕೃಷ್ಣನ ಸ್ಮರಣೆ ಮಾಡಿ, ನಾನು ಒಂದು ರಾಘವೇಂದ್ರ ಸ್ವಾಮಿನ ಮೊದಲನೇ ಬಾರಿಗೆ ನೆನೆಸ್ಕೊಂಡು ಕೃಷ್ಣನ ಸ್ಮರಣೆ ಮಾಡಿ ನನಗೆ ಅದೊಂದು ಆದಮೇಲೆ ನಾನು ನಿದ್ದೆ ಮಾಡ್ತೇನೆ. ಬೇಗ ಮಲಗಿಬಿಡ್ತೀನಿ, 8:30-9 ಗಂಟೆಗೆಲ್ಲ ಮಲಗ್ತಾ ಇದ್ದೀನಿ ಈಗ. ಆಮೇಲೆ ಬೆಳಗ್ಗೆನೂ ಅಷ್ಟೇ 7:30 ಇಲ್ಲ 6 ಗಂಟೆಗೆ ಎದ್ಬಿಡ್ತೀನಿ. ಮೊದಲು ಎಲ್ಲ ಯಾವಾಗಲೂ 5:30-4 ಗಂಟೆಗೆ ಎದ್ದೇಳ್ತಿದ್ದೆ, ನಿದ್ದೆ ಬರ್ತಿದ್ದಿಲ್ಲ. ಈಗ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀನಿ, ಚೆನ್ನಾಗಿ ನೀರು ಕುಡಿತಾ ಇದ್ದೀನಿ. ನನಗೀಗ ಏನು ಅಂತಂದರೆ, ಮುಖಕ್ಕೆ ನಾನು ಯಾವ ಥರ ಒಂದು ಯೂಸ್ ಮಾಡ್ತೀನಿ, ಮುಖಕ್ಕೆ ಒಂದು ಕ್ರೀಮ್ ಸಮೇತ ನಾನು ಯೂಸ್ ಮಾಡಲ್ಲ. ನಾನು ಇರೋದು ಗೋಧಿ ಬಣ್ಣನೇ. ಸೊ ನನಗೆ ಏನಂತಂದರೆ, ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ, ಅದು ಬಿಟ್ಟು ಲಿಪ್ಸ್ಟಿಕ್ ಅದೊಂದ ನನ್ನ ಮುಖಕ್ಕೆ ಹೈಲೈಟಾಗಿ ಕಾಣೋದು ಅಂದ್ಬಿಟ್ಟು ಅದೊಂದು ಯೂಸ್ ಮಾಡ್ತೀನಿ ಅಷ್ಟೇ. ಯಾವಾಗಾದ್ರೂ ಏನೋ ಫಂಕ್ಷನ್ ಇದ್ರೆ ಒಂದು ಕಾರ್ಡ್ಗೆ ಒಂದು ಇಲ್ಲ ಕಾರ್ಜಲ್ಲಿ ಯಾವುದಾದ್ರೂ ಯೂಸ್ ಮಾಡ್ತೀನಿ. ಈಗ ನಾನು ಒಂದು ಲೋಟದಲ್ಲಿ ನೋಡಿ, ಒಂದು ಲೋಟದಲ್ಲಿ ಹಾಲು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಒಂದು 5-6 ಡ್ರಾಪ್ ಆಗೋಷ್ಟು ತೊಗೊಂಡಿದ್ದೀನಿ. ಇದನ್ನು ನಾನು ಫುಲ್ಲು ಫೇಸ್ಗೆ ಏನು ಮಾಡ್ತೀನಿ, ಮಸಾಜ್ ಮಾಡ್ತಾ ಬರ್ತೀನಿ. ಹಾಲಲ್ಲಿ ಮಸಾಜ್ ಮಾಡ್ಕೊತೀನಿ ಫುಲ್ ಫೇಸ್ ಎಲ್ಲ, ಒಂದು ಜಾಗ ಬಿಡದೆ. ಕುತ್ತಿಗೆ ಭಾಗನೂ ಅಷ್ಟೇ, ನನಗೆ ಫುಲ್ಲು ಕೆಮ್ಮಾಗ್ಬಿಟ್ಟಿದೆ.
ಕುತ್ತಿಗೆ ಭಾಗನೂ ಅಷ್ಟೇ ತುಂಬ ಮಸಾಜ್ ಮಾಡ್ತಾ ಬರ್ತೀನಿ. ನಾನು ನಿಮಗೆ ನನ್ನ ವಿಡಿಯೋದಲ್ಲೆಲ್ಲ ಹಾಕಿದ್ದೆ, ತುಟಿ ಕಪ್ಪಾಗಿದ್ರೆ ಕೆಂಪಾಗೋದಕ್ಕೆ ಒಂದು ಇದು ನೋಡಿ ಅಂತ. ನೋಡಿ ನನ್ನ ತುಟಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ. ಜಾಸ್ತಿ ಇನ್ನೂ ಕಪ್ಪಾಗಿತ್ತು, ನೋಡೋಕ್ಕಾಗ್ತಾಯಿಲ್ಲ, ಅಷ್ಟು ಕಪ್ಪಾಗಿತ್ತು ನಂದು. ಅದೇ ನನಗೆ ಲಿಕ್ವಿಡ್ ಐಟಮ್ಸ್ ಎಲ್ಲ ಯೂಸ್ ಮಾಡಿ ಕಪ್ಪಾಗ್ಬಿಟ್ಟಿದೆ. ಇವಾಗ ನಾನು ಯೂಸ್ ಮಾಡಲ್ಲ. ಎಲ್ಲಾದರೂ ಫಂಕ್ಷನ್ಸ್ ಏನಾದ್ರಿದೆ ಹೊರಗಡೆ ಹೋಗ್ಬೇಕಂದ್ರೆ ಮಾತ್ರ ಯೂಸ್ ಮಾಡ್ತೀನಿ. ಯಾವಾಗೂ ಲಿಪ್ ಕೇರ್ ಯೂಸ್ ಮಾಡಿರ್ತೇನೆ ನಾನು. ಅದಕ್ಕೆ ಈಗ ಒಂದು ಆಯಿಲ್ ಫುಲ್ ಮಸಾಜ್ ಮಾಡ್ಕೊಂಡು ಹೋಗ್ತೀನಿ. ನೋಡಿ ಆಯಿತು. ನಾನು ಇವಾಗಲೇ ಪ್ಯಾಕ್ ಮಾಡಿ ಒಂದು 10 ನಿಮಿಷ ಆಗಿದೆ. ಏನಕ್ಕೆ ಪ್ಯಾಕಪ್ ಮಾಡಿದ್ದೀನಿ ಅಂತಂದರೆ, ಸೊ ನನ್ನ ಒಂದು ಸ್ಕಿನ್ನಲ್ಲಿ ಏನಾದರೂ ಗಲೀಜಿದ್ರೆ ಮತ್ತು ಏನಾದರೂ ಏನಾದರೂ ಒಂದು ಸ್ವಲ್ಪ ಅಂದರೆ ನನ್ನ ಸ್ಕಿನ್ನಲ್ಲಿ ತೂತು ಥರ ಏನೂ ಇಲ್ಲ ಫೇಸಲ್ಲಿ. ಸೊ ಹಂಗಿರೋರ್ಗೆ ಇದು ಹಾಲು ಯೂಸ್ ಮಾಡಿದ್ರೆ ಅದು ಏನಾಗುತ್ತೆ, ಫಸ್ಟ್ ಪ್ಯಾಕ್ ಮಾಡೋದಕ್ಕಿಂತ ಮುಂಚೆ ಎಲ್ಲ ಕ್ಲೀನ್ ಆಗುತ್ತೆ. ಆಗ ತುಂಬ ಚೆನ್ನಾಗಿರುತ್ತೆ ಫೇಸು. ಆಮೇಲೆ ನಿಮಗೆ ಏನಾದರೂ ಬೈ ಚಾನ್ಸ್ ಏನಾದರೂ ನಿಮಗೆ ಹಾಲು ಯೂಸ್ ಮಾಡೋಕ್ಕಾಗಲಿಲ್ಲ ಅಂತಂದರೆ, ಹಾಲು ಯೂಸ್ ಮಾಡೋಕ್ಕಾಗಲಿಲ್ಲ, ನನಗೆ ಹಾಲು ನೋಡಿದ್ರೆ ವಾಮಿಟ್ ಬರುತ್ತೆ, ಆಗಲ್ಲ, ಅದನ್ನು ಯೂಸ್ ಮಾಡೋಕ್ಕೆ ನನ್ನ ಕೈಲಿ ಆಗಲ್ಲ ಅಂತ ಏನಾದರೂ ಇದ್ದರೆ ನೀವೇನು ಮಾಡಿ, ಮೊಸರು ಯೂಸ್ ಮಾಡಿ. ಅದು ಆಗಿಲ್ಲ ಅಂತಂದರೆ ರೋಸ್ ವಾಟರ್ ಯೂಸ್ ಮಾಡಿ. ನನಗೆ ರೋಸ್ಮರಿ ಯೂಸ್ ಮಾಡಿ ತಲೆಗೆ ರೋಸ್ಮರಿನೇ ಬರುತ್ತೆ. ರೋಸ್ ವಾಟರ್ ಅಲ್ಲಿ ಫುಲ್ ಫೇಸ್ ಎಲ್ಲ ಒಂದು ಕಾಟನ್ ಹತ್ತಿ ಆಗಿರ್ಬೋದು, ಕಾಟನ್ ಬಟ್ಟೆ ಆಗಿರ್ಬೋದು ಯೂಸ್ ಮಾಡಿ ಫುಲ್ಲು ಫೇಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಫಸ್ಟ್ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು 10 ನಿಮಿಷ ಬಿಟ್ಟು ಫೇಸ್ ಮಾಸ್ಕ್ ಅನ್ನು ಮುಖ ವಾಶ್ ಮಾಡಿಕೊಂಡು ಫೇಸ್ ಮಾಸ್ಕ್ ಅನ್ನ ಯೂಸ್ ಮಾಡಿ. ಓಕೆನಾ? ಈಗ ನಾನು ಮುಖ ಕ್ಲೀನ್ ಮಾಡಿ ಮತ್ತೆ ಫೇಸ್ ಮಾಸ್ಕ್ಗೆ ರೆಡಿ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಇವಾಗ ಡಿಫ್ರೆಂಟ್ ನೋಡ್ಬೋದು ನೀವು. ನೋಡಿ ಹೆಂಗಿದೆ ಅಲ್ವಾ? ತುಂಬ ಜನ ಕೇಳ್ತಾರೆ ನನಗೆ. ನಾನೇನಾದರೂ ಪಾರ್ಲರ್ಗೆ ಏನಾದರೂ ಹೋದ್ನು ಅಂತಂದರೆ, ಒಬ್ಬ ರೆಗ್ಯುಲರ್ ಆಗಿ ಹೋಗ್ತೀನಿ, ನಾನು ಪಾರ್ಲರ್ ನಾನು ಏನು ಮಾಡಿಸಲ್ಲ ಆ ಥರದ್ದೆಲ್ಲ. ಟ್ಯಾನ್ ಎಲ್ಲಾದರೂ ಮಂತ್ರಾಲಯಕ್ಕೆ ಏನಾದರೂ ಹೋಗಿ ಬಂದರೆ ಟ್ಯಾನ್ ಮಾತ್ರ ರಿಮೂವ್ ಮಾಡಿಸ್ಕೊತೀನಿ ಅಷ್ಟೇ ನಾನು. ಅದು ಬಿಟ್ಟರೆ ಏನೂ ಮಾಡಲ್ಲ. ನನಗೆ ಏನಂತಂದರೆ ಫೇಸ್ ಹಾಳಾಗ್ಬಿಡುತ್ತೆ ಅಂತ ಸ್ವಲ್ಪ ಇದು. ಆಮೇಲೆ ಏನಾದರೂ ಐಬ್ರೋ ಮಾಡಿಸ್ಬೇಕಂತಂದರೆ, ಆಮೇಲೆ ನನಗೆ ಏನಾದರೂ ಅಪ್ಪರ್ ಲಿಪ್ ಏನಾದರೂ ತೆಗಿಸ್ಬೇಕಂದ್ರೆ ಇಷ್ಟಕ್ಕೆ ಮಾತ್ರ ಪಾರ್ಲರ್ ನನಗೆ ಅಷ್ಟೇ. ಮತ್ತು ಏನಾದರೂ ವ್ಯಾಕ್ಸ್ ಮಾಡಿಸ್ಬೇಕಂದ್ರೆ, ಅಂಡರ್ ಆರ್ಮ್ ಏನಾದರೂ ಮಾಡಿಸ್ಕೋಬೇಕಂತಂದರೆ ಅದಕ್ಕೆ ಮಾತ್ರ ಪಾರ್ಲರ್ಗೆ ಹೋಗ್ತೀನಿ ನಾನು. ಆಮೇಲೆ ಇನ್ನೊಂದೇನು ಅಂತ, ನನಗೇನು ಅಂಥದ್ದು ನನಗೆ ಅಂಡರ್ ಆರ್ಮಲ್ಲೆಲ್ಲ ಆ ಥರದ್ದೇನು ನನಗೆ ಏರು ಅಂಥದ್ದೆಲ್ಲ ಏನು ಇರೋದಿಲ್ಲ. ಯಾಕಂತಂದ್ರೆ ನಾನು ಸುಮಾರು ನಾನು ಫಸ್ಟ್ PUC ಇಂದನೂ ನನ್ನ ಅಂಡರ್ ಆರ್ಮ್ ಎಲ್ಲ ತೆಗಿಸ್ತೀನಿ ನಾನು. ಆಮೇಲೆ ಅದೆಲ್ಲ ಕ್ಲೀನಾಗಿ ಇಟ್ಟಿದ್ದೀನಿ. ನನಗೆ ಬೇಕಾಗಿರೋ ಕ್ರೀಮ್ಸ್ ಎಲ್ಲ ಯೂಸ್ ಮಾಡ್ಕೋತೀನಿ. ಮತ್ತು ಇನ್ನೊಂದೇನು ಅಂತಂದರೆ, ನನಗೆ ಒಂದು ಬೀಟ್ರೂಟ್ ಆರ್ಟ್ಸ್ ಗುಡ್ನೆಸ್ ಅವರಿದ್ರಿಂದ ಬೀಟ್ರೂಟ್ ಪೌಡ್ರನ್ನ ತರಿಸ್ಕೊಂಡಿದ್ದೆ ನಾನು. ಆಮೇಲೆ ಅದರಲ್ಲಿ ತುಂಬ ಒಂದು ಶಮನಕಾರಿ ಗುಣಗಳಿದೆ. ಮತ್ತು ಇನ್ನೊಂದೇನು ಅಂತಂದರೆ, ಒಂದು ಆಂಟಿ ಆಕ್ಸಿಡೆಂಟ್ ಗುಣ ಹೊಂದಿದೆ ಅದು. ಮತ್ತು ನಮ್ಮ ಒಂದು ಸಣ್ಣ ರಂಧ್ರಗಳು ಏನಿದೆಯೋ, ಒಂದು ಡಾಗ್ ಸ್ಪಾಟ್ ಆಗಿರ್ಬೋದು, ಅದನ್ನೆಲ್ಲ ಕಮ್ಮಿ ಮಾಡ್ತಾ ಬರುತ್ತೆ ಬೀಟ್ರೂಟ್ ಪೌಡರ್ ಯೂಸ್ ಮಾಡೋದ್ರಿಂದ. ಸೊ ಮೊದಲನೇ ಬಾರಿಗೆ ಇದನ್ನ ನೀರಲ್ಲಿ ಆಗಿರ್ಬೋದು, ಇಲ್ಲ ಅಂತಂದ್ರೆ ರೋಸ್ ವಾಟರ್ ಆಗಿರ್ಬೋದು, ಮತ್ತೆ ಒಂದು ಹಾಲಲ್ಲಾಗಿರ್ಬೋದು, ಮೊಸರಲ್ಲಾಗಿರ್ಬೋದು, ನೀವು ಯಾವ್ದ್ರಲ್ಲಿ ಬೇಕಾದ್ರೂ ಇದನ್ನ ಕಲ್ಸ್ಕೋಬಹುದು. ನಾನು ನೀರಲ್ಲಿ ಕಲ್ಸ್ಕೊಂಡಿದ್ದೀನಿ. ಯಾಕಂತಂದ್ರೆ ನಾನು ಫಸ್ಟ್ ಹಾಲು ಯೂಸ್ ಮಾಡಿದ್ದೇನಲ್ವಾ ನನ್ನೊಂದು ಸ್ಕಿನ್ನಿಗೆ, ಹಂಗಾಗಿ ನಾನು ಮತ್ತೆ ನಾನು ಇದರಲ್ಲಿ ಇದು ಮಾಡೋಕ್ಕೆ ಹೋಗಲ್ಲ, ಒಂದು ನೀರಲ್ಲಿ ಕಲಿಸ್ಕೊಂಡಿದ್ದೀನಿ. ಆಮೇಲೆ ಈ ಕಡೆ ತೆಗೆದಿಟ್ಕೊ. ಓಕೆ, ಇದರಲ್ಲಿ ನೈಸರ್ಗಿಕ ಗುಣಗಳು ಹೊಂದಿದೆ ಇದು ಬೀಟ್ರೂಟ್ ಅನ್ನೋ ಇದು ನಮ್ಮ ತ್ವಚೆಗಾಗಿರ್ಬೋದು, ನಮ್ಮ ಕೂದಲಿಗಾಗಿರ್ಬೋದು ತುಂಬ ಯೂಸ್ ಆಗುತ್ತೆ. ಇದು ಕೂದಲಿಗೆ ಯೂಸ್ ಮಾಡೋರು ಕೂದಲಿಗೆ ಯೂಸ್ ಮಾಡ್ಬೋದು, ಫೇಸ್ಗೆ ಯೂಸ್ ಮಾಡೋರು ಫೇಸ್ಗೆ ಯೂಸ್ ಮಾಡ್ಬೋದು. ನಾನು ಫೇಸ್ಗೆ ಕೂದಲಿಗೆ ಏನಾದರೂ ಮಿಕ್ಕರೆ ಕೂದಲಿಗೆ ಮಾತ್ರ ಬುಡದಲ್ಲಿ ಮಾತ್ರ ಇದು ಮಾಡ್ತೀನಿ ನಾನು. ಓಕೆ ನೋಡಿ, ಈ ಥರ ಬಂದಿರಬೇಕು. ಫೇಸ್ ಮಾಸ್ಕ್ ಮಾಡೋರು ಹೆಂಗೆಂಗೋ ಅದಕ್ಕೆ ನೀರಾಗೆಲ್ಲ ಇದು ಮಾಡಿರ್ತಾರೆ. ಫೇಸ್ ಮಾಸ್ಕ್ ಎಲ್ಲ ಫುಲ್ಲು ಕುತ್ತಿಗೆ ಭಾಗ ಇಲ್ಲಿಂದ ತನಕ ಇದು ಮಾಡಿಕೊಂಡು ನಾನು ನಿಮಗೆ
ವಿಡಿಯೋ ಮತ್ತೆ ಆನ್ ಮಾಡ್ತೀನಿ. ಫುಲ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತೆ ಮಾಡ್ತೀನಿ. ಓಕೆ ನೋಡಿ, ಈ ಥರ ಪ್ಯಾಕ್ ಮಾಡ್ಕೊಂಡಿದ್ದೀನಿ ನಾನು. ಸೊ ನನಗೆ ಫುಲ್ ಬಾಡಿ ಎಲ್ಲ ಮಾಡ್ಕೋತೀನಿ ನಾನು. ಸ್ನಾನ ಮಾಡೋಕ್ಕೆ ಮುಂಚೆ ಬಾಡಿ ಎಲ್ಲ ಫುಲ್ಲು ಇದು ಮಾಡ್ಕೊಂಡೆ ಸ್ನಾನ ಮಾಡೋದು ನಾನು. ಹೆಂಗಿದೆ ಭೂತ ಥರ ಇದ್ದೀರಲ್ವಾ. ಆಮೇಲೆ ಇದು ಏನು ಅಂತಂದರೆ, ಇದು ತುಂಬ ತ್ವಚೆ ಚೆನ್ನಾಗಿ ಕಾಣೋದಕ್ಕೆ ಬೀಟ್ರೋಟ್ ಯೂಸ್ ಆಗುತ್ತೆ. ಮತ್ತು ಆಗಿರೋರಿಗೆ ಇದನ್ನು ಯೂಸ್ ಮಾಡಿದ್ರೆ ವಯಸ್ಸು ಕಮ್ಮಿ ಆಗಿರೋ ಥರ ಕಾಣುತ್ತೆ. ಮತ್ತು ತಲೆ ಕೂದಲಿಗೆ ಯೂಸ್ ಮಾಡೋದ್ರಿಂದ ತುಂಬ ಇದಿದೆ. ಏನು ಅಂತಂದರೆ ಹೊಟ್ಟೆನಿದೆಯಾ ಅದು ಇದಾಗೋದು, ಕೂದಲು ಬೆಳೆಯೋದಕ್ಕೂ ಸಹಾಯ ಆಗುತ್ತೆ. ಆಮೇಲೆ ನೋಡಿ, ನಾವು ಯಾವತ್ತೂ ಅಷ್ಟೇ ಕೂದಲಿಗೆ ಏನಾದರೂ ಪ್ಯಾಕ್ ಮಾಡ್ತೀವಿ ಅಂತಂದರೆ ಇದಿದೆಯಲ್ಲ, ಈ ತಗೊಂಡು ಈ ಕೈಯಲ್ಲಿ ಈ ಥರ ಬೆರಳಲ್ಲಿ ಇದು ಮಾಡ್ಕೋಬೇಕು. ಆವಾಗ ಕೂದಲಿಗೆ ಚೆನ್ನಾಗಿದಾಗುತ್ತೆ. ಆಮೇಲೆ ನಮ್ಮ ಸ್ಕಿನ್ನಲ್ಲಿ ಸೂಕ್ಷ್ಮ ಗೆರೆಗಳಿರುತ್ತೆ, ಸೊಕ್ಕು ಸೂಕ್ಷ್ಮ ಗೆರೆಗಳು, ಅದೆಲ್ಲ ಕಮ್ಮಿ ಮಾಡ್ತಾ ಬರುತ್ತೆ ಬೀಟ್ರೋಟ್ ಪೌಡರು. ಬೀಟ್ರೋಟು ಜ್ಯೂಸ್ ಕುಡಿಯೋದ್ರಿಂದನೂ ಅಷ್ಟೇ. ಬೀಟ್ರೋಟಲ್ಲಿ ಮನೇಲೇ ತಯಾರು ಮಾಡಿಕೊಂಡು ಅದನ್ನು ಒಣಗಿಸ್ಕೊಂಡು ಪೌಡ್ರು ಮಾಡ್ಕೊಳ್ಳೋರು ಇದ್ದಾರೆ. ನಾನು ಆಲ್ಪ್ಸ್ ಗುಡ್ನೆಸ್ ಅವ್ರು ಇದರಲ್ಲಿ ತರಿಸ್ಕೊಂಡಿದ್ದು. ಆಮೇಲೆ ಈ ಒಂದು ಏನು ಅಂತಂದರೆ ಸೊಕ್ಕು ಇರುತ್ತಲ್ವಾ, ಸೂಕ್ಷ್ಮ ಗೆರೆಗಳಿರುತ್ತಲ್ಲ, ಇದನ್ನು ನಾನು ಯೂಸ್ ಮಾಡ್ತಾ ಕಮ್ಮಿ ಬೀಳ್ತಾ ಬರ್ತಾ ಇರುತ್ತೆ. ಸೊ ನನ್ನ ಒಂದು ಸೌಂದರ್ಯದ ಗುಟ್ಟು ಇದೆ. ಮತ್ತು ನಾನು ಯಾವುದೇ ಕ್ರೀಮ್ ಯೂಸ್ ಮಾಡಲ್ಲ, ಸನ್ಸ್ಕ್ರೀನು ಹಾಕ್ತೀನಿ ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂತ. ಆಮೇಲೆ ಬಾಡಿಗೆ ಯಾವ ಸೋಪ್ ಯೂಸ್ ಮಾಡ್ತೀನಿ ಅಂತಲೂ ಇದು ಮಾಡ್ತೀನಿ. ಆಮೇಲೆ ತುಂಬ ಜನ ನಾನೇನು ಪಾರ್ಲರ್ಗೆ ಏನಾದರೂ ಹೋದರೆ, ಮೇಡಮ್ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿದೆ, ನೀವೇನು ಮಾಡಿಸ್ಬೇಡಿ, ನಾವೆಲ್ಲ ಆ ಥರ ಸ್ಕಿನ್ ಆಗೋದಕ್ಕೆ ಇದ್ದು ಪಾರ್ಲರ್ಗೆ ಬರ್ತೀವಿ, ನೀವು ದಯವಿಟ್ಟು ಏನು ಮಾಡಿಸ್ಬೇಡಿ ಅಂತಲೇ ಹೇಳ್ತಾರೆ ನನಗೆ. ಆಮೇಲೆ ನಾನು ಬೇಕಾದ್ರೆ ಅಲ್ಲಿ ಹೋಗಿ ಯಾವಾಗಾದರೂ ನಾನು ಹೋದಾಗ ನಾನು ಯೂಟ್ಯೂಬ್ ಏನಾದರೂ ಮಾಡಬೇಕಂತಂದರೆ ಅವ್ರ ಹತ್ರ ಮಾತಾಡಿಸ್ತೀನಿ ನಾನು. ಅವ್ರು ನನ್ನ ಸ್ಕಿನ್ ಬಗ್ಗೆ ಹೇಳ್ತಾರೆ, ತುಂಬ ಚೆನ್ನಾಗಿದೆ ಸ್ಕಿನ್, ನಿಮ್ಮ ಸ್ಕಿನ್ನಲ್ಲಿ ನನಗೆ ಏನೊಂದು ಟ್ಯಾನ್ ತೆಗಿಯೋದಕ್ಕೂ ನನಗೆ ಇಷ್ಟ ಆಗಲ್ಲ, ಅಷ್ಟು ಚೆನ್ನಾಗಿದೆ ನಿಮ್ಮ ಸ್ಕಿನ್ನು ಅಂತ ಹೇಳ್ತಾರೆ ಅವರು. ಅದು ನನಗೆ ಏನಂತಂದರೆ, ನನಗೆ ಫುಲ್ ಡಿಪ್ರೆಷನ್ಗೆ ಹೋಗ್ಬಿಟ್ಟು ನಾನು ಒಂದು 2 ಇಯರಿಂದ ನನಗೆ ಏನಾಗಿದೆ ನನಗೆ ಅರ್ಥನೇ ಆಗಲಿಲ್ಲ. ಸೊ ಹಂಗಾಗ್ಬಿಟ್ಟಿತ್ತು ಫೇಸ್ ನನಗೆ. ಏನೋ ಒಂಥರ ಚೆನ್ನಾಗಿ ಕಾಣದೇ ಇರೋ ಥರ, ಮತ್ತೇನೋ ಡಿಪ್ರೆಷನಲ್ಲಿರೋ ಥರ, ಏನೋ ಯೋಚನೆ ಥರ, ಈ ಥರ ಎಲ್ಲ ಆಗ್ತಿತ್ತು. ನನಗೆ ಹೆಚ್ಚಾಗಿ ನೀರು ಸೇವನೆ ಮಾಡೋದಕ್ಕೆ, ವಾಕಿಂಗ್ ಮಾಡೋದಕ್ಕೆ ಎಲ್ಲ ಸ್ಟಾರ್ಟ್ ಮಾಡಿದೆ. ಒಂದೊಂದು ಬುಕ್ಸ್ ಓದ್ತಾ ಇದ್ರೂ ನಾನು ರವಿ ಬೆಳಗೆರೆ ಅವ್ರ ಬುಕ್ಸ್ ತುಂಬ ಚೆನ್ನಾಗಿ ಓದ್ತೀನಿ. ಸೊ ಅದರಲ್ಲಿ ಒಂದು ಬುಕ್ಕು ಬಗ್ಗೆ ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ. ಸೊ ನನಗೇನಂತಂದರೆ, ಹೇಳಿ ಹೋಗೋ ಕಾರಣ ಅನ್ನೋ ಒಂದು ಬುಕ್ಕನ್ನು ತುಂಬ ಚೆನ್ನಾಗಿ ಓದ್ತಿದ್ದೀನಿ ನಾನು. ಅದರಲ್ಲಿ ಒಂದೇ ಒಂದು ವಾಕ್ಯ, ಒಂದೇ ಒಂದು ಸ್ವಲ್ಪ ಓದ್ಬೇಕನ್ನೋ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ನನಗೆ. ಸೊ ಬಟ್ ನಾನು ನನ್ನ ಲೈಫಲ್ಲಿ ತುಂಬ ಸ್ಟ್ರಾಂಗ್ ಗರ್ಲು. ನನ್ನ ವಿಚಾರಕ್ಕೆ ಯಾರೇ ಬಂದರೂ ನಾನು ಬಿಡೋದಿಲ್ಲ. ನನ್ನ ವಿಚಾರಕ್ಕೆ ನಾನು ಯಾರು ವಿಚಾರಕ್ಕೂ ಹೋಗಲ್ಲ. ನನ್ನ ವಿಚಾರಕ್ಕೆ ಬಂತಂದ್ರೆ ನಾನು ಬಿಡೋದಿಲ್ಲ. ಅಷ್ಟು ಒಂದು ನನ್ನನ್ನು ನಾನು ಬಿಲ್ಡ್ ಮಾಡ್ಕೋತಾ ಇದ್ದೀನಿ ನಾನು. ನನಗೆ ಯಾವ ಒಂದು ಫ್ರೆಂಡ್ಶಿಪ್ಪು ಅಷ್ಟೇ ನಾನು ಅಷ್ಟೊಂದು ಬೆರೆಯೋದಿಲ್ಲ. ಫೋನ್ ಕಾಲ್ಸು ಅಷ್ಟೊಂದು ಯಾರು ಕಾಲ್ ಮಾಡಿದ್ರು ಪಿಕ್ ಮಾಡಲ್ಲ. ತುಂಬ ಜನ ಫ್ರೆಂಡ್ಸ್ ಹೇಳ್ತಾರೆ, ಏನು ನೀವು ಫೋನೇ ಪಿಕ್ ಮಾಡಲ್ಲ ಹಂಗೆ ಹಿಂಗೆ ಅಂತ. ನನಗೆ ಈಗೀಗ ಯಾರ ಜೊತೆನೂ ಬೆರಿಬೇಕು ಅನ್ಸಲ್ಲ. ಯಾಕಂದರೆ ತುಂಬ ನೋವು ತಿಂದಿರೋರು ಒಂಟಿಯಾಗಿ ಉಳಿಯೋದಕ್ಕೆ ಇಷ್ಟಪಡ್ತಾರೆ. ಸೊ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಟು ಹಬ್ಬಣ ಯೂಟ್ಯೂಬ್ ಚಾನಲ್. ನನ್ನ ಕೈಲಿ ಏನಿದೆ ನೋಡಿ, ಕರ್ನಿ ಗೊಬ್ಬರ ಮತ್ತು ಕುರಿ ಕೊಟ್ಟಿಗೆ ಗೊಬ್ಬರನ ತಗೊಬಂದಿದ್ದೀನಿ. ನಮ್ಮ ಗಿಡಗಳೆಲ್ಲ ಆದಷ್ಟು ಹಾಳಾಗ್ಬಿಟ್ಟಿದೆ. ಸೊ ಯಾವ ಥರ ಅದಕ್ಕೆಲ್ಲ ಗೊಬ್ಬರ ಹಾಕಿ, ನನಗೆ ಆದಷ್ಟು ಚಿಕ್ಕಂದಿನಿಂದ ಗಿಡಗಳು ನೆಡೋದು, ನಾಯಿ ಪಕ್ಷಿ ಪ್ರಾಣಿ ಅಂದರೆ ತುಂಬಾ ಇಷ್ಟ ನನಗೆ. ಹಾಗಾಗಿ ಮನೆ ಮುಂದೆ ಸ್ವಲ್ಪ ಅಷ್ಟು ಗಿಡಗಳಿಟ್ಟಿದ್ದೀನಿ. ಸಗಣಿ ಎಲ್ಲ ಹಾಕಿದ್ರೆ ಸಗಣಿ ಹುಳ ಬಿಡುತ್ತೆ, ಗಿಡ ಹಾಳಾಗುತ್ತೆ ಅಂದರು ಕೆಲವರು. ಬಟ್ ನಾನು ಆದ್ರೂ ಇರಲಿ ಅಂದ್ಬಿಟ್ಟು ನಾನೇನು ಅದನ್ನು ತೆಗಿಯೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಬಂದು ನಾನು ಕುರಿ ಕೊಟ್ಟಿಗೆ ಗೊಬ್ಬರನ ತೊಗೊಂಬಂದಿದ್ದೀನಿ ಯೂಸ್ ಮಾಡೋದಕ್ಕೆ. ಫಸ್ಟು ನನ್ನ ಮನೆ ಮುಂದ್ಗಡೆ ಹೆಂಗಿದೆ ಅಂತ ಅಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ವಿಡಿಯೋ ಮಾಡಿ ತೋರಿಸ್ತೀನಿ. ಮನೆ ಮುಂದ್ಗಡೆನೆ ನಾನು ಸ್ವಲ್ಪ ಅಲೋವೆರಾ ಇಟ್ಕೊಂಡಿದ್ದೀನಿ, ಇದನ್ನು ಫೇಸ್ಗೆಲ್ಲ ಅಪ್ಲೈ ಮಾಡೋದಕ್ಕೆ. ಹಂಗೆ ಇದರಲ್ಲಿ ಇನ್ನೂ ಬೆಳೆದಿದೆ. ಸೊ ನೋಡಿ,
ನೀವು ನೋಡ್ಬೋದು. ಹೀಗಾಗಿ ಇಲ್ಲಿ ಅಲೋವೆರಾ ಸ್ವಲ್ಪ ನನಗೂ ಫೇಸಿಗೆ ಬೇಕಾಗಿತ್ತು, ಹೇರ್ಗೆ ಅಪ್ಲೈ ಮಾಡೋಕ್ಕೆ ಬೇಕಾಗಿತ್ತು. ನಂಗೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಭಯ, ಯಾಕಂದರೆ ಇಲ್ಲಿ ಬರೀ ಕಪ್ಪೆ ಎಲ್ಲ ಇರುತ್ತೆ. ಸೊ ಅದಕ್ಕೆ ಭಯ ನನಗೆ, ಹಾವು ಇರುತ್ತೇನೋ ಅಂದ್ಬಿಟ್ಟು ಸಗಣಿ ಇದೆಲ್ಲ ಹಾಕಿದ್ದೀನಲ್ವ ಅದಕ್ಕೆ. ಆಮೇಲೆ ಇಲ್ಲಿ ಬಂದು ನಾನು ತುಳಸಿ ಗಿಡ ಇಟ್ಟಿದ್ದೀನಿ, ತುಳಸಿ ಕಟ್ಟೆ, ಮನೆ ನೇರವಾಗಿ ತುಳಸಿ ಕಟ್ಟೆಯನ್ನು ಇಟ್ಕೊಂಡಿದ್ದೀನಿ. ಹೆಣ್ಣದೊಂದು ಹಾಕಿದ್ದೀನಿ, ಗಂಡದೊಂದು ಹಾಕಿದ್ದೀನಿ. ಇದು ಹೆಣ್ಣು ತುಳಸಿ, ಗಂಡು ತುಳಸಿ ನೋಡಿ ಇಲ್ಲಿದೆ, ಅದು ನೀರೇನೋ ಹಾಕಿಲ್ಲ, ಬೆಳಗ್ಗೆ ನೆನ್ನೆಯಿಂದ ಅಂದ್ಬಿಟ್ಟು ಸ್ವಲ್ಪ ಒಣಕೊಂಡಿದೆ. ಆಮೇಲೆ ಇಲ್ಲಿ ಬಂದು ಅಲೋವೆರಾನ ಇಟ್ಟಿದ್ದೀನಿ, ಇದು ಸಾರಿ. ಆಮೇಲೆ ನೋಡಿ ಇದು ಹುಳ ತಿಂದ್ಬಿಟ್ಟಿದೆ ಗಿಡ ಎಲ್ಲ. ಸೊ ಅದಕ್ಕೆ ಹುಳ ತಿಂದಿರೋದಕ್ಕೆ ಇದು ಒಂದು ಸರಿನೂ ಹೂವು ಬಿಟ್ಟಿದ್ದು ನೋಡಲೇ ಇಲ್ಲ, ಸುಮ್ಮನೆ ಗಿಡ ಹಾಕಿದ್ದೀನಿ ಅಷ್ಟೇ. ಸೊ ಅದಕ್ಕೆ ಬೇಕಾಗಿರೋಂಥದ್ದನ್ನೆಲ್ಲ ಕೊಟ್ಟರೆ ಅಲ್ವಾ ಅದು ಕರೆಕ್ಟಾಗಿ ಕೊಡೋದು. ಹಾಗಾಗಿ ಇದು 3 ಥರ ಮಣ್ಣು ಮಿಕ್ಸ್ ಮಾಡಿದ್ದೀನಿ ನಾನು. ಸೊ ನನ್ನ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಇನ್ನು ಸ್ವಲ್ಪ ಹೊತ್ತಿಗೆ, ಅಷ್ಟೊತ್ತಿಗೆ ವೀಡಿಯೋಸ್ ಎಲ್ಲ ಮುಗಿಸ್ತೀನಿ. ನೋಡಿ 3 ಥರ ಮಣ್ಣು ಹಾಕಿ ಪಾಟ್ಗಳಿಗೆ ಏನಾದರೂ ನೀವು ಗಿಡ ಹಾಕಬೇಕು ಅಂದರೆ, ನಾನು ಇಲ್ಲಿ ಜೇಡಿ ಮಣ್ಣು, ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣು ಯೂಸ್ ಮಾಡಿದ್ದೀನಿ. ಸಿಮೆಂಟ್ ಮಣ್ಣು ಆ ಥರ ಕೂದಲು ಹಾಕಿದೆ, ಅದೆಲ್ಲ ಒಂಥರ ಸ್ವಲ್ಪ ಇದಾಗಿದೆ. ಇಲ್ಲಿ ಕೆಳಗಡೆ ಓಪನ್ ಮಾಡಬೇಕಾಗಿತ್ತು. ಲಾಸ್ಟ್ ಟೈಮು ನನ್ನ ಮಗ ಓಪನ್ ಮಾಡಿರೋದು, ಇದು 1.5 ಇಯರ್ ಆಯಿತು, ಹಂಗೆ ಇದೆ ಇದು. ಹಾಗಾಗಿ ನಾನೇ ಇಲ್ಲೆಲ್ಲ ಹಿಟ್ಕೆ ಎಲ್ಲ ಇಟ್ಟು ಕ್ಲೀನಾಗಿ ಇಟ್ಟಿದ್ದೀನಿ. ಓಕೆ, ಸೊ ನಾನು ಇಲ್ಲಿ ಜಾಸ್ತಿ ನನಗೆ ಎರೆಹುಳಗಳೇ ಇದೆ ಮನೆ ಹತ್ರ. ಹುಳ ಇರೋವಂಥ ಮಣ್ಣನ್ನೇ ತಗೊಬಂದು ಗಿಡಗಳಿಗೆ ಹಾಕ್ತೀನಿ ನಾನು, ಅದನ್ನೇ ಮಿಕ್ಸ್ ಮಾಡೋದಕ್ಕೆ. ಸ್ವಲ್ಪ ಪಾಪಿತ, ಇದಕ್ಕೇನು ಗೊಬ್ಬರ ಏನು ಬೇಕಾಗಿಲ್ಲ. ಇದು ಒಂದು ಸರಿನೂ ಹೂವು ಕೊಡಲಿಲ್ಲ ನನಗೆ, ಅದಕ್ಕೆ ಬೇಜಾರು ಇದನ್ನು ಕ್ಲೀನ್ ಮಾಡೋಕ್ಕೆ ನನಗೆ. ಆಮೇಲೆ ಇಲ್ಲಿ ಬಂದು ಡೇರೆ ಹೂವು ಹಾಕಿದ್ದೀನಿ. ಇದರಲ್ಲಿ ಆಲ್ಮೋಸ್ಟ್ ಒಂದು 2 ಹೂವು ಕಿತ್ಕೊಂಡೆ. ಸೊ ಗಿಡ ಯಾಕೋ ಏಳ್ಗೆನೇ ಆಗ್ತಾಯಿಲ್ಲ. ನೋಡೋಣ ಅಂತ ಇವತ್ತು ಕೊಟ್ಟಿಗೆ ಗೊಬ್ಬರ ತಗೊಬಂದಿದ್ದೀನಿ, ಹಾಕೋಣ ಅಂತ. ಓಕೆ, ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಬೆಳಿಬೋದು. ಆಲ್ಮೋಸ್ಟ್ ಹೂವು ಎಲ್ಲ ಬಿಟ್ಟು ಒಣಗಿರೋದು ಇದು. ಏನೋ ಒಂದು ಇದಕ್ಕೇನೋ ಚೆಲ್ಲಿದ್ದಾರೆ ಯಾರೋ ಅನಿಸುತ್ತೆ, ಗಿಡ ಎಲ್ಲ ಹೋಗ್ಬಿಡ್ತು. ಇದಕ್ಕೆ ಸ್ವಲ್ಪ ನೇರವಾಗಿ ಏನಾದರೂ ಹಾಕಿ ಕಟ್ಟೋಣ, ಹೂವು ಗಿಡ ಚೆನ್ನಾಗಿ ಬೆಳೀಲಿ ಅಂತ. ಸೊ ನೆಕ್ಸ್ಟ್ ಬಂದು ನಿಂಬೆಕಾಯಿ ಗಿಡ. ಸೊ ಇದು ನಾನು ಭಯಪಟ್ಟೆ, ನಾನು ನೆಟ್ಟಿಲ್ಲ ಏನಿಲ್ಲ, ಒಂದು ಪಾಟಲ್ಲಿ ಬೆಳೆದಿತ್ತಿದ್ದು ನಾನು ಬೀಜ ಹಾಕಿ. ಸೊ ನಾನು ಇದನ್ನು ಒಂದು ಬಕೆಟ್ಗೆ ಹಾಕಿ ಹೋಲ್ ಮಾಡಿ ಅದನ್ನು ಇಟ್ಟಿದ್ದೀನಿ. ನೋಡಿ ಎಷ್ಟು ಕ್ಲೀನಾಗಿ ಇಟ್ಟಿದ್ದೀನಿ ಗಿಡಗಳು. ಬಂದಿದ್ದಾಳೆ ಸ್ಕೂಲಿಂದ, ಅದಕ್ಕೆ ಸ್ಕಿಪ್ ಮಾಡಿದೆ ನಾನು. ಸ್ವಲ್ಪ ನಿಂಬೆಹಣ್ಣು ಗಿಡ ಹಾಕಿದ್ದೀನಿ ಮನೆ ಮುಂದ್ಗಡೆ, ಅದಷ್ಟು ಅದೇ ನೆಟ್ಟಿರೋದು, ಇನ್ನು ಕಾಯಿ ಮಾತ್ರ ಬಿಡಲಿಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ಗೊಬ್ಬರ ತಗೊಬಂದಿದ್ದೀವಿ, ಅದನ್ನೆಲ್ಲ ಹಾಕೋಣ ಅಂತ. ಕುರಿ ಕೊಟ್ಟಿಗೆ ಗೊಬ್ಬರ ತಗೊಬಂದಿದ್ದೀನಿ ಹೋಗಿ. ಫೋಟಲ್ಲಿ ಒಂದು ಗಿಡ ನೋಡಿದೆ, ತುಂಬ ಚೆನ್ನಾಗಿತ್ತು ಗಿಡ, ನನಗೆ ಇಷ್ಟ ಆಯಿತು. ನನಗೆ ಇಷ್ಟ ಆಗಿದ್ದು ಏನಾದರೂ ಆಗಲಿ ನಾನು ಬಿಡಲ್ಲ, ಅದೆಷ್ಟೇ ಕಷ್ಟ ಆಗಲಿ ನಾನು ತಗೊಬರೋ ಗಂಟ ಬಿಡಲ್ಲ. ಒಂದು ಅಂಗಡಿ ಹತ್ರ ಹೋದೆ, ಅಲ್ಲಿ ಗಿಡ ಕಳ್ತನ ಮಾಡ್ಕೊಬಂದ್ಬಿಟ್ಟಿದ್ದೀನಿ 2 ಗಿಡ. ಒಂದು ಸಿಟಿಯಲ್ಲಿ ವಾಚ್ ರೆಡಿ ಮಾಡ್ಸೋಕ್ಕೋಗಿ ಒಂದು ಅದಿದ್ರೆ ಹಾವು ಬರಲ್ಲ ಅಂತ ಹೇಳಿದ್ರು, ಅದಕ್ಕೆ ಅದೊಂದು ಗಿಡ ತಗೊಂಬಂದೆ. ಆಮೇಲೆ ಇನ್ನೊಂದು ಗುಚ್ಚೆ ಇಡಬೇಕು ರಾಯರಿಗೆ ಅಂದ್ಬಿಟ್ಟು ಬಂದಿಟ್ಟಿದ್ದೀನಿ. ಸಖತ್ತಾಗಿ ಮಾತ್ರ ಬೆಳೀತಾ ಇದೆ, ತೋರಿಸ್ತೀನಿ ನೋಡಿ. ಇದೊಂಥರ ಹೂವು ತುಂಬ ಇಷ್ಟ ಆಗ್ಬಿಡ್ತು ನಂಗೆ ನೋಡಿದ ತಕ್ಷಣನೇ. ಒಂದೇ ಒಂದು ಹೂವು ಬಿಟ್ಟಿದೆ, ಇದೆಲ್ಲ ಫುಲ್ ಹೂವು ಬಿಡೋದೆ. ಹಂಗಾಗಿ ಇದೊಂದು ಮತ್ತು ಇದು ಬಂದು ಸಿಟಿಯಲ್ಲಿ ತಗೊಬಂದಿದ್ದು ನಾನು. ಯಾರ್ದೋ ವಾಚ್ ಅಂಗಡಿಯವರು ಶಾಪಲ್ಲಿ ಪಾಟಲ್ಲಿ ಹಾಕಿದ್ರು, ಅವ್ರಿಗೆ ಗೊತ್ತಿಲ್ಲ ಇದು ಕಿತ್ಕೊಬಂದೆ. ಇದು ಅಷ್ಟೇ ಬೇರೆಯವ್ರ ಮನೆ ಹತ್ರ ಕಿತ್ಕೊಬಂದಿದ್ದೆ. ಆಮೇಲೆ ಅದು ವೇಸ್ಟ್ ತರಕಾರಿ ಹಾಕ್ಬಿಟ್ಟು ಒಳಗಡೆ ಊತಿಟ್ಟಿದ್ದೆ, ವೇಸ್ಟ್ ತರಕಾರಿ ಹಾಕಿ. ಅದು ಕರೆಕ್ಟಾಗಿ ಬಂದಿದೆ, ಈರುಳ್ಳಿ ಗಿಡ ನೆಟ್ಕೊಂಡು ಹೋಗಿದೆ.
ಆಮೇಲೆ ಇದು ನೋಡಿ, ಇದರಲ್ಲಿ ಆಲ್ರೆಡಿ ಹೂವು ಕೊಟ್ಟಾಗಿದೆ. ಅದು ಈಗ ತಿರ್ಗಾ ಮತ್ತೆ ಮಗ್ಬಿಡ್ತಾ ಇದೆ. ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕೋಣ ಸ್ವಲ್ಪ ಅಂದ್ಬಿಟ್ಟು ಇದೆಲ್ಲ ತಗೊಬಂದಿದ್ದೀನಿ. ಇದ್ರಿಗೆ 3 ಥರ ಮಣ್ಣು, ನಾನು ಆವಾಗಲೇ ಹೇಳ್ದಂಗೆ 3 ಥರ ಮಣ್ಣನ್ನು ಯೂಸ್ ಮಾಡಿದ್ದೀನಿ. ನೋಡಿ, ವೇಸ್ಟ್ ತರಕಾರಿ ಎಲ್ಲ ಹಾಕಿದ್ದೀನಿ, 3 ಥರ ಮಣ್ಣು ಯೂಸ್ ಮಾಡಿದ್ದೀನಿ, ಎಲ್ಲ ಹಾಕಿದ್ದೀನಿ. ನೆಕ್ಸ್ಟ್ ಇದಾದ ನಂತರ ನೋಡಿ, ನಿಮ್ಮ ಮನೆಗಳ ಹತ್ರ ಕ್ಲೀನಾಗಿ ಈ ಹಲ್ಗೆ ಎಲ್ಲ ನಾನೇ ಸರಿ ಮಾಡಿದೆ. ತಗೊಂಡು ಬಂದು ಹಿಟ್ಕೆ ಎಲ್ಲ ಹಾಕಿ ಅದ್ರ ಮೇಲೆ ಪಾಟ್ ನೆಟ್ಟಿದ್ದೀನಿ. ಒಂದೊಂದು ಪಾಟು ತುಂಬ ದೊಡ್ಡದಾಗಿರೋದು ಹಾಕಿದ್ದೀನಿ. ನೆಕ್ಸ್ಟ್ ಬಂದು ಈ ಕವರ್ ಯಾವಾಗಲೂ ಇದ್ರ ಪಾಟಲ್ಲಿ ಇಟ್ಟಿರುತ್ತೀನಿ. ಯಾಕಂತಂದರೆ ರೋಸ್ ಗೀಸ್ ಎಲ್ಲ ಬಿಟ್ಟರೆ ದೃಷ್ಟಿ ಆಗುತ್ತೆ ಅದರ ಮೇಲೆ ಹಾಕೋದಕ್ಕೆ ಅಂತ ಇದರೊಳಗಡೆನೆ ಹಾಕ್ಬಿಟ್ಟಿರ್ತೀನಿ. ಇವತ್ತಿಂದ ಇದ್ರ ಹಿಂದೆ ಇಡ್ತೀನಿ. ಆಲ್ರೆಡಿ ಹೂವು ಎಲ್ಲ ಬಿಟ್ಟು ಉದುರೋಗಿದೆ. ಈ ಒಂದಿನ ತೋರಿಸ್ತೀನಿ. ಇದು ಹೂವು ಬಿಟ್ಟಾಗ ಒಂದಿನ ವಿಡಿಯೋ ಮಾಡ್ತೀನಿ. ಗಿಡಗಳು ತುಂಬ ಹೂವು ನೆಟ್ಟಾಗ ಈ ಕಲರ್ ಅಂದರೆ ತುಂಬ ಇಷ್ಟ ನನಗೆ. ಇದು ಇಷ್ಟು ಕಾಫಿ ಕಲರ್ ಬರುತ್ತೆ, ಎಷ್ಟು ಚೆನ್ನಾಗಿ ಗುಚ್ಚಾಗಿರುತ್ತೆ. ಒಂದು ಹೂವು ಇಟ್ಟರೆ ಅಷ್ಟೇ ಆಕರ್ಷಣೆ ಆಗ್ತಾ ಇರುತ್ತೆ ದೇವ್ರ ಫೋಟೋಗೆ. ಆಮೇಲೆ ನೋಡಿ, ತುಳಸಿ ಗಿಡ 1 ನಿಮಿಷ, ನನ್ನ ಮಗಳು ಟ್ರಿಪ್ ಹೋಗಿದ್ದಾಳೆ, ಹಂಗಾಗಿ ಅಣ್ಣ ಕರ್ಕೊಬರೋಕೆ ಹೋಗ್ತಾನೆ, ಕಾಲ್ ಮಾಡ್ತಿದ್ದಾನೆ. ಅದನ್ನು 1-2 ನಿಮಿಷ. ಬೆಳೀತಾ ಗಿಡ ಹೂವು ಬಂದಿದ್ದೆ, ಫಸಲು ಅದು ಹೂವು ಚೆನ್ನಾಗಿ ಕೊಡ್ತಾ ಇದೆ. ಗೊಬ್ಬರ ಹಾಕಿ ಚೆನ್ನಾಗಿ ಇದು ಮಾಡಿದ್ರೆ ಒಳ್ಳೆ ಇದು. ನಾನು ಎಷ್ಟು ಬೇಕೋ ಅಷ್ಟು ಕುರಿ ಗೊಬ್ಬರನ ಹಾಕ್ಕೊಂಡಿದ್ದೀನಿ. ನನಗೆ ಗಮ್ಮಂತೆ ಕುರಿ ಗೊಬ್ಬರ ಹಾಕಿದ್ದೀನಿ. ಇದರಲ್ಲೂ ಸ್ವಲ್ಪ ಎಲ್ಲ ಪಾತಿ ಮಾಡಿ ಕುರಿ ಗೊಬ್ಬರನ ಹಾಕಿದೆ. ನಂತರ ನೋಡಿ, ಯಾರೋ ತುಂಬ ಹೇಳ್ಬಿಟ್ಟು ಹೋಗಿದ್ದೆ, ಅದನ್ನು ಓಲೆ ಮಾಡಲಿಲ್ಲ. ಒಂದು ಬಿಂಗೆ ನೀರು ಹಟ್ಟಿದ್ದಾರೆ. ಅದಕ್ಕೆ ಏನಕ್ಕೆ ಮಾಡಬೇಕು? ನಾನು ಇಲ್ಲದೆ ಇರೋ ಟೈಮಲ್ಲಿ ತಿಳ್ಕೊಂಡು ನೀರು ಹಟ್ಬೇಕಲ್ವಾ? ಗಿಡ ಆಗಲೇ ಫಸಲು ಕೊಟ್ಟು ಇದು 2ನೇ ಸರಿ ಹೂವು ಬಿಡೋಕ್ಕೆ ರೆಡಿ ಆಗೈತೆ, ಮತ್ತು ಚಿಗುರ್ತಾ ಇದೆ. ಅದಕ್ಕೆ ಅಲ್ಲಿ ತುದಿಗೆ ಸಗಣಿ ಚುಚ್ಚಿ ಮತ್ತು ಕೊಟ್ಟಿಗೆ ಗೊಬ್ಬರನ ಹಾಕಿದ್ದೀನಿ ಇಲ್ಲಿ. ನೆಕ್ಸ್ಟು ಶಾಮಂತಿಗೆ, ಇದಕ್ಕೂ ಅಷ್ಟೇ ಕೊಟ್ಟಿಗೆ ಗೊಬ್ಬರನ ಯೂಸ್ ಮಾಡಿದ್ದೀನಿ. ಎಲೆ ಗಿಡ ಅದನ್ನು ಒಣಗಿಸಾಕಿಟ್ಟಿದ್ದಾರೆ, ಎಲೆನೇ ಅಂಟಿಲ್ಲ ಮನೆ ಹತ್ರ. ನನ್ನ ಮಗಳ ಸೈಕಲ್ ಇತ್ತು, ಫಸ್ಟ್ ಸೈಡ್ಗೆ ಹಾಕಿ ಇದು ಮಾಡಿದ್ದೀನಿ. ಸೊ ಹೆಂಗಿದೆ ಗಿಡಗಳು ಕಮೆಂಟ್ ಮಾಡಿ. ಇನ್ನೂ ಮೇಲೆ ಇಟ್ಟಿದ್ದೀನಿ, ಎಲ್ಲ ಹೋಗ್ಬಿಟ್ಟಿದೆ ಪಾಟ್ಗಳಲ್ಲಿರೋ ತುಳಸಿ ಗಿಡಗಳೆಲ್ಲ. ಇವಾಗ ಎಲ್ಲ ಮಗ್ಗಿಬಿಡ್ತಾ ಇದೆ ಹೂವಾಗಲು. ಬರೀ ನನ್ನ ಪೂಜೆಗೆ ಸಿಕ್ಕಿದ್ರೆ ಸಾಕು. ನಂತರ ಮಿಕ್ಸ್ ಮಾಡೋಣ, ನೋಡೋಣ ಮಳೆ ಗಿಳೆ ಬಿದ್ದರೆ. ಒಂಚೂರು ನೀರಾಗಿರೋದು ಓಪನ್ ಮಾಡಿದ್ದೀನಿ, ಕೆಳಗಡೆ ಓಲಿಟ್ಟಿದ್ದೀನಿ. ಆಲ್ಮೋಸ್ಟು ನನ್ನ ಪಾರ್ಟ್ನರ್ ಬಂದಾಯಿತು ಶಟಲ್ ಆಡೋಕ್ಕೆ. ಬೇಗ ಮಾಡಿ ಎಲೆ ಗಿಡನೂ ಚೆನ್ನಾಗಿ ಬರಲಿ, ನೀರು ಹಾಕೋದು ಬೇಡ. ಸೊ ಗಿಡಗಳೆಲ್ಲ ಒಣಗಿ ಇದು ನಾಳೆ ಇನ್ನೊಂದು ಗಿಡ ತರ್ತೀನಿ. ಅದಕ್ಕೆ ಸೊ ಇದನ್ನು 4 ಗಿಡಗಳಿಗೆ ತುದಿಯೆಲ್ಲ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಹೂವು ಬಿಡೋದಕ್ಕೆ. ನೋಡಿ, ಹೂವು ಚೆನ್ನಾಗಿ ಬಿಡಲಿ ಅಂತಲೇ ಏನು ಹೂವು ಗಿಡ ಎಲ್ಲ
ತಿಂದೇ ಇರಲಿ. ಇನ್ನು ಸೊ ಬೆಳೀಲಿ ಚೆನ್ನಾಗಿ ಇದಾಗಿದೆ. ಆನ್ ಆಗಿಲ್ಲ ಬಿಡು, ಆಫ್ ಆಗಿದೆ. ಅದು ಹೆಂಗೆ ಗಿಡಗಳೆಲ್ಲ ಮುಟ್ಟಕ್ಕೆ ಮನಸ್ಸು ಬರುತ್ತೋ ಜನಗಳಿಗೆ ಗೊತ್ತಿಲ್ಲ. ಆನಲ್ಲೇ ಇರಲಿ ಬಿಡು, ಅದೇನಕ್ಕೆ ಮುಟ್ತಾರೋ ಅದೇನಕ್ಕೆ ಹಿಂಗೆ ಆಗ್ತಾ ಇದೆಯೋ ಗಿಡಗಳು ಗೊತ್ತಿಲ್ಲ. ನೋಡೋಣ, ಗೊಬ್ಬರ ಚೆನ್ನಾಗಿ ಕೊಡ್ತೀನಿ, ಚೆನ್ನಾಗಿ ಬೆಳೀಲಿ. ಎಲ್ಲ ನಾಟಿ ಇದು ಮೇಕೆಗಳದು, ಕುರಿಗಳದು ನೋಡಿ ಕೊಟ್ಟಿದ್ದೀನಿ. ಇಲ್ಲೊಂಚೂರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಮನೆಗಳ ಹತ್ರ ಗಿಡಗಳನ್ನು ನೆಡ್ರಿ. ಪಾರ್ಟ್ನರ್ ಬಂದ್ಲು. ಇನ್ನು 9 o'clock 10 o'clock ಗಂಟ ಶಟಲ್ಲು ಇರ್ತೀಯಲ್ವಾ, ಕಾಗಿ ಆರಿಸ್ತೀಯ ಮತ್ತೆ ಬೆಳೆಯೋದಿದೆ. ಆಮೇಲೆ ಟೀಚರ್ ಅಮ್ಮ ಬರ್ತಾರೆ ಯಾವ್ದು ಸಾಂಗ್ ಹೇಳೋದು? ಓಕೆ ಬೈ ಗೈಸ್. ಸ್ವಲ್ಪ ನನಗೆ ಏನೋ ಸ್ವಲ್ಪ ತಗೋಬೇಕಾಗಿತ್ತು, ಅದರಿಂದ ಇದಾಯಿತು. ನೋಡಿ, ಇಲ್ಲೊಂದು ಪ್ಲಾಸ್ಟರು, ಮತ್ತು ಈ ಕಡೆ ಬ್ಲಡ್ಡು. ಇವತ್ತು 4-5 ಇಂಜೆಕ್ಷನ್ನು. ಯೋಚನೆ ಮಾಡಿದ್ದೀನಂದರೆ, ಎಷ್ಟು ಯೋಚನೆ ಮಾಡಿದ್ದೇನೆಂದರೆ ನಿಜವಾಗ್ಲೂ ಅಷ್ಟು ಯೋಚನೆ ಮಾಡಿದ್ದೀನಿ. ಬೆಳಿಗ್ಗೆಗೆ ನನಗೂ ಮೀಟಿಂಗ್ ಇದೆ, ಸೊ ಬೇಗ ಮುಗಿಸ್ತೀನಿ. ಏನು ಅಂತಂದರೆ, ನಾನು ಮೊದಲನೇದಾಗಿ ಏನೇನು ಬಿಟ್ಟಿದ್ದೆ ಅಂತ ಹೇಳ್ತೀನಿ. ಬ್ರೌನ್ ರೈಸ್ ತಗೋತಿದ್ದೆ, ರೈಸ್ ಆಲ್ಮೋಸ್ಟ್ ಕಮ್ಮಿ ಮಾಡಿದ್ದೆ ನಾನು. ನನಗೆ ಇವಾಗಲೂ ಅಷ್ಟೇ ಸಣ್ಣಕ್ಕಿ ನಾನು ತಿನ್ನೋಕ್ಕೆ ಇಷ್ಟನೇ ಪಡೋದಿಲ್ಲ. ನನ್ನ ಮನೇಲಿ ಯಾವಾಗಲೂ ಸೊಸೈಟಿ ಅಕ್ಕಿನೇ ನಮ್ಮಮ್ಮ ಯೂಸ್ ಮಾಡ್ತಿದ್ದಿದ್ದು. ಮೊಸರು ಅನ್ನ ನನಗಿದ್ರೆ ನನಗೇನು ಕೊಟ್ರೂ, ನಾನು ಅಲ್ಲಿ ತಂದು ಅಮೃತ ಇಟ್ಟರೇನು ನಾನು ತಿನ್ನೋದಿಲ್ಲ. ಮತ್ತು ನಾನ್ ವೆಜ್ ಕಮ್ಮಿ ಮಾಡಿದ್ದೆ. ನಾನು ನಾನ್ ವೆಜ್ ತಿನ್ನೋದು ಸಂಪೂರ್ಣವಾಗಿ ಬಿಟ್ಬಿಟ್ಟೆ. ನಾನು 5 ಮಂತಲ್ಲಿ ರಿವರ್ಸ್ ಮಾಡಿದೆ ನಾನು ಥೈರಾಯ್ಡು. ಡಾಕ್ಟ್ರಿಗೆ ಇವತ್ತು ಆಶ್ಚರ್ಯ, ಏನೋ ಅಮ್ಮ ಗುಡ್ ಅಂತಿದ್ರು ಅವರು. ಆಮೇಲೆ ನನಗೇನಾದರೂ ಅದನ್ನ ಹಠ ಹಿಡಿದ್ರೆ ಬಿಡಲ್ಲ, ಮಾಡ್ತೀನಿ ನಾನು. ಬಟ್ ನನಗೆ ಇದು ಏನು ಗೊತ್ತಾ, ಥೈರಾಯ್ಡ್ ಇದ್ದರೆ ಮಾನಸಿಕವಾಗಿ ಖಿನ್ನತೆಗಳಿಗೂ ಆಗ್ಬಿಟ್ಟಿರ್ತಾರೆ. ಮತ್ತು ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ಬರುತ್ತೆ, ಬೆನ್ನು ನೋವು ಬರುತ್ತೆ, ಮತ್ತು ಜಾಸ್ತಿ ಡಿಪ್ರೆಷನ್ನು ಮತ್ತು ಖಿನ್ನತೆ. ಆಮೇಲೆ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ. ಒಂದು ಕೆಲಸ ಮಾಡಿದ್ರೆ ಆಯಾಸ ಕೂತ್ಕೊಳ್ಳೋದು, ಈ ಥರ ಎಲ್ಲ ಆಗ್ತದೆ. ಅದನ್ನೆಲ್ಲ ಚೆನ್ನಾಗಿ ಗಮನಿಸ್ಕೊಂಡೆ ನಾನು. ಥೈರಾಯ್ಡ್ದು ಎಲ್ಲ ಸ್ವಲ್ಪ ಡಾಕ್ಟರ್ ಹತ್ರ ಸೊಲ್ಯೂಷನ್ ಕೇಳಿದ್ದಕ್ಕೆ. ಮತ್ತು ಅವ್ರು ಏನೇನು ತಿನ್ನಬಾರ್ದು ಅಂದಿದ್ರು ಅದನ್ನೆಲ್ಲ ಸಂಪೂರ್ಣವಾಗಿ ಬಿಟ್ಟಿದ್ದೆ. ತಿನ್ನೋದು ಇದ್ದೇ ಇರುತ್ತೆ, ಸರಿಯಾಗಿ ಬಾರಿಸ್ಬೋದು. ಥೈರಾಯ್ಡ್ ನಾರ್ಮಲ್ ಮಾಡ್ಕೊಂಡು ರಿವರ್ಸ್ ಮಾಡಿದ್ರೆ ಮತ್ತೆ ಸರಿಯಾಗಿ ತಿನ್ಬೋದು ಅಂತ ಚಾಲೆಂಜ್ ಮೇಲೆ ನಾನು 5 ಮಂತು ಇದುವರೆಗೂ ನನ್ನ ಲೈಫಲ್ಲಿ ನಾನು ನಾನ್ ವೆಜ್ ಮುಟ್ಟೋದು ಇಲ್ಲ. ನಾನು ರಾಯರ ಪೂಜೆ ಮಾಡೋದ್ರಿಂದ ಇನ್ನು ನಾನು ಅದನ್ನು ಹತ್ರಕ್ಕೂ ಅಷ್ಟು ನಾನು ಇದು ಮಾಡ್ಕೊಳ್ಳೋದಿಲ್ಲ. ನನಗೆ ಈಗ ನಾನ್ ವೆಜ್ ನೋಡಿದ್ರೆ ಹೊರ್ಗಡೆ ಎಲ್ಲಾದರೂ ಅಂಗಡಿಗಳಿಗೆ ಹೋದ್ರೆ, ಹೋಟ್ಲುಗಳು ಮತ್ತು ರೆಸ್ಟೋರೆಂಟು ಅದೆಲ್ಲ ನೋಡ್ತಾ ಇದ್ದರೆ ಫೋಟೋಸಲ್ಲಿ ಹಾಕಿರ್ತಾರೆ, ಏನೋ ಬಿರಿಯಾನಿ ಸಿಗುತ್ತೆ, ಒಂದು ತೊಗೊಂಡ್ರೆ ಒಂದು ಫ್ರೀ ದಮ್ ಬಿರಿಯಾನಿ ಸಿಗುತ್ತೆ ಅಂತ ಎಲ್ಲ ಪ್ರಮೋಷನ್ ಬಂದ್ರೂ ನಾನು ಅದನ್ನು ಮಾಡೋಕ್ಕೆ ಇಷ್ಟಪಡಲ್ಲ. ಇಷ್ಟೊಂದು ಪ್ರಮೋಷನ್ ಬರುತ್ತೆ ಫೇಸ್ಬುಕ್ಕಲ್ಲಿ, ಒಂದು ವೀಡಿಯೋಗಳು ಮಾಡ್ತಾ ಇಲ್ಲ ನಾನು. ಆಮೇಲೆ ಇನ್ನೊಂದೇನು ಅಂದರೆ, ಸೊಪ್ಪು ತುಂಬ ಚೆನ್ನಾಗಿ ತಿಂತಾಯಿದ್ದೆ. ನುಗ್ಗೆಕಾಯಿ ಸೊಪ್ಪು ಬರುತ್ತಲ್ವ, ಅದು ನುಗ್ಗೆಕಾಯಿ ಮರದ್ದು ಸೊಪ್ಪು ತುಂಬ ಚೆನ್ನಾಗಿ ತಿಂತಿದ್ದೆ. ಕಾಶಿ ಸೊಪ್ಪು ತಿಂತಿದ್ದೆ. ಹಾಗಲಕಾಯಿ ಅಂದರೆ ನನ್ನ ಫೇವ್ರೆಟ್ಟು, ಅದು ತಿಂತಿದ್ದೆ. ಆಮೇಲೆ ಮೊದಲನೇದಾಗಿ ಹಾಲು ಕಂಟೆಂಟ್, ಹಾಲಲ್ಲಿ ಏನೇನು ಪ್ರಾಡಕ್ಟ್ ಮಾಡ್ತಾರೋ, ಏನೇನು ದೂದ್ ಪೇಡ ಆಗಿರ್ಬೋದು, ಮತ್ತು ಅದು ರಸಗುಲ್ಲ, ಮತ್ತು ಅದಿನ್ನೇನೋ ಹೇಳ್ತಾರೆ ಅದನ್ನು, ಏನೋ ಬಿಡಿ ಅದು. ಮತ್ತು ಆಲ್ ಕಂಟೆಂಟ್ ಏನೇನು ಮಾಡ್ತಾರೋ, ಮೈಸೂರು ಪಾಕ್ ಆಗಿರ್ಬೋದು, ತುಪ್ಪದಲ್ಲಿ ಏನೇನು ಇದು ಮಾಡ್ತಾರೋ ಅದನ್ನೆಲ್ಲ ನಾನು ಕಮ್ಮಿ ಮಾಡಿದೆ. ಟೀ ಕಾಫಿ ಏನು ತೊಗೊತಾ ಇದ್ದಿಲ್ಲ ನಾನು. ಎಷ್ಟೇ ಬಲವಂತ ಮಾಡಿದ್ರೆ, ಯಾವಾಗಲಾದ್ರು ಒಂದೊಂದು ಟೈಮು 3 ಮಂತ್ ಆಯಿತು ನಾನು ಕಾಫಿ ಟೀ ಕುಡಿದು ಬಿಟ್ಬಿಟ್ಟೆ. ನಾನು ತೊಗೊಳಲ್ಲ. ಅದು ದಿನ ಅಭ್ಯಾಸ ಮಾಡ್ಕೋಬಾರ್ದು, ಅದು ಹ್ಯಾಬಿಟು ಮಾಡ್ಕೋಬಾರ್ದು. ಯಾಕಂತಂದರೆ ನೋಡಿ,
ನಮ್ಮ ಆರೋಗ್ಯ ನಮ್ಮ ಕೈಲಿ ಇರಬೇಕು. ಯಾರೋ ಬಂದು ನಿನ್ನ ಆರೋಗ್ಯ ಸರಿ ಮಾಡ್ಕೋ, ನೀನು ಹಂಗಿರೋ ಹಿಂಗಿರೋ ಅಂತ ಯಾರೂ ಅಲ್ಲ. ಅವ್ರು ನಮ್ಮ ಆರೋಗ್ಯದಲ್ಲಿ ಬಂದ್ಬಿಟ್ಟು ಯಾರೋ ನಮಗೆ ನೀವು ಹಿಂಗಿರಿ, ಅದನ್ನು ತಿನ್ನಿ ಇದನ್ನು ತಿನ್ನಿ ಅನ್ನೋದಕ್ಕೆ ಡಾಕ್ಟ್ರ್ ಇದ್ದಾರೆ, ನಮ್ಮ ತಾಯಿ ಇದ್ದಾರೆ. ನನಗೆ ಬುದ್ಧಿ ಇದೆ, ನಾವೇನು ತಗೋಬೇಕು, ಏನು ತಿನ್ಬೋದು, ಇದು ನಮ್ಮ ಬಾಡಿ ನಾವು ಹೆಂಗೆ ಇಟ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಆಮೇಲೆ ನಾನು ಇದು ಏನು ಅಂತಂದರೆ, ಸೋಯಾಬೀನಲ್ಲಿ ಪ್ರೋಟೀನ್ ಸಿಗುತ್ತೆ ಅಂದ್ಬಿಟ್ಟು ಥೈರಾಯ್ಡ್ ಇರೋರು ತಿನ್ನೋಕ್ಕಾಗಲ್ಲ. ಸೋಯಾಬೀನ್ ಕಮ್ಮಿ ಮಾಡಬೇಕು. ಸೋಯಾಬೀನಲ್ಲಿ ಏನೇನು ಉತ್ಪನ್ನ ಮಾಡ್ತಾರೋ ಅದನ್ನು ಕಂಪ್ಲೀಟ್ಲಿ ಬಿಡಬೇಕು. ಮತ್ತು ಇಲ್ಲ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ. 50 ಇರೋರ್ದು ನೋಡಿದ್ದೀನಿ ಥೈರಾಯ್ಡ್ ನಾನು. ಮತ್ತು ಇದು ಏನು ಅಂತಂದರೆ, ಒಂದು ನಿಮಿಷ. ವೆಲ್ಕಮ್ ಬ್ಯಾಕ್ ಟು ಅಪ್ಪಣ್ಣ ಯೂಟ್ಯೂಬ್ ಚಾನೆಲ್. ಇವತ್ತಿಂದ ದಿನದಲ್ಲಿ ಸ್ವಲ್ಪ ನಾನು ಥೈರಾಯ್ಡ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನನಗೆ 9 ಪಾಯಿಂಟ್ ಎಷ್ಟೋ ಇತ್ತು, ಐಫೈ ಥೈರಾಯ್ಡ್ ಇತ್ತು ನನಗೆ. ಸೊ ಅದರಿಂದ ನನಗೆ ಅದನ್ನೇ ರಿವರ್ಸ್ ಮಾಡಿದ್ದೀನಿ ನಾನು. ಡಾಕ್ಟ್ರಿಗೆ ಆಶ್ಚರ್ಯಪಟ್ಟರು ಇವತ್ತೆಲ್ಲ ಚೆಕ್ ಮಾಡಿದಾಗ. ಸ್ವಲ್ಪ ನನಗೆ ಟೆನ್ಷನ್ಗೆ ಫುಲ್ಲು ಏನು ಎದೆ ನೋವು ಮತ್ತು ಇದು BP ಜಾಸ್ತಿ ಆಗಿತ್ತು. ನಮ್ಮಮ್ಮ ಭಯ ಪಡ್ತಾರೆ ಅಂತ ಏನೂ ಅಷ್ಟೇ ನಾನು ಹೇಳಿದ್ದಿಲ್ಲ. ಏನೂ ಇಲ್ಲಮ್ಮ ನಾರ್ಮಲ್ ಆಗಿದೆ ಅಂತಲೇ ಹೇಳ್ಕೊಂಡಿದ್ದೆ ನಾನು. ಆಮೇಲೆ ಏನಾಯಿತು, ಬೆಳಗ್ಗೆ ಮಾರ್ನಿಂಗ್ ಹಾಸ್ಪಿಟ್ಲಿಗೆ ಹೋಗಿದ್ದೆ ನಾನು. ಫುಲ್ಲು ನನಗೆ ಒಂದು 3 ಡೇಸ್ ನಮ್ಮ ಚಿಕ್ಕಮ್ಮ ತಿರೋದಾಗಿಂದ ಇನ್ನು ಕೆಲವೊಂದು ವಿಚಾರಗಳಿರುತ್ತೆ, ನಮಗೂ ಪರ್ಸ್ನಲ್ ವಿಚಾರಗಳಿರುತ್ತೆ. ಸೊ ಅದರಿಂದ ಏನಾಯಿತು, ನನಗೆ ಸ್ವಲ್ಪ ಯೋಚನೆ ಜಾಸ್ತಿ ಆಯಿತು. 3 ಡೇಸಲ್ಲಿ ಎಷ್ಟು ಯೋಚನೆ ಮಾಡಿದ್ದೀನಿ ಅಂದರೆ ಕಣ್ಣೆಲ್ಲ ಒಳಗಡೆ ಹೋಗ್ಬಿಡ್ತು. ಒಂದು 7 ಡೇಸಿಂದಾನೆ 7 to 8 ಡೇಸಿಂದನೂ ತುಂಬ ಯೋಚನೆ ಮಾಡಿ ಕಣ್ಣುಗಳೇ ಒಳಗಡೆ ಹೊರಟೋಯ್ತು ನನಗೆ. ಆ್ಯಂಡ್ ಆಮೇಲೆ ನನಗೆ ಎಷ್ಟು ನೋವು ತಿಂದಿದ್ದೀನಿ ಅಂದರೆ ಅರಗಿಸ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟೊಂದು ನೋವು ತಿಂದಿದ್ದೀನಿ. ಅಂದರೆ ನಂಗೆ ತುಂಬ ಸಪೋರ್ಟಾಗಿ ಆಂಟಿ ಮತ್ತು ವಿವೇಕ 5 ನಿಮಿಷಕ್ಕೂ ವಿಚಾರಿಸ್ಕೊಂಡು, ನಮ್ಮಮ್ಮ ಅಂತೂ ನನ್ನ ಕೈಯೇ ಬಿಡಲಿಲ್ಲ ಪಾಪ. ಒಬ್ಬಳೆ ಮಕ್ಕಳು ಅಂದ್ಬಿಟ್ಟು 5 ನಿಮಿಷಕ್ಕೂ ತಿಂದ ಕುಡ್ದ ನಮ್ಮಮ್ಮ ಅಂತೂ ತುಂಬ ಇದು ಮಾಡಿಬಿಟ್ರು ನನಗೆ. ಆಮೇಲೆ ನನಗೆ ಫುಲ್ಲು ಹೆಂಗಾಗಿತ್ತು ಅಂದರೆ, ಏನಪ್ಪ ಇದು ಜೀವನ ಇಷ್ಟೇನಾ ಅನ್ನಿಸ್ಬಿಟ್ಟಿತ್ತು. ಆ ಥರ ನನಗೆ ಯೋಚನೆ ಬಂದಿತ್ತು. ನೋಡಿ, ನಾನು ಥೈರಾಯ್ಡ್ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಕೆಲವೊಂದು ವಿಷಯಗಳನ್ನು ಹೇಳ್ತೀನಿ. ಪ್ರತಿಯೊಂದು ಮನುಷ್ಯನೂ ಹುಟ್ತಾನೆ, ಪ್ರತಿಯೊಂದು ಮನುಷ್ಯನೂ ಸಾಯ್ತಾನೆ. ಹೋಗಿದ್ದಾರೆ, ಎಲ್ಲರಿಗೂ ನೋವಿರುತ್ತೆ. ನಮ್ಮವ್ರು ತೀರೋಗಿರೋದ್ರಿಂದ ನಮ್ಮ ಚಿಕ್ಕಮ್ಮ ಎಲ್ಲರಿಗೂ ನೋವಿರುತ್ತೆ, ಪ್ರತಿಯೊಬ್ಬರಿಗೂ ನೋವಿರುತ್ತೆ. ಯಾರಿಗೂ ನೋವಿಲ್ಲದೆ ಯಾರೂ ಇಲ್ಲ, ಅಷ್ಟೊಂದು ಕಟಕರು ಯಾರೂ ಇರೋದಿಲ್ಲ. ಸೊ ನನಗೆ 2 ಕಡೆಯಿಂದ ನೋವಾಯಿತು. ನನಗೆ ತುಂಬ ನೋವು ಆಯಿತು ಅಂದರೆ ತಗೊಳ್ಳೋಕ್ಕೆ ಆಗಲ್ಲ, ಅಷ್ಟೊಂದು ದೊಡ್ಡ ನೋವಾಯಿತು ನನಗೆ. ಆಮೇಲೆ ನನ್ನ ಮನಸ್ಸು ತುಂಬ ನನ್ನನ್ನು ನಾನು ಉಳ್ಕೊಳ್ಳೋದಲ್ಲ, ತುಂಬ ವಿಶಾಲವಾದ ಮನಸ್ಸು ನನಗೆ. ಎಷ್ಟೇ ಇದು ಮಾಡಿದ್ರೇನು ನನಗೆ ಅದು ಬೇಡ, ಆ ವಿಚಾರ ನನಗೆ ಬೇಡ ಅಂದರೆ ನನ್ನ ಕರೆಕ್ಟಾಗಿ ಮೈಂಡ್ ಇದ್ದರೆ ನಾನು ಅದನ್ನು ನಿಜವಾಗ್ಲೂ ತೆಗೆದು ನಾನು ಕಿತ್ತು ಬಿಸಾಡ್ತೀನಿ. ಮತ್ತು ನಾನು ಲೈಫಲ್ಲಿ ಎಂಟ್ರಿಗೆ ತೊಗೊಳ್ಳಲ್ಲ ನಾನು, ಆ ಥರ ಮೈಂಡು ನನಗೆ. ಆಮೇಲೆ ನಾನು ಸ್ವಲ್ಪ ಥೈರಾಯ್ಡ್ ಹೆಂಗೆ ನಾರ್ಮಲ್ ಮಾಡಿಕೊಂಡೆ ಅಂತಂದರೆ, ನನಗೆ 9 ಇತ್ತು ನೋಡಿ, ಕತ್ತಿನ ಭಾಗ ಎಲ್ಲ ಸ್ವಲ್ಪ ಮುಂದೆ ಬಂದಿತ್ತು ನನಗೆ. ಆಮೇಲೆ ತುಂಬ ದಪ್ಪ ಆಗಿಬಿಟ್ಟಿದ್ದೆ, ಓವರ್ ವೆಯ್ಟ್ ಆಗೋಗ್ಬಿಟ್ಟಿದ್ದೆ ನಾನು. ಆಮೇಲೆ ನಾನು ಡಾಕ್ಟ್ರ್ ಹತ್ರ ಚೆಕಪ್ ಮಾಡಿಸ್ದೆ. ನೋಡಿ, ಇಲ್ಲೆಲ್ಲ ಸ್ವಲ್ಪ ಕೂದಲೆಲ್ಲ ಉದುರಿದೆ ನನಗೆ. ಆಲ್ರೆಡಿ ಹೆಂಗಿತ್ತು ಅಂದರೆ ಕೂದಲು ನನಗೆ ತುಂಬ, ನಮ್ಮಮ್ಮ 10th ಓದಬೇಕಂದ್ರೆ ಜಡೆ ಹಾಕೋಕ್ಕಾಗ್ತಿದ್ದಿಲ್ಲ, ಈ ಥರ 2 ಕೈಲಿ ಹಿಡ್ಕೊಂಡು ಹಾಕ್ತಿದ್ರು, ಅಷ್ಟು ಕೂದಲಿತ್ತು ನನಗೆ. 2 ಮಕ್ಕಳು ಹುಟ್ಟಿದಾಗೂ ಕೂದಲು ಚೆನ್ನಾಗಿತ್ತು. ಥೈರಾಯ್ಡ್ ಯಾವಾಗ ಬಂತು ನನಗೆ 2 ಇಯರ್ ಆಯಿತು ಥೈರಾಯ್ಡ್ ಬಂದು. ಬಟ್ ಆದರೆ ನಾನು 5 ಮಂತಲ್ಲಿ ರಿವರ್ಸ್ ಮಾಡಿದ್ದೀನಿ. ಯಾವ ಥರ ಅಂದರೆ ಡಾಕ್ಟ್ರ್ ಆಶ್ಚರ್ಯಪಟ್ಬಿಟ್ರು ಇವತ್ತು. ಗುಡ್ ಅಂತ ಹೇಳ್ತಿದ್ರು. ಬಟ್ ಒಂಥರ ಸವಾಲಾಗಿ ತೊಗೊಂಡಿದ್ದೆ ನಾನು ಅದನ್ನು. ಒಂದು ರೈಸ್ ಬಿಟ್ಟಿದ್ದೆ, ಒಂದೊಂದು ಸ್ವಲ್ಪ ತಿಂತಿದ್ದೆ, ರೈಸ್ ತಿಂದಿದ್ದೆ, ಸಂಪೂರ್ಣವಾಗಿ ಬಿಟ್ಟಿರಲಿಲ್ಲ, ಬ್ರೌನ್ ರೈಸ್ ತೊಗೊತಿದ್ದೆ. ಆಮೇಲೆ ಸೋಯಾಬೀನ್ ಬರುತ್ತಲ್ಲ, ನಿಜವಾಗ್ಲೂ ಆ ಸೋಯಾಬೀನ್ ಅನ್ನೋದು ಏನಿದೆ, ನನಗೆ ಗ್ಲಾಸ್ ಇರುತ್ತಲ್ವಾ, ಅದನ್ನು ಸ್ವಲ್ಪ ಹಾಕ್ಕೊಳ್ಳೋಣ
ಸ್ಪೆಕ್ಸು ಅಂದ್ಬಿಟ್ಟು ಇದು ಮಾಡ್ತಾ ಇದ್ದು ಸ್ವಲ್ಪ ಕಣ್ಣು ತಲೆನೋವು ಬಂದ್ಬಿಡುತ್ತೆ. ಮೊಬೈಲಲ್ಲೇ ನನಗೆ 24 hours ಮೊಬೈಲಲ್ಲೇ ಕೆಲಸ ಇರುತ್ತೆ. ಮೀಟಿಂಗ್ ಅಟೆಂಡ್ ಆಗಬೇಕಂದ್ರೆ, ಏನಾದರೂ ಬರೀಬೇಕಂದ್ರೆ ಅದೆಲ್ಲ ಇರೋದ್ರಿಂದನೇ ನಾನು ಸ್ಪೆಕ್ಸ್ ಯೂಸ್ ಮಾಡ್ತೇನೆ. ಸೊ ಸ್ಪೆಕ್ಸ್ ಬಗ್ಗೆನೂ ಈ ವಿಡಿಯೋ ಮಾಡಿ ಹಾಕ್ತೀನಿ. ಯಾವ್ದು ತೊಗೊಂಡ್ರೆ ನಿಮ್ಮ ಒಂದು ಕಣ್ಣಿಗೆ ತೊಂದರೆ ಆಗೋದಿಲ್ಲ ಮೊಬೈಲ್ನಿಂದ ಅಂದ್ಬಿಟ್ಟು. ಅದಕ್ಕೆ ಕಣ್ಣು ಬರುತ್ತೆ. ತುಂಬ ಹೊತ್ತು ಫೋನ್ ಇಟ್ಕೊಂಡ್ರೆ ಯೂಸ್ ಮಾಡಿ ಹಂಗಾಗಿ ಇವತ್ತು ಕಣ್ಣೇ ಲೆಫ್ಟ್ ಸೈಡ್ ಕಣ್ಣಿದೆಯಲ್ಲ ಅದು ಫುಲ್ಲು ಮಂಜಾಗ್ಬಿಟ್ಟಿದೆ ನನಗೆ. ಆಮೇಲೆ ಇನ್ನೊಂದು ಏನು ಅಂತಂದರೆ, ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೆ, ಸೋಯಾಬೀನು ಬಗ್ಗೆ ಮಾತಾಡ್ತಿದ್ದೆ. ಅದ್ರಲ್ಲಿ ಪ್ರೋಟೀನ್ ಇರುತ್ತೆ, ಅದರಲ್ಲಿ ಪ್ರೋಟೀನ್ ಅಂಶ ಇರುತ್ತೆ. ಸೊ ಅದನ್ನು ಹೆಚ್ಚಾಗಿ ಸೇವನೆ ಮಾಡಬಾರ್ದು. ಕೆಲವರೆಲ್ಲ ಸೇವನೆ ಮಾಡ್ತಾರೆ, ಥೈರಾಯ್ಡ್ ಇರೋರು ಸೇವನೆ ಮಾಡ್ತಾರೆ, 50 ಇರೋರು ಸೇವನೆ ಮಾಡ್ತಾ ಇರ್ತಾರೆ. ಪ್ರೊಟೆಕ್ಟ್ಸ್ ಅದರಿಂದ ಇದಾಗೋದು, ಈ ಪ್ರೋಟೀನಿಂದ ಇದು ಏನು ಆಂಟಿಬಾಡಿ ರಿಲೀಸ್ ಆಗುತ್ತೆ, ಅದು ನಾವು ಅದನ್ನು ಹೆಚ್ಚಾಗಿ ಸೇವಿಸೋದ್ರಿಂದ. ಸೊ ಆಮೇಲೆ ಇನ್ನೊಂದೇನು ಅಂತಂದರೆ, ಇದಿರುತ್ತಲ್ವ, ಬೆಳಗ್ಗೆ ಧನ್ಯ ಬೀಜ ಇರುತ್ತಲ್ವ, ಧನ್ಯ ಬೀಜವನ್ನು ಊರಿಟ್ಬಿಟ್ಟು ಬೆಳಗ್ಗೆ ಜಾವದಲ್ಲಿ ತಗೊಳ್ಬೇಕು. ಆಮೇಲೆ ಮತ್ತೆ ಏನಂತಂದರೆ, ಆಗಿನ ಕಾಲದಲ್ಲಿ ಹಾಲು, ನೆಕ್ಸ್ಟ್ ಬಂದು ಹಾಲು, ಗೋಧಿ ಹಿಟ್ಟು ಬಂದು ಚಪಾತಿನ ನಿಜವಾಗ್ಲೂ ಚಪಾತಿ ಇದನ್ನ ತುಂಬ ತಿನ್ನಬಾರ್ದು. ಗೋಧಿ ಚಪಾತಿ ಇರುತ್ತಲ್ವ ಅದನ್ನು ತಿನ್ನಬಾರ್ದು. ಬಟ್ ನಾನು ತಿಂತಿದ್ದೆ, ಅಂದರೆ ನಾನು ಎಣ್ಣೆ ಹಾಕದೆ ಯೂಸ್ ಮಾಡ್ತಿದ್ದೆ. ಕಲಸೋವಾಗಲೂ ಎಣ್ಣೆ ಹಾಕ್ತಿದ್ದಿಲ್ಲ, ಮತ್ತು ಹಾಕುವಾಗ್ಲೂ ಹೆಂಚು ಮೇಲೆ ಎಣ್ಣೆ ಹಾಕ್ತಿದ್ದಿಲ್ಲ. ಆದರೆ ಮೃದುವಾಗಿ ಮಾಡ್ಕೊತಿದ್ದೆ ಚಪಾತಿ ನಾನು. ಅಂದರೆ ಎಣ್ಣೆ ಯೂಸ್ ಮಾಡ್ತಿರಲಿಲ್ಲ. ಆಲ್ಮೋಸ್ಟ್ ಎಲ್ಲ ಈ 5 ಮಂತಲ್ಲಿ ಎಷ್ಟು ಎಣ್ಣೆ ಕಂಟೆಂಟ್ ಕಮ್ಮಿ ಮಾಡಿದ್ದೀನಿ ಅಂದರೆ, ದೋಸೆಗೂ ನಾನು ತಿಂದರೆ ದೋಸೆಗೆ ಹಾಕ್ಕೊಳ್ತಾ ಇದ್ದಿಲ್ಲ. ಬೇರೆಯವ್ರಿಗೆ ಯಾರಿಗಾದ್ರೂ ಹಾಕ್ಕೊಡ್ಬೇಕಂದ್ರೆ ದೋಸೆಗೆ ಹಾಕ್ತಿದ್ದೆ ನಾನು. ಆಮೇಲೆ ಇದು ಆಗಿನ ಕಾಲದಲ್ಲಿ ಹಾಲು, ನೆಕ್ಸ್ಟ್ ಬಂದು ಹಾಲು, ಗೋಧಿಯಲ್ಲಿ ಏನೇನು ಮಾಡಿರ್ತಾರೋ ಸಂಪೂರ್ಣವಾಗಿ ಬಿಡಿ. ಬಿಸ್ಕೆಟ್ಸ್ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಬೇರೆ ಏನಾದರೂ ಇದ್ರೆ ಅದರಲ್ಲಿ ಏನೇನು ತಯಾರು ಮಾಡ್ತಾರೋ, ಉತ್ಪನ್ನ ಮಾಡ್ತಾರೋ ಅದನ್ನು ಬಿಡಿ ಫಸ್ಟು. ಆಮೇಲೆ ನೆಕ್ಸ್ಟ್ ಬಂದು ಹಾಲು ಆಗಿನ ಕಾಲದಲ್ಲಿ ಬಂದು ನಾಟಿ ಹಸು ಇರ್ತಿತ್ತು, ತುಂಬ ಸಿಗ್ತಾ ಇದ್ದಿಲ್ಲ ಹಾಲು. ಅಷ್ಟು ಒಂದು 2 ಪಾವು 1 ಪಾವು ಸಿಗ್ತಾ ಇತ್ತು. ಹಾಲು ಕುಡಿಯೋದಕ್ಕೆ ನಾನು ನಿಜವಾಗ್ಲೂ ಯಾಕೆ ಕಾಯಿಸಿ ಕುಡಿಬೇಕು, ಕಾಯಿಸ್ದಿರನೇ ಕುಡಿಬಹುದಲ್ಲ ಹಾಲನ್ನ. ನಾನಂತೂ ಹಸಿ ಹಾಲೇ ಕುಡಿತೀನಿ. ಅಲ್ಲೇ ಕೊಟ್ಟರೆ ಬೇಕಾದ್ರೆ ನಾನು 1 ಲೀಟ್ರ್ ಬೇಕಾದ್ರೆ ಕುಡಿತೀನಿ. ಹಾಲು ಅಂದರೆ ಅಷ್ಟಿಷ್ಟ ನನಗೆ. ಬಟ್ ನನಗೆ ಇವಾಗಿಂದ ಹಾಲು ನೋಡಿದ್ರೆ ಕುಡಿಯೋಕ್ಕೆ ಇಷ್ಟ ಬರಲ್ಲ. ಯಾಕಂತಂದರೆ ಅವಾಗ ಹಿಂದೆ ಎಲ್ಲ ಜಾಸ್ತಿ ಹಸುನ ಸಾಕ್ತಾ ಇದ್ದಿದ್ದೆ. ಅವಾಗ ಒಂದು ಸಂಸಾರ ನಿಭಾಯಿಸ್ತಾ ಇತ್ತು ಒಂದು ಹಸು. ಆಮೇಲೆ ತುಂಬ ಗೊಬ್ಬರಗಳಿಗೆ ಹಸುಗಳನ್ನ ಸಾಕ್ತಾ ಇದ್ರು. ಅವಾಗ ತುಪ್ಪನೂ ಅಷ್ಟೇ, ಸ್ವಲ್ಪ ತುಪ್ಪ ಆದರೆ ಏನು ಟೇಸ್ಟ್ ಇತ್ತು, ಗಮ್ ಅಂತಿರ್ತಿತ್ತು ನೋಡಿ. ಹಾಲು, ಮೊಸರು, ಮತ್ತು ಅದರಿಂದ ಬೆಣ್ಣೆಯಿಂದ ತುಪ್ಪ ಇಷ್ಟು ತೆಗಿತಾರಂದರೆ ಹಾಲಲ್ಲಿ. ಅದರಲ್ಲಿ ಏನಿರುತ್ತೆ, ಈಗಿಂದು ಬರೀ ಫಾರಮ್ ಹಸುಗಳು, ಅವುಗೆ ಇಂಡಿ ಬೂಸ, ಫಾರಮ್ ಹುಲ್ಲು, ಈ ಥರ. ಅದು ಯಾವಾಗಿಂದ ಅದು ಎಲ್ಲಾಂದ್ರೆ ಅಲ್ಲಿ ಬಿಡ್ತಿದ್ರು ಕುಡ್ತಿಗಳು. ಇವಾಗ ಪಾಪ ಅವನ್ನ ಹಾಲು ಕರಿಯೋದಕ್ಕೂ ಮಿಷಿನ್ ಬಂದಿದೆ. ಅವರು ಮನುಷ್ಯರು ಕರಿಯಲ್ಲ. ನಾನು 5th ಇರ್ಬೇಕಾದ್ರೆ ಹಾಲು ಕರಿತಿದ್ದೆ. ನಮ್ಮ ಅಮ್ಮವ್ರ ಮನೆಗಳಲ್ಲಿ ಹಾಲು ಕರೆದ್ಬಿಟ್ಟು, ನಮ್ಮ ಚಿಕ್ಕಮ್ಮ ಮನೆ ತೀರೋದ್ಲು ಅಂತ ನಾನು ಮಾತಾಡೋದ್ನಲ್ಲ, ಅವಳು ನಾನಿಬ್ರು ಕರೆದ್ಬಿಟ್ಟು ಹಾಳೇರಿ ತೊಗೊಂಡೋಗಿ ಹಾಕ್ತಿದ್ವಿ. ಅಲ್ಲೋ ನಾನು ಆ ಥರ ಎಲ್ಲ ಹುಲ್ಲೆಲ್ಲ ಕೊಯ್ತಿದ್ದೆ ನಾನು ಹೊಲ್ದಲ್ಲೆಲ್ಲ. ಆ ಥರ ಎಲ್ಲ ಇತ್ತು. ಇದು ಅಷ್ಟು ಇದಾಗ್ತಿತ್ತು. ಈಗ ಏನಂತಂದರೆ ಏನೂ ಸಿಗಲ್ಲ. ಉತ್ಪನ್ನಗಳಾಗಿರ್ಬೋದು, ಹಾಲಲ್ಲಿ ಸಿಗುವಂತಹದ್ದು, ತುಪ್ಪ ಆಗಿರ್ಬೋದು, ಎಲ್ಲ ಹಂದಿ ಕೊಬ್ಬು ಯೂಸ್ ಮಾಡಿರ್ತಾರೆ. ತುಪ್ಪ ಶುದ್ಧವಾದ ತುಪ್ಪ ಅಂತಾರೆ, ಅದರಲ್ಲೂ ಏನೇನೋ ಯೂಸ್ ಮಾಡಿರ್ತಾರೆ. ನಾವು ಕಣ್ಣಲ್ಲಿ ನೋಡಬೇಕಲ್ವ ಇದು ಯಾವ ತುಪ್ಪ ಏನು ಅಂತ. ಬೆಣ್ಣೆಗಳು ಮಾರಾಟಕ್ಕೆ ಇಡ್ತಾರೆ ಇವಾಗ. ಆ ಮಾರಾಟಕ್ಕೆ ಇಟ್ಟಿದ್ದ ಬೆಣ್ಣೆ ಅದಕ್ಕೆ ಏನೇನು ಯೂಸ್ ಮಾಡಿರ್ತಾರೆ ಅನ್ನೋದೇ ಗೊತ್ತಿಲ್ಲ. ನಾವು ಮನೇಲಿ ತಯಾರು ಮಾಡಿದ್ವು, ಅದರಲ್ಲಿ ಮಜ್ಜಿಗೆ ಕರೆದು ಆಗಿನ ಕಾಲದಲ್ಲಿ ಎಷ್ಟೆಲ್ಲ ಇದು ಮಾಡ್ತಿದ್ರು. ಮನುಷ್ಯರು ಅಷ್ಟೊಂದೇ ಆರೋಗ್ಯವಾಗಿರ್ತಿದ್ದ, ಏನೂ ಇಲ್ಲ. 24 ಇಯರ್ಗೆ ಕಣ್ಣಿನ ನೋಟ ಕಮ್ಮಿ ನನಗೆ, ಥೈರಾಯ್ಡು, ಪಿ ಸಿ ಒಡಿನೂ ನಾರ್ಮಲ್ ಮಾಡ್ಕೊತಾ ಇದ್ದೀನಿ ನಾನು. ಅದನ್ನೆಲ್ಲ ಹೇಳ್ಕೊಡ್ತೀನಿ ನನ್ನ ವಿಡಿಯೋದಲ್ಲಿ. ನಾವು ನಮ್ಮನ್ನು ಫಾಲೋ ಮಾಡ್ತಿದ್ರೆ ನಿಮಗೆ ಮಾಹಿತಿ ಬರ್ತಾನೆ ಇರುತ್ತೆ.
ಆಮೇಲೆ ಫುಲ್ಲು ಈ ಹಾಲಿಂದ ಏನು ಅಂತಾರೆ, ಈಗಿನ ಹಾಲು ತಗೊಳ್ಳೋದ್ರಿಂದ ಇವಾಗ ನೋಡಿ ಎಲ್ಲ ಸೌಂದರ್ಯ ಹಾಳಾಗ್ಬಿಡುತ್ತಂತೆ ಮಕ್ಕಳಿಗೆ ಹಾಲು ಕೊಟ್ರೆ. ನನ್ನ ಇಬ್ಬರು ಮಕ್ಕಳಿಗೂ ನನ್ನ ಮಗನಿಗೆ 4 ವರ್ಷ ಹಾಲು ಕೊಡಿಸಿದ್ದೀನಿ, ನನ್ನ ಮಗಳಿಗೆ 1.5 ವರ್ಷ ಹಾಲು ಕೊಡಿಸಿದ್ದೀನಿ. ನಾನು ಬೆಂಗಳೂರಿಗೆ ಬಂದಾಗೂ ಕೋಚಿಂಗ್ ಸೆಂಟ್ರಿಗಂತ ನನ್ನ ಮಗಳಿಗೆ 1.5 ವರ್ಷದ ಮಗು, ಅದು 1.5 ವರ್ಷದ ಮಗುನೂ ಅಲ್ಲ, 1 ವರ್ಷದ ಮೇಲೆ 2 ತಿಂಗಳ ಮಗು. ಆವಾಗ ನನ್ನ ಮಗಳಿಗೆ ಹಾಲು ಬಿಡಿಸಿದಾಗ ನಾನು ಬಿಡಿಸ್ಬಿಟ್ಟೆ. ನನ್ನ ಮಗಳಿಗೆ ಮಾತ್ರ ಪುಷ್ಟಿ ಇಲ್ಲ ಅಷ್ಟೇ, ಅದು ಬಟ್ ಸ್ಟ್ರಾಂಗ್ ಇದ್ದಾಳೆ ಅವಳು, ಸರಿ ತುಂಬ ಚೆನ್ನಾಗಿ ಕೊಟ್ಟಿದ್ದೀನಿ ಅವಳಿಗೆ. ನನ್ನ ಮಗ ತುಂಬ ಗಟ್ಟಿ ಇದ್ದಾನೆ. 4 ಆಲ್ಮೋಸ್ಟ್ ಎಷ್ಟು ಕಾಲ್ ಮಾಡ್ತಾರಂದ್ರೆ ಅಯ್ಯೋ ರಾಮ, 4 ವರ್ಷ ಕುಡ್ದಿದ್ದಾನಂದ್ರೆ ಯೋಚನೆ ಮಾಡಿ. ನನ್ನ ಮಗಳು ಹೊಟ್ಟೆ ಒಳಗಡೆ ಬೀಳೋ ತನಕ ಕುಡ್ದಿದ್ದಾನೆ ಅವ್ನು ನನ್ನ ಹತ್ರ. ನನ್ನ ಮಗ ಎಷ್ಟು ಗಟ್ಟಿ ಮುಟ್ಟಾಗಿ ಎಷ್ಟು ಹೈಟ್ ಆಗಿದ್ದಾನೆ, ಇಲ್ಲಿ ತನಕ ಇದ್ದಾನೆ ನನಗೆ ನನ್ನ ಮಗ. ಮಗಳು LKG ಓದ್ತಿದ್ದಾಳೆ, ಬಟ್ ಯಾವಾಗೂ ಕಂಪ್ಲೇಂಟ್ ಅವಳದು. ನೋಡಿ, ಅವನು ಇಡೀ ಕ್ಲಾಸ್ಗೆಲ್ಲ ಚೆನ್ನಾಗಿ ಓದ್ತಾನೆ, ಅವನಿಗೆ ಆರೋಗ್ಯ ಚೆನ್ನಾಗಿದೆ. ಏನಂತಂದ್ರೆ ನಾವು ಮತ್ತೆ ಉರ್ಲಿಕಲ್ಲಲ್ಲಿ ಈಗಲೂ ಮಿಕ್ಸಿ ಯೂಸ್ ಮಾಡಲ್ಲ ನಮ್ಮ ಮನೆಗಳಲ್ಲಿ, ಇದು ಒರ್ಲಿಕಲ್ಲಲ್ಲೇ ರುಬ್ಬೋದು. ಟಮಾಟ ಹಣ್ಣು ಇನ್ನೂ ಏನೇನು ಹಾಕ್ತಾಳೆ, ಸಾಂಬಾರು ಪುಡಿ ಅದೆಲ್ಲ ಹಾಕಿ ಒರ್ಲಲ್ಲೇ ರುಬ್ಬಿ ಅಡುಗೆ ಮಾಡಿರ್ತೈತೆ ನಮ್ಮತ್ತೆ. 3 ಹೊತ್ತು ಅವನಿಗೆ ಬಿಸಿ ಊಟನೇ, ಒಂದು ಟೈಮ್ ಮಾಡಿದ್ದು 1 ಟೈಮ್ ತಿನ್ನಲ್ಲ ಅವ್ರ ಮನೆಗಳಲ್ಲಿ. ಮಿಕ್ಸಿಯಲ್ಲಿ ಏನಾದರೂ ರುಬ್ಬಿದ್ರಲ್ಲ ನಮ್ಮ ಮಾವನ ಕೈಲಿ, ನಮ್ಮ ಮಾವ ರುಬ್ತಾರೆ ಹೊಟ್ಟೆಗೆ. ಹಾಗಾಗಿ ಮಗು ತುಂಬ ಚೆನ್ನಾಗಿದ್ದಾನೆ, ಗುಂಡ್ಗುಂಡಕ್ಕೆ ಚೆನ್ನಾಗಿದ್ದಾನೆ. ಇವಳು ಒಬ್ಳು ತುಂಬ ದಿನ ಕಂಪ್ಲೇಂಟ್ ತಗೋ, ಅವ್ಳು ಕರೆಕ್ಟಾಗಿ ಊಟ ನಮ್ಮ ಅಮ್ಮನಿಗೆ ಅಷ್ಟೊಂದು ಗೊತ್ತಾಗಲ್ಲ ಏನು ಕೊಡಬೇಕು ಅಂತ. ಬಟ್ ನಮ್ಮ ಅಮ್ಮನಿಗೆ ಏನು ಅಷ್ಟೊಂದು ಓದಿರೋ ಅಂಥವ್ರು ಅಲ್ಲ, ಏನು ಕೊಡಬೇಕು ಅಂತಂದರೆ ಬರೀ ಅದೇ ಪುಳಿಯೋಗರೆ, ಅದೇ ಚಿತ್ರಾನ್ನ, ಅದೇ ಅದರಲ್ಲೇ ಸ್ನ್ಯಾಕ್ಸ್, ಹಣ್ಣು ಏನೋ ಒಂದು ಕೊಟ್ಟು ಕಳಿಸ್ಬಿಡ್ತಾರೆ ನಮ್ಮಮ್ಮ. ಬಟ್ ಆ ಮಗುಗೆ ಸ್ನ್ಯಾಕ್ಸ್ ಅಂದರೆ ನೋಡಿ, ಮಕ್ಕಳಿಗೆ ಚೋಚ ಆಗಿರ್ಬೋದು, ಮತ್ತು ಇದು ಏನೋದು ಚಿಪ್ಸ್ ಆಗಿರ್ಬೋದು, ಅದೆಲ್ಲ ಕೊಡಬಾರ್ದು. ನಾನು ಅದೆಲ್ಲ ಕಮ್ಮಿ ಮಾಡಿಸ್ಬಿಟ್ಟಿದ್ದೀನಿ ನನ್ನ ಮಕ್ಕಳಿಗೆ. ಆದ್ರೂ ನನಗೆ ಗೊತ್ತಿಲ್ಲದೆ ಹೋಗಿ ಅಂಗಡಿಗಳಲ್ಲಿ ತೊಗೊಂಡು ತಿಂತಾಳವಳು. ಹಂಗಾಗಿ ಈಗಲಿಂದಾನೇ ಹೇಳೋದು ನಮ್ಮಮ್ಮಗೆ, ಅವ ಏನು ಕೊಡಿಸ್ಬೇಡ ಹೊರಗಡೆ, ಫೋನ್ ಅವಾಯ್ಡ್ ಮಾಡಿಸು, ಕಣ್ಣುಗಳು ಹೋಗ್ಬಿಡುತ್ತೆ. ನನಗೆ ನಿಜವಾಗ ಕಣ್ಣು ಸೂಪ ಇಲ್ಲ, ಈಗ 2 ಕಣ್ಣು ಏನಕ್ಕೂ ಆಗಲ್ಲ, ಯೂಸೇ ಆಗಲ್ಲ ನನಗೆ. ಲೆನ್ಸ್ ಸಹ ಹಾಕಿಸ್ಬೇಕಾಗುತ್ತೆ ನನ್ನ ಕಣ್ಣಿಗೆ, ಆ ಥರ ಆಗ್ಬಿಟ್ಟಿದೆ ನನಗೆ. ಆಮೇಲೆ ನಾನು ಚೆಕ್ ಮಾಡಿಬಿಟ್ಟು ತುಂಬ ಕಾಸ್ಟ್ಲಿ ಇರೋವಂಥ ಗ್ಲಾಸ್ ಹಾಕ್ಸ್ಕೊಂಡೆ. ನಾನು ಈ ಥರ ವೀಡಿಯೋಸ್ ಮಾಡೋದ್ರಿಂದ ಎಲ್ಲ ಇದು ಬೇಕಾಗುತ್ತೆ ಅಂತ. ಮತ್ತು ಹಾಲಿಂದ ಏನಂತಂದರೆ ಜಾಸ್ತಿ ಇದು ಹಾರ್ಮೋನು ಮತ್ತು ಕೆಮಿಕಲ್ಸು ಜಾಸ್ತಿ ಆಗುತ್ತೆ ಈಗ. ಹಾರ್ಮೋನು ಕೆಮಿಕಲ್ಸು ನನಗೆ ಉಕ್ಕರಲ್ಲಿ ಸ್ವಲ್ಪ ಹುಣ್ಣಾಗ್ಬಿಟ್ಟಿದೆ ನೋಡಿ, ಈ ಸೈಡಲ್ಲಿ. ಅದಕ್ಕೆ ನನಗೆ ಅದು ನೋವು ಕೊಡ್ತಿದೆ ನನಗೆ. ಇದರಿಂದನೂ ಅಷ್ಟೇ ಸ್ವಲ್ಪ ಹಾಲು ಉತ್ಪನ್ನಗಳದ್ದು ಅದೇನು ಕರ್ದಿರೋ ಅಂಥದ್ದು ಎಣ್ಣೆ ಪದಾರ್ಥಗಳು, ಇದರಿಂದ ಏನೋ ಆಂಟಿಬಾಡಿ ಜಾಸ್ತಿ ಬೊಜ್ಜು ಬರೋದು, ದಪ್ಪ ಆಗೋದು. ನಾನಂತೂ ಸಖತ್ತಾಗಿ ಕುಡಿತಿದ್ದೆ ಹಸು ಹಾಲು ಮಾತ್ರ. ಹಸಿ ಹಾಲು ಫ್ರಿಜ್ಜಲ್ಲಿ ತೆಗೆದ್ಬಿಟ್ಟು ಓಪನ್ ಮಾಡಿ ಕುಡಿತಿದ್ದೆ, ಅದನ್ನು ಕಾಯಿಸ್ತಿದ್ದಿಲ್ಲ, ಏನೂ ಇಲ್ಲ ಆ ಥರ. ಸೊ ಇದನ್ನೆಲ್ಲ ಕಮ್ಮಿ ಮಾಡ್ಕೊಳ್ಳಿ. ಫಸ್ಟು ಮೊದಲನೇದಾಗಿ ಸೋಯಾಬೀನ್ ಮತ್ತು ಬ್ರೌನ್ ರೈಸ್ ಮತ್ತು ಹಾಲು ಮತ್ತು ಗೋಧಿ, ಇದನ್ನ 4 ಇದು ಮಾಡಬೇಕು. ಮೊದಲನೇ ನೈಟು ಮೆಂತೆ ಮತ್ತು ಧನ್ಯದ ಬೀಜ ಇರುತ್ತಲ್ಲ, ಅದನ್ನ ನೀರು ಮಾರ್ನಿಂಗ್ ತಗೊಂಡು ಊರಿಟ್ಬಿಟ್ಟು ಮಾರ್ನಿಂಗ್ ಕುಡಿದ್ರೆ ಅದು ಯಾವುದೇ ತರಹ ಸಕ್ಕರೆ ಕಾಯಿಲೆ ಬರೋದಿಲ್ಲ. ಮತ್ತು ಇದು ಸಕ್ಕರೆ ಕಾಯಿಲೆ ಬರೋದಿಲ್ಲ. ಮತ್ತು ಹಾಗಲಕಾಯಿ ಇರುತ್ತಲ್ವ, ಅದನ್ನ ಕಹಿ ಇದ್ರೆ ನಾನು ಎಷ್ಟು ಬೇಕೋ ತಿಂತೀನಿ, ಬಟ್ ನಾನು ಮಾಡೋ ಇದರಲ್ಲಿ ಕಹಿನೇ ಕಾಣಲ್ಲ. ಕಹಿ ಇದ್ರೇ ತುಂಬ ಟೇಸ್ಟ್ ಇರುತ್ತೆ ಮುದ್ದೆಗೆ. ನಾನು ಒಂಥರ ಮಾಡ್ತೀನಿ, ಕೆಲವರೆಲ್ಲ ತಿಂದಿದ್ದೀನಿ ನಾನು. ನಮ್ಮ ಅಮ್ಮನಿಗೆ ನಾನು ಮಾಡೋ ಹಾಗಲಕಾಯಿಗೆ ಗೊಜ್ಜು ಇಷ್ಟಪಡ್ತಾಳೆ, ಅವಳು ಮಾಡೋದು ತುಂಬ ಒಂಥರ ಮಾಡಿರ್ತಾರೆ ನಮ್ಮಮ್ಮ. ಈ ಟೊಮೆಟೊ ಗೊಜ್ಜು ಮಾಡ್ದಂಗೆ ಮಾಡಿಬಿಟ್ಟಿರ್ತಾರೆ, ಹಂಗಾಗಿ ತಿನ್ನೋಕ್ಕಾಗಲ್ಲ. ನಾನು ಮಾಡಿದ್ರೆ ತಿಂತಾರೆ. ನೀನು ಅವತ್ತು ಮಾಡಿಕೊಟ್ಟಿದ್ದಲ್ಲ, ಆ ಥರ ಮಾಡಿಕೊಡೋ ನನಗೆ ಅಂತ. ನನಗೆ ಯಾರೂ ಅಡುಗೆ ಕಳಿಸಿಲ್ಲ, ಯಾರೂ ನನಗೆ ಇದು ಮಾಡಲಿಲ್ಲ. ಸೊ ನಾನು ಇಂಡಿಪೆಂಡೆಂಟಾಗಿ ಬದುಕಬೇಕು, ಛಲ ಹಿಡ್ದಿದ್ದೀನಿ ಅಷ್ಟೇ. ನಾನು ಇಂಡಿಪೆಂಡೆಂಟಾಗಿ ಬದುಕಬೇಕು. ಇವಾಗ ಸದ್ಯಕ್ಕೆ ಮತ್ತು ಇನ್ನೊಂದು ಏನಂದರೆ T4 T3ಗೆ ಥೈರಾಯ್ಡ್ ಇದು ಮಾಡ್ಕೋಬೇಕು, ಕನ್ವರ್ಟ್ ಮಾಡ್ಕೋಬೇಕು. ಹೆಂಗೆ ಮಾಡ್ಕೊಳ್ಳೋದು? T4 ಬಂದು ತುಂಬ ಹೈಫೈ ಥೈರಾಯ್ಡು,
ಅದರಿಂದ T3 ಹೋಗ್ಬೇಕು. T3 ಹೋದ್ರೆ 5 ಏನ್ ಗೊತ್ತಾ, 5 ಒಳಗಡೆ ಇದ್ರೆ ನಾರ್ಮಲ್, 5 ಮೇಲೆ ಇದ್ರೆ T3 T4 ಹೋಗುತ್ತೆ ಅದು. ಅದಕ್ಕೆ ಧನಿಯಾ ನೀರು ಮತ್ತೆ ಮೆಂತೆ ಸೊಪ್ಪು ಆದಷ್ಟು ನಾನು ತುಂಬ ಗಮನಿಸಿ, ನಾನು ಜಾಸ್ತಿ ಊಟ ಇದು ಮಾಡಲ್ಲ, ಅವಾಯ್ಡ್ ಮಾಡ್ತೀನಿ ನಾನು ಊಟನ. ಯಾಕಂದರೆ ಇವಾಗ ತಿಂತಾರೋಂಥ ಫುಡ್ಡಲ್ಲಿ ಯಾವುದೇ ಪೌಷ್ಟಿಕ ಆಹಾರ ಇಲ್ಲ. ಯಾಕಂತಂದರೆ ಇವಾಗ ಗೊಬ್ಬರಗಳು ಇಲ್ಲ, ಹಸು ಗೊಬ್ಬರಗಳು ಇಲ್ಲ, ಎಲ್ಲ ಮನುಷ್ಯ ಮದ್ದು ತಯಾರು ಮಾಡೋದು, ಹೊಡಿಯೋದು. ನೋಡಿ ನೀವು ನೋಡಿ, ಆವಾಗ ನಮ್ಮ ಹೊಲದಲ್ಲಿ ನನಗೆ ನೋಡಿ, ಬೆಂಗಳೂರು ಸಿಟಿಯಲ್ಲಿ ನಾನು ಯಾವುದೇ ಥರ ಹೊಲ ನೋಡಿಲ್ಲ. ನಮ್ಮಮ್ಮ ಊರಿಗೆ ಬಂದಾಗ ಹೊಲ ನೋಡಿದ್ದೀನಿ. ನಾನು ಚಿಕ್ಕಂದಿನಿಂದ ನಮ್ಮ ಅಜ್ಜಿ ಮನೆಯಲ್ಲೇ ಬೆಳೆದಿರೋದ್ರಿಂದ 5 ವರ್ಷ ಅಪ್ಪ ಮನೇಲಿ, ಮತ್ತೆ ಬಂದ ಅಮ್ಮ ಮನೇಲಿ, ಮತ್ತೆ ಬೆಂಗಳೂರು, ಮತ್ತೆ ಅಮ್ಮ ಮನೆ, ಮತ್ತೆ ಬೆಂಗಳೂರು, ಮತ್ತೆ ಅಮ್ಮ ಮನೆ. ನನ್ನಿನ್ನ ಎಜುಕೇಷನ್ನೇ ಸ್ಟಾಪ್ ಮಾಡಿಬಿಟ್ಟಿದ್ರಿ 8th ಇಂದ 5th ಇಂದ ಬಾಲೂರು ಅಲ್ಲಿ ಇಲ್ಲಿ ಓದಿಸ್ಕೊಂಡು. ಸೊ ಏನೊಂದು ಹೊಲದಲ್ಲಿ ಸಣ್ಣ ಟೊಮೊಟೊ ಬೆಳೀತಾ ಇತ್ತು ಅವಾಗ, ಅದನ್ನೇ ಎಲ್ಲರೂ ಯೂಸ್ ಮಾಡ್ತಿದ್ದಿದ್ದು ಆಗಿನ ಕಾಲದಲ್ಲಿ. ಹೊಲದಲ್ಲಿ ಸಣ್ಣಗೆ ಟೊಮೊಟೊ ಅದನ್ನು ತಗೊಬಂದು ಮಾಡಿದ್ದಾರೆ, ಇಷ್ಟು ದಪ್ಪ ಮಾಡಿಬಿಟ್ಟಿದ್ದಾರೆ. ಏನು ಸಿಗುತ್ತೆ ಅದರಲ್ಲಿ? ಪೌಷ್ಟಿಕ ಆಹಾರ ಸಿಗುತ್ತಾ? ಇಲ್ಲ. ಮತ್ತು ಇನ್ನೊಂದೇನು ಅಂತಂದರೆ, ಈರುಳ್ಳಿ ಬಂದು ನಾಟಿ ಈರುಳ್ಳಿ ಅವಾಗೆಲ್ಲ ಎಷ್ಟು, ಒಂದು ಎಕರೆಗೆ ಒಂದು 5, 6, 10 ಅಂದ್ಕೊಳ್ಳಿ ಮೂಟೆ ಸಿಗ್ತಿತ್ತು. ಈಗ 1 ಎಕರೆಗೆ 40 ಮೂಟೆ ಈರುಳ್ಳಿ. ಇವೆಲ್ಲ ತಿಂತಿದ್ರೆ ಮನುಷ್ಯ ಎಲ್ಲಿ ಬೇಗ ಇರ್ತಾನೆ, ಬೇಗ ಟಿಕೆಟ್ ತಗೊತಾನೆ ಅಲ್ವಾ? ಮತ್ತು ನಾನು ಅದಕ್ಕೆ ಇವಾಗ್ಲಿಂದನೇ ನನಗಿದು ಗೊತ್ತಿಲ್ಲ, ನಾಲೆಡ್ಜ್ ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟು. ನಮ್ಮ ಜ್ಞಾನನೇ, ನಮ್ಮ ಅತಿಯಾದ ಜ್ಞಾನನೂ ಒಳ್ಳೆಯದಲ್ಲ, ಅದೇ ವಿನಾಶಕ್ಕೆ ಕಾರಣ. ಮತ್ತು ಅತಿಯಾದ ಒಳ್ಳೆತನನೂ ಇಟ್ಕೋಬಾರ್ದು ಈಗ ಇದರಲ್ಲಿ. ಮತ್ತು ಇವತ್ತು ಏನೇನು ಮಾಡಿದ್ದೀನೋ, ಇವತ್ತು ಏನೇನು ತಿಳಿಸಿದ್ದೀನೋ ಅದೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನು ನನಗೆ ಇನ್ನೇನಾದರೂ ಬೇಕು ಅಂತಂದರೆ ನನಗೆ ಇದು ಮಾಡಿರಿ, ನನಗೆ ಕಮೆಂಟ್ ಮಾಡಿರಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಾಕ್ತೀನಿ. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ಅಪ್ಪಳ ಯೂಟ್ಯೂಬ್ ಚಾನಲ್. ಯಾರಿದು ಹೊಸಬ್ಳು? ಸುರಭಿ. ಸೊ ಇವತ್ತೇನು ಬ್ಲಾಗ್ ಇರ್ತಾ ಇದ್ರೆ 1, 2, 3 ಆಕ್ಸೆಸರೀಸ್ ಮತ್ತೆ ಪ್ರಾಡಕ್ಟ್ಸ್ ವ್ಲಾಗ್ ಮಾಡೋಣ ಅನ್ಕೊಂಡಿದೀವಿ. ಎಷ್ಟು ಕಲೆಕ್ಷನ್ ಇದೆ ಅಂತ. ಸ್ವಲ್ಪ ಎಲ್ಲ ಅಮ್ಮ ಮನೆಯಿಂದ ತರಿಸ್ಕೊಂಡಿದ್ದೆ ಅಣ್ಣನ ಕೈಯಲ್ಲಿ ಮನೆ ಊರಿಗೆ ಹೋದಾಗ. ಇನ್ನೊಂದು ಸ್ವಲ್ಪ ನನ್ನ ಹತ್ರ ಇದ್ದವೇ ತೋರಿಸ್ತಾ ಇದ್ದೀನಿ. ಇದೆಯಾ? ಇದು ಬಂದು ನಾನು ತಗೊಂಡು 1-2 ಇಯರ್ ಆಯಿತು. ನಾನು ಏನಕ್ಕೆ ತಗೊಂಡಿದ್ದೆ ಇದನ್ನ ಜೀನ್ಸ್ ಮೇಲೆ ವೇರ್ ಮಾಡೋಕ್ಕಾಗಿ ತಗೊಂಡಿದ್ದೆ. ನೋಡಿ, ಹೇಗಿದೆ ಇದೊಂದು. ಏನು ಮಾಡೋದು, ನೀವು ಆಗ್ತಿಲ್ವಲ್ಲ. ಮತ್ತೆ ನೆಕ್ಸ್ಟ್ ಇದು ಕಡೆ ತಲೆಗೆ ಹಾಕೋ ರಿಬ್ಬನ್ ಕಡೆ ಇದು ನೋಡಿ, ಇದು ಪ್ರೆಸ್ಸಿಂಗ್. ಸುಮ್ಮನೆ ಇದು ನಮ್ಮ ಕೂದಲಿಗೆ ಹಾಕ್ಬಿಟ್ಟು ಇದನ್ನ ಒಳಗಡೆಯಿಂದ ಕೂದಲಿದ್ರೊಳಗಡೆ ಪ್ರೆಸ್ ಮಾಡೋದು. ಇದು ಪ್ರೆಸ್ ಮಾಡಿದ್ರೆ ಈ ತರ ಇದಾಗುತ್ತೆ ಇದು. ಯಾಕಂದ್ರೆ ನೀವು ರಬ್ಬರ್ಸ್ ಏನಾದ್ರು ತಗೊಬಂದ್ರೆ ಅದೆಲ್ಲ ಇದಾಗುತ್ತಲ್ವಾ, ಒಂಥರ ಬೆಂಡ್. ಅದಕ್ಕೆ ಇದನ್ನ ತಗೊಂಡು ಇಟ್ಕೊಂಡಿದ್ದೀನಿ. ಕೂತ್ಕೋಬಾ. ಇದು ನೆಕ್ಸ್ಟ್ ಬಂದು ನನಗೆ ತುಂಬಾ ಇಷ್ಟ. ಎಲ್ಲ ವಿಡಿಯೋಸ್ ಅಲ್ಲೂ ಹಾಕಿರ್ತೀನಿ ನಾನು ಇದನ್ನ. ಬೇಗ ಮಾತಾಡ್ಬೇಕಪ್ಪ. ಓಕೆ, ಇದೆಲ್ಲ ವಿಡಿಯೋಸ್ ಅಲ್ಲಿ ಹಾಕಿರ್ತೀನಿ. ನನ್ನ ಡ್ರೆಸ್ಗಳಿಗೆ ಮತ್ತೆ ಸ್ಯಾರೀಸ್ಗೆಲ್ಲ ಹಾಕಿರ್ತೀನಿ ಇದನ್ನ. ಇದರದ್ದು ಎಷ್ಟಿರುತ್ತೆ ಅಂಡ್ ಅಂದಾಜು ಕಾಮೆಂಟ್ ಮಾಡಿ. ಇದು ಪ್ರೈಸ್ ಎಷ್ಟು ಅಂತ ಕಮೆಂಟ್ ಮಾಡಿ. ಇದು ನಾನು ಒಂದಿದ್ರಲ್ಲಿ ಪರ್ಚೇಸ್ ಮಾಡಿದೆ, ನನ್ಗೆ ತುಂಬಾ ಇಷ್ಟ ಆಯ್ತು ಅಂದ್ಬಿಟ್ಟು. ಜಾಸ್ತಿ ಬ್ಲ್ಯಾಕ್ಗೆ ಪರ್ಚೇಸ್ ಮಾಡೋದು. ಮತ್ತೆ ಇದಂತೂ ಮೀಶೋ ಅಲ್ಲಿ ತಗೊಂಡೆ, ಫುಲ್ ಕಲರ್ ಹೊಲ್ಟೋಗ್ಬಿಡ್ತಿದ್ದು, ಯೂಸ್ ಮಾಡಕ್ಕೆ ಆಗ್ಲಿಲ್ಲ. ಅದಕ್ಕೆ ಮೀಶೋದಲ್ಲಿ ಏನು ತಗೊಳಲ್ಲ ನಾನು. ಬಟ್ಟೆ ಒಂದು ಯಾವಾಗಾದ್ರೂ ಇದ್ ಮಾಡ್ತೀನಿ ಅಷ್ಟೇ. ನನಗೆ ತುಂಬಾ ಇಷ್ಟ ಆಯ್ತು ಇದು. ತುಂಬಾ ಇಷ್ಟ ಆಯ್ತಾ? ಈ ಶಿರಡಿಯಲ್ಲಿ ಅಮ್ಮ ಕೊಡ್ಸಿದ್ ನನ್ಗೆ. ಎಲ್ಲಿ? ಶಿರಡಿಗೆ ಹೋದಾಗ ಅಮ್ಮ ಎಲ್ಲೂ ನೋಡ್ಲೇ ಇಲ್ವಲ್ಲ, ಡಿಫ್ರೆಂಟ್ ಆಗಿದೆ. ಅದಕ್ಕೆ ಇದನ್ನ ನನ್ನ ಸ್ಯಾರಿಗಳಿಗೆ, ಬ್ಲ್ಯಾಕ್ ಕಲರ್ ಸ್ಯಾರಿ ಜೀನ್ಸ್ಗೆ ಯೂಸ್ ಮಾಡೋದಕ್ಕೆ ತಗೊಂಡಿದ್ದೀನಿ. ಅದ್ಬಿಟ್ಟು ಕಂಪ್ಲೀಟ್ ಇನ್ನೊಂದು
ಸರಿ ಓಕೆ, ಇವಾಗ ನಾನು ಬಳೆ ಕಲೆಕ್ಷನ್ಸ್ ತೋರಿಸ್ತೀನಿ ಬೇಗ ಬೇಗ. ಇದು ಶಿರಡಿಯಲ್ಲಿ ತಂದಿದ್ದು ಮುತ್ತಿಂದು ಸರ ಅಲ್ಲ, ಬಳೆ ತಗೊಬಂದಿದ್ದು ಮುತ್ತಿಂದು. ಇದು ಅಮ್ಮ ಕೊಡ್ಸಿದ್ದೆ. ಆಮೇಲೆ ಇದು ಅಷ್ಟು ನಂದು ಸ್ಯಾರಿ ಕಲೆಕ್ಷನ್ಸ್ಗೆ ಅಂತಾನೆ ತಗೊಂಡ್ ಬಂದಿದ್ದು. ಇದು ಒಂದೊಂದು ಡಜನ್ ತಗೊಂಡ್ಬಂದೆ. ಇದನ್ನು ಯೂಸ್ ಮಾಡಿದೆ, ಹಂಗೆ ಇಟ್ಟಿದ್ದೀನಿ. ಯೂಸೇ ಮಾಡಲ್ಲ, ತಗೊಬರೋದಷ್ಟೇ ನಾನು. ಅದನ್ನೆಲ್ಲ ತೋರಿಸಿದ್ದೀರಾ? ಅಲ್ಲಿರೋದೆಲ್ಲ ತೋರಿಸ್ತೀನಿ. ಫಸ್ಟ್ ಗಾಜುಗಳೇ ತೋರಿಸ್ಬಿಡ್ತೀನಿ. ತುಂಬಾ ಇದೆ, ತುಂಬಾ ಅಂದ್ರೆ ತುಂಬಾ ಇಟ್ಟಿರ್ತೀನಿ ನೋಡಿ ಗಾಜ್ ಬಳೆ. ಇದು ಬ್ಲ್ಯಾಕ್ ಕಲರ್ ಜಾಸ್ತಿ ಇಷ್ಟ ನನ್ಗೆ, ಅದಕ್ಕೆ ಗಾಜ್ ಬಳೆ ಇಟ್ಟಿರ್ತೀನಿ. ಆಮೇಲೆ ಒಂಚೂರು ನೋಡಿ, ಇದು ಶಿರಡಿಯಲ್ಲಿ ತಂದಿದ್ದು. ಇದು ಅಮ್ಮ ಕೊಡ್ಸಿದ್ದೆ. ಇದೂನು ಇದು ಸಿಂಗಲ್ ಎಲ್ಲರೂ ಡ್ರೆಸ್ಗಳಿಗೆ ಹೋಗೋದು ಮ್ಯಾಚಿಂಗ್ ಇಟ್ಟಿರ್ತೀನಿ ಅಷ್ಟೇ. ಇದು ಅಷ್ಟೇ, ನಾನು ಏನಾದ್ರು ಮದ್ವೆಗಳಾದ್ರೆ ಅದ್ರಲ್ಲಿ ಬ್ಲ್ಯಾಕ್ ಕಲರ್ ಬಳೆ ಹಾಕ್ಬಿಟ್ಟು ಅದ್ರ ಮಧ್ಯೆ ಹಾಕೊಳ್ಳೋದಕ್ಕೆ ಇದನ್ನ ಯೂಸ್ ಮಾಡ್ತೀನಿ, ಆ ಕಡೆ ಈ ಕಡೆ ಯೂಸ್ ಮಾಡೋದಕ್ಕೆ. ಆಮೇಲೆ ಅದು ಹೆಂಗಿತ್ತು ಹಂಗೆ ಎತ್ತಿಟ್ಟು ನೆಕ್ಸ್ಟ್ ಬಂದು ಸರ ಇಟ್ಟಿದ್ದೀನಿ. ಇದ್ ಬಂದು ನನ್ಗೆ ದೊಡ್ಡ ತಿರ್ತಿಗೆ ಹಾಕೊಂಡು ಹೋಗ್ಬೇಕಂತ ಜಾಸ್ತಿ ಇಷ್ಟ ಆಯ್ತು ಇದು ಸರ ನನ್ಗೆ. ನೋಡಿ, ತಿರುಪತಿ ತಿಮ್ಮಪ್ಪ ಎಂಟ್ರೆನ್ಸ್ ಗೋವಿಂದ ಗೋವಿಂದ ಅಂತ ಹಾಕೊಂಡು ಹೋಗೋಣ ಅಂದ್ಬಿಟ್ಟು ಇದನ್ನ ಇಟ್ಟಿದ್ದೀನಿ. ಆಮೇಲೆ ಮುಡಿ ಕೊಟ್ಟಿದ್ದಾಯ್ತು. ಇವಕ್ಕೆ ಅವ್ರ ಅಮ್ಮ ನಾವೇ ಹೋಗ್ಬಿಟ್ಟು ಪಂಚಮುಡಿ ಕೊಟ್ಬಿಟ್ಟು ಬಂದ್ರೆ ಹಾಕೊಂಡು ಹೋಗಿಲ್ಲ, ಏನೂ ಇಲ್ಲ ನೋಡಿ. ಇದು ಚೆನ್ನಾಗಿದೆ. ಆಮೇಲೆ ಇದೊಂದು ಕಲೆಕ್ಷನ್ ಬಳೆ, ಓಕೆ. ಇದು ತಗೊಂಡು ತುಂಬಾ ದಿನ ಆಯ್ತು. ನಾನು 1 ಇಯರ್. ಸೊ ಸುರಭಿ ಹೋದ್ಲು. ಈ ಒಂದು ಬ್ಲಾಗ್ ಅಲ್ಲಿ ಇನ್ನು ಮುಂದೆ ಸುರಭಿ ಇರಲ್ಲ, ಆಯ್ತಾ? ಅದೇ ಈ ಬ್ಲಾಗ್ ಅಷ್ಟೇ ಇರೋದಿಲ್ಲ. ಸುರಭಿ ಮನೆಗೆ ಹೋದ್ಲು, ಅವ್ರ ಡ್ಯಾಡಿ ಬಂದಿದ್ರು ಅಂತ. ಆಮೇಲೆ ಇದು ನೋಡಿ, ನೆಕ್ ಕಲೆಕ್ಷನ್ಸ್ ಹೆಂಗಿದೆ ಇದು. ನಾನು ಸ್ಟಿಕ್ಕರ್ ಕಲೆಕ್ಷನ್ಸ್ ತೋರಿಸ್ತೀನಿ. ಓಕೆ, ಇವಳು ಸ್ಟಿಕ್ಕರ್ ಕಲೆಕ್ಷನ್ ತೋರಿಸ್ತಾಳೆ. ಆಮೇಲೆ ನನ್ಗೆ ಒಂದೊಂದೇ ತೆಗೆದುಕೊಡ್ಬೇಕಲ್ವಾ. ಓಕೆ, ಇದು ಬಂದು ನನಗೆ ಕಾಸಿನ ಸರ ತರ ಹಾಕೋಬೇಕು ಅಂತ ತುಂಬಾ ಇಷ್ಟ. ಇದೊಂದು ತೆಗ್ದಿಟ್ಕೊಂಡು ಇವೆಲ್ಲ 2 ವರ್ಷ 3 ವರ್ಷ ಆಗಿದೆ ತೆಗೆದು. ನಾನು ಯೂಸ್ ಮಾಡೋದೇ ಇಲ್ಲ. ಅದು ಹಾಕೊಂಡು ವೇರ್ ಮಾಡ್ಬಿಡ್ತೀನಿ. ಹೆಂಗಿದೆ ಇದೇನಾದ್ರೂ ಇದಕ್ಕೆ ಫಂಕ್ಷನ್ಗೆ ಯೂಸ್ ಮಾಡೋಣ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ಇದಾದ್ಮೇಲೆ ನೆಕ್ಸ್ಟ್ ಬಂದು ಇದು ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದು ನನಗೆ, ಆಶಾ ಅಂತ. ಅದು ಹಂಗೆ ಇದೆ. ಇದೊಂದು ಎಷ್ಟಾಯ್ತು ಟೋಟಲ್, ನಾನು ಎಷ್ಟು ತೋರಿಸ್ದೆ. ಇದೊಂದು ನೋಡಿ, ಇದೊಂದು ಇದಿದೆ ಜ್ಯುವೆಲರಿ ನನ್ನ ಹತ್ರ. ಎಷ್ಟೊಂದು ಜ್ಯುವೆಲರಿ, ಎಷ್ಟೊಂದು ಕಲೆಕ್ಷನ್ ಇದೆ ಗೊತ್ತಾ. ಅದು ಯೂಸೇ ಮಾಡಲ್ಲ ನಾನು. ಯಾವಾಗ್ಲೂ ಹಂಗೆ ಇರ್ತೀನಿ, ಏನು ಯೂಸ್ ಮಾಡಲ್ಲ. ಏನು ಕಲೆಕ್ಷನ್ ಜಾಸ್ತಿ ಮಾಡ್ತೀನಿ, ಆದ್ರೆ ನಾನು ಯೂಸ್ ಮಾಡಲ್ಲ. ಅಷ್ಟೇ, 1 2 ಮತ್ತೆ ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು. ಇದು ನನ್ನ ಫ್ರೆಂಡ್ ನನ್ನ ಮಗಳಿಗೆ ಕೊಟ್ಟಿದ್ದು. ನಾನು ಇಟ್ಕೊಂಡಿದ್ದೀನಿ ಇದನ್ನ. ಅವಳು ಗುರ್ತು ಇಟ್ಕೊಂಡಿದ್ದೀನಿ, ಮಾನಸ ಅಂತ. ಅವಳು ನನಗೆ ಕೊಟ್ಟಿದ್ದು. ಇದು ಬಂದು ಏನ್ ಗೊತ್ತಾ ಗೈಸ್, ಎಲ್ಲ ತಗೋತಾರೆ, ಎಲ್ಲ ಅಡ್ಗೆ ಹಾಕೊಡ್ತಾರೆ. ನಾನು ತಗೊಳ್ಳೋದೊಂದೇ, ನಾನು ಏನು ಹಾಕೊಳ್ಳಲ್ಲ. ಮತ್ತೆ ಇದು ನನಗೆ ಶೂಟಿಂಗ್ ಸೆಟ್ಗೆಲ್ಲ ಬೇಕಾಗುತ್ತೆ ಈಗ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಇವೆಲ್ಲ. ಇದು ನನಗೆ ಒಂದಿನ ಎಲ್ಲ ಹೊರಗಡೆ ಹೋಗಿದ್ದೆ, ಒಂದು ನೆನಪು ನನಗೆ. ಇದು ಬಂದು ಕಮೆಂಟ್ ಮಾಡಿ, ಬಟ್ ಇದು ಬಂದು ಇದು ಹಳ್ಳಿ ಜನ ಇರ್ತಾರಲ್ವಾ, ಹಳ್ಳಿ ಜನ ಅದು ಫಾರೆಸ್ಟ್ ಅಲ್ಲಿ ಇದ್ರಲ್ಲಿ ಇರ್ತಾರೆ, ಕಾಡಲ್ಲಿ ಇರ್ತಾರೆ, ಕಾಡ್ ಜನ ಯೂಸ್ ಮಾಡೋದಿದು. ಅವ್ರದ್ದು ನನಗೊಂದಿರ್ಲಿ ಅಂದ್ಬಿಟ್ಟು ನಾನು ತಗೊಬಂದೆ. ಏನಿದ್ರು ಯಾವಾಗಾದ್ರೂ ಅವ್ರ ತರ ಗೆಟಪ್ ಹಾಕೊಳ್ಳೋಣ ಅಂತ. ನಾನು ಇದೆಲ್ಲ ಶೂಟಿಂಗ್ ಸೆಟ್ಗೆ ತಗೊಳಗೋಣ ಅಂತ ಹಂಗೆ ಇಟ್ಟಿದ್ದೀನಿ. 1 2 ಮತ್ತೆ 3. ಇದಂತೂ ನನ್ನ ಲೈಫಲ್ಲಿ ಮರ್ಯಂಗೆ ಇಲ್ಲ. ಇದು ತುಂಬಾ ಸರಿ ವೇರ್ ಮಾಡಿದ್ದೀನಿ ನಾನು, ಎಷ್ಟು ಸತಿ ಹಾಕೊಂಡಿದ್ದೀನಿ ಗೊತ್ತಾ. ಇದು ತಗೊಂಡ್ಬಿಟ್ಟು ನಾನು 3 ವರ್ಷ ಆಯ್ತು, ಹಂಗೆ ಇದೆ ನನ್ನ ಜೊತೆಲಿ. ಅದಿಲ್ಲೊಂದು ಜುಮ್ಕಿ ಹೋಗ್ಬಿಟ್ಟಿದೆ, ಅದು ನಾನು ಹಾಕ್ಬೇಕು ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಇದನ್ನ. ಇದಾದ್ಮೇಲೆ ಇದು ಬಂದು ಸಖತ್ತಾಗಿದೆ ನೋಡಿ, ಕಲೆಕ್ಷನ್ ಹೆಂಗಿದೆ ನೋಡಿ. ನಂದೊಂದು ದಿನ ಬೇಕಾಗುತ್ತೆ ನನ್ನ ಕಾಸ್ಟ್ಯೂಮ್ಸ್ ಎಲ್ಲ ನಾನು ವಿಡಿಯೋ ಮಾಡೋದಕ್ಕೆ. ಬಟ್ಟೆಗಳು ಮಾಡ್ಬೇಕು, ಬಟ್ಟೆ ಮಾಡೋದೇ 2 ದಿವಸ ಆಗುತ್ತೆ ನಂದು. ಇದು ಬಂದು ನನ್ನ ಮಗಳಿಗೆ ತಗೊಂಡಿದ್ದು. ಅವಳಿಗೇನೋ ಡ್ರೆಸ್ ಇದಕ್ಕೆ ನಾನೇ ಯೂಸ್ ಮಾಡ್ತಾ ಇದ್ದೀನಿ. ಅವಳು ಇದಕ್ಕೆ ಅಂತ ತಗೊಂಡಿದ್ದು, ಲಂಗ ಬ್ಲೌಸ್ಗೆ ಅಂತ. ಇದು ಬಂದು ಬಬ್ಲುದು ಇದು ಸೊಂಟದ ಪಟ್ಟಿ. ನನ್ ಸೊಂಟಕ್ಕಾಗಲ್ಲ, ಆಗುತ್ತೆ ನನ್ಗೂನು. ನನ್ಗೂ ಆಗುತ್ತೆ ಕಡೆ. ಆಮೇಲೆ ಸೆಟ್ ತಗೊಂಡೋದೇನೋ ಒಂದು
ರೀಸೆಂಟ್ ಆಗಿ ತಗೊಂಡಿದೀನಿ. ಓಕೆ, ಇದೂನು ಅಷ್ಟೇ 2 ವರ್ಷ ಆಯ್ತು. ಜೀನ್ಸ್ ಮೇಲೆ ವೇರ್ ಮಾಡಕ್ ಇದೊಂದು ತಗೊಂಡೆ ನೋಡಿ. ಇದು ಎಷ್ಟನೇದಾಯ್ತು? 7 ಆಯ್ತಾ? ಇರು 1 2 3 4 5 6 7 ಇದು ಬಂದು ಇದು ತಗೊಂಡೆ ನಾನು 4 ವರ್ಷ ಆಗಿದೆ. ಕಾಸಿಂದು ನಾನು ಜಾಸ್ತಿ ಕಾಸಿನ ಸರ ಅಂದ್ರೆ ತುಂಬಾ ಇಷ್ಟ ನನಗೆ. ಇದು ಹೋಗ್ಬಿಟ್ಟಿದೆ, ಅದಕ್ಕೆ ಗುರ್ತಿಟ್ಕೊಂಡಿದ್ದೇನೆ ಅಷ್ಟೇ. ಇದ್ರಲ್ಲಿ ಏನೋ ಒಂದು ನೆನಪಿದೆ ನನಗೆ. ಹಿಂಗ ವಾಚ್ ಕಮ್ಮಿ ಕಲೆಕ್ಷನ್ ಇಟ್ಟಾರೆ ಇವರು. ಇನ್ನೂ ಇದೆ ವಾಚ್, ವಾಚ್ ತುಂಬಾ ಇಟ್ಟಿದ್ದೀನಿ. ಇದಷ್ಟೇ ಅಲ್ಲ, ಇನ್ನೂ ಇಟ್ಟಾರೆ. ಇನ್ನೂ ಇಟ್ಟಿದ್ದೀನಿ, ಎಲ್ಲೆಲ್ಲ ಹಾಕಿದ್ದೀನಿ. ಬಟ್ ಇದು ನಾನು ಮಂತ್ರಾಲಯದಿಂದ ತಗೊಬಂದಿದ್ದು. ಇದನ್ನು ಹಂಗೆ ಇಟ್ಟಿದ್ದೀನಿ. ಇದ್ರಗೊಂದು ಮಣಿ ಸೇರ್ಸೋಣ ಅಂದ್ಬಿಟ್ಟು ಯೂಸ್ ಮಾಡಕ್ ಬೇಕಾಗುತ್ತೆ ಅಂತ. ಫನ್ನಿಯಸ್ಟ್ ಪಾರ್ಟ್ ನೋಡಿ, ಇದು ಬಂದು ಇದು 9ನೇದೇನೋ ನನ್ನ ಹತ್ರ. ಈಗ ನಾನು ತೋರಿಸಿರೋದ್ರಲ್ಲಿ ಇದು 9ನೇದು. ಇದು ಅದ್ರಲ್ಲೇ ಒಳಗಡೆ ಹಾಕಿದ್ದು 9. ಇದು ಸೇರಿದ್ರೆ ಇದ್ರೊಳಗೆ ಚೈನ್ ಹಾಕ್ರಿ. ಇದೊಂದು 10ನೇದು. ಇದೊಂದು ವಾಚು. ಆಮೇಲೆ ಅದ್ ಬಿಟ್ರೆ ನೋಡಿ ಇದೊಂದು 2ನೇ ವಾಚು. ಇದು ಬಂದು 3ನೇ ವಾಚ್. ಹಂಗೆ ಇಟ್ಟಿದ್ದೀನಿ. ಓಕೆ, ಇದು ಫನ್ನಿಯಸ್ಟ್ ಪಾರ್ಟ್. ಇದು ಬಂದು ಬಬ್ಲಿದು, ದೇವ್ರಿಗೆ ಹಾಕಿದ್ದೆ ಬಬ್ಲಿದು. ಮೊನ್ನೆ ತಾಯಿ ಲಕ್ಷ್ಮಿದು ಇದ್ದಾಗ ಇದು ಅಷ್ಟೇ ಬಬ್ಲಿದೆ. ಇದು ಬಂದು ತಗೊಂಡು ನಾನು 4 ವರ್ಷ ಆಯ್ತು. ಬೆಂಗಳೂರಲ್ಲಿ ಇರ್ಬೇಕಾದ್ರೆ ತಗೊಂಡಿದ್ದು. ಹಂಗೆ ಇಟ್ಟಿದ್ದೀನಿ. ಇಲ್ಲೊಂದಿದೆ, ಇದು ಸ್ಯಾರಿ ವೇರ್ ಮಾಡಕ್ಕಂತಂಗೆ ಇಟ್ಕೊಂಡೆ. ಎತ್ತಿಡಿ ಇವಾಗ ತುಂಬಾ ಕಲೆಕ್ಷನ್ ತೋರಿಸ್ತಾಳೆ ನಿಮ್ಗೆ. ಆಮೇಲೆ ಲಿಪ್ಸ್ಟಿಕ್ ನೋಡಿ, ರೆಡ್ಡು, ಪರ್ಪಲ್, ಇದು ಪರ್ಪಲ್. ಆಮೇಲೆ ಇದು ಬಂದು ನನ್ನ ಫ್ರೆಂಡ್ ಕೊಡ್ಸಿದ್ದು ನನಗೆ, ಆಶಾ ಅಂತ. ಅವಳು ಹೋದಾಗೆಲ್ಲ ಒಂದೊಂದು ಲಿಪ್ಸ್ಟಿಕ್ ತಗೊಂಡ್ಬರ್ತಾನೆ ಇರ್ತೀನಿ ನಾನು ಬೆಂಗಳೂರಿಗೆ ಹೋದಾಗೆಲ್ಲ. ಆಮೇಲೆ ಇದು ಬಂದು ಕಾಜಲ್ಲು, ಇದು ಬಂದು ಮಸ್ಕರ, ಇದು ಬಂದು ಐಲೈನರ್, ಇದು ಬಂದು ಮೆರೂನ್ ಕಲರ್ ಲಿಪ್ಸ್ಟಿಕ್ಕು. ನೋಡಿ, ಲಿಪ್ಸ್ಟಿಕ್ಗಳು ಜಾಸ್ತಿ ಇಟ್ಟಿದ್ದೀನಿ. ಆಮೇಲೆ ಇದು ಬಂದು ಔಟ್ಲೈನ್ ಪೆನ್ಸಿಲ್ ಇಟ್ಟಿದ್ದೀನಿ. ಇವಾಗ ನಂದು ಸರದಿ. ಓಕೆ, ನಿಂದು ತೋರಿಸಿ ಬರ್ತಾ ಏನು. ಆಮೇಲೆ ಏನು ಯೂಸ್ ಮಾಡಲ್ಲ ಫೇಸ್ಗೆ. ನಾನು ಯೂಸ್ ಮಾಡ್ತೀನಿ. ನಾನು ನಿಮ್ಗೆ ಇದನ್ನ ಮೊನ್ನೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಅಲ್ಟಿಮೇಟ್ ಏರಿಯಾಗಳಿಗೆಲ್ಲ ಯೂಸ್ ಮಾಡೋದಕ್ಕೆ ಕ್ರಿಕಾ ಅಂತ ಕ್ರೀಮ್ ಬರುತ್ತೆ. ಇದನ್ನ ಯಾವಾಗ್ಲಾದ್ರೂ ಯೂಸ್ ಮಾಡ್ತೀನಿ ಅಷ್ಟೇ, ಯಾವಾಗ್ಲೂ ಯೂಸ್ ಮಾಡಲ್ಲ. ಆಮೇಲೆ ಅದ್ ಬಿಟ್ರೆ ವ್ಯಾಸ್ಲೈನ್ ಇಟ್ಟಿದ್ದೀನಿ, ವ್ಯಾಸ್ಲೈನ್. ಅದ್ ಬಿಟ್ರೆ ಈ ಕ್ರೀಮ್ ಒಂದು ಯೂಸ್ ಮಾಡ್ತೀನಿ. ಅದು ಇದು ಯೂಸ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಈಗ. ಬಟ್ ಇದು ಮಾತ್ರ ನಾನು ಏನಾದರೂ ಹೊರ್ಗಡೆ ಏನಾದರೂ ಹೋದ್ರೆ ಸನ್ಸ್ಕ್ರೀನ್ ಥರ ಯೂಸ್ ಮಾಡ್ತೀನಿ. ಇದು ಬಂದು ಸೌತೆಕಾಯ್ದಿದು, ಅದನ್ನು ಯೂಸ್ ಮಾಡ್ತಿದ್ದೀನಿ. ಕುಕ್ಕುಮರ್ ಅಲ್ಲ, ಬ್ಯಾಲೆನ್ಸ್ ಗ್ಲೋ ಪಿಗ್ಮೆಂಟೇಷನ್ ಅಂತ ಯೂಸ್ ಮಾಡಿದ್ದು ಅಷ್ಟೇ. ಇದೇನು ಕಲರ್ ಬರಲ್ಲ, ಸುಮ್ಮನೆ ಸ್ಮೂತ್ ಆಗಿರಲಿ ಅಂತ. ಇದು ಖಾಲಿ ಆಗಿದೆ, ಯೂಸ್ ಮಾಡಿದೆ. ಓಕೆ, ಇರಿ ಇನ್ನೊಂದಿದೆ. ಆಮೇಲೆ ತುಟಿ ಎಲ್ಲ ಕಪ್ಪಾಗ್ಬಿಟ್ಟಿತ್ತು ನನಗೆ. ಇದನ್ನ ನಾನು ಚೆಕ್ ಮಾಡಿಸ್ಬಿಟ್ಟು ತಗೊಂಡಿದ್ದು. ಇದು ಬಂದು ಈ ಪೀಸ್ ಬಂದೇನೆ 500 ಆಗುತ್ತೆ. ಇದು ಓಕೆ, 500. ಓಕೆ, ಮನೆಗಳ ಹತ್ರ ಯಾರೋ ಮಾತಾಡ್ತಿದ್ದಾರೆ. ಇದ್ರಲ್ಲಿ ಹೇಳ್ತಿದ್ಯಾ? ವೈಷ್ಣವ್ ಇಟ್ಟಿರೋದಾ? ಏನಿತ್ತು ಕ್ಲಿಪ್ಪೆಲ್ಲ ಹಾಕಿದ್ರಲ್ಲಿ ಇಟ್ಟಿದ್ದೀರಾ? ಇದು ಬಂದು ನನ್ನ ಹೇರ್ ಪಿನ್ನಸ್ಸು. ಏನಾದ್ರೂ ಫಂಕ್ಷನ್ಗಳಿಗೆ ಹೋಗಿ ಇಟ್ಕೊಂಡು ಹೋಗಕ್ಕೆ. ಇದು ಬಂದು ಕ್ಲಿಪ್ಸು. ನಂಗೆ ಹಿಂಗೆ ಕೂದ್ಲಿಲ್ವಲ್ಲ, ಕೂದಲು, ಅದಕ್ಕೆ ಕುಳ್ಳಿ ಅಂತ ಇಟ್ಟಿದ್ದೀನಿ ಹೆಸರು. ಕುಳ್ಳಿ ಅಂತಲ್ಲ, ನಾನು ಹೆಸರು ಬಂದ್ಬಿಟ್ಟಿದೆ ಅಲ್ಲ. ಕುಳ್ಳಗಿದ್ರೇನು ಬುದ್ಧಿ ಜಾಸ್ತಿ. ನನ್ನ ಬುದ್ಧಿ ಲಾಕ್ ಮಾಡಿದವ್ರಿಗೆ ಮತ್ತೆ 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 ಮಾಡ್ತಾ ಕೊಡ್ತಾ ಇರ್ತೀನಿ. ಇದು ಬಂದು ಸ್ಟಿಕ್ಕರ್ಸ್ ಕಲೆಕ್ಷನ್. ಇದು ಬಂದು ಏರ್ಫೋನ್ಸ್, ಮತ್ತೆ ನನ್ನ ಮೊಬೈಲ್, ನನ್ನ ವಾಚ್ದು ಬಂದು ಇದು ಏನೋ ಚಾರ್ಜಿಂಗ್ ವೈರಸ್. ಇದ್ರಲ್ಲಿ ಬಂದು ಪಿನ್ ಆಗಿ ಇಟ್ಟಿದ್ದೀನಿ ಸ್ಯಾರಿ ಉಟ್ಟಿದ್ರೆ ಹಾಕೊಳಕ್ಕೆ. ಆಮೇಲೆ ಮಾಡಕ್ ಬಿಡಲ್ಲ ನನಗೆ ಗೊತ್ತು. ಇದು ಒಂದು ಸ್ಟಿಕ್ಕರ್ಸ್ ಕಲೆಕ್ಷನ್ಸ್. ಇದು ಎಷ್ಟು ಇಟ್ಟೋರೋ ಗೊತ್ತಿಲ್ಲಪ್ಪ, ಜಾಸ್ತಿ ಇಟ್ಟಿದ್ದೀನಿ. ಇನ್ನೂ ತೋರಿಸ್ಬೇಕು, ಜಾಸ್ತಿ ಇದೆ. ಕಾಲು ಕುತ್ಕೋ. ಸಾರಿ ಗೈಸ್, ವೆರಿ ವೆರಿ ಸಾರಿ ಗೈಸ್.
ಕೂದಲು ಬಿಟ್ಟಿದೆ, ತಲೆ ಸ್ನಾನ ಮಾಡಿದೆ ಅದಕ್ಕೆ. ಸೊ ಮೊದಲನೇದು ಬಂದು ಇದು ಬ್ರೌನ್ ಕಲರ್. ವಾಯ್ಸ್ ಬಂದಿಲ್ಲ ಅಂದ್ರೆ ಏನ್ ಮಾಡೋದು, ಬೇಗ ಮಾಡಿ. ಸೊ ಇದು ಬಂದು ಬ್ರೌನ್ ಕಲರ್ದು. ಏನಿದು ತುಂಬಾ ದೊಡ್ಡದಾಗಿದೆ. ನಂಗೆ ಈ ತರ ಸ್ಟಿಕ್ಕರ್ ಇಡ್ಬೇಕಂದ್ರೆ ತುಂಬಾ ಇಷ್ಟ, ಸ್ಯಾರಿ ಕಟ್ಬಿಟ್ಟು ದೊಡ್ಡದಾಗಿ ಸ್ಟಿಕ್ಕರ್ ಇಡಕ್ಕೆ. ಸೊ ಇದೊಂದು ಬ್ರೌನ್ ಕಲರ್ದು. ಆಂಟಿ ಅಂದ್ರೂ ಪರವಾಗಿಲ್ಲ. ಹುಡುಗಿ ಚಿನ್ನದ ನಾಡಿನ ಹುಡುಗಿ ಯಾಕೆ ಸಿಂಪಲ್ ಆಗಿ ನಾವು ಮಾಡರ್ನ್ ಡ್ರೆಸ್ಸಸ್ ಹಾಕಿದಾಗ ನೀನ್ ಮಾಡಕ್ ಬಿಡಲ್ಲ ಇದನ್ನ ಸರಿ ಆಯ್ತು ಮಾಡ್. ಇದನ್ನ ಹಾಕೋದಕ್ಕೆ ಲೈಕ್ ಜೀನ್ಸ್ ಮಾಡರ್ನ್ ಡ್ರೆಸ್ಸಸ್ ಹಾಕುವಾಗ ಇದಾಗ್ತಾರೆ. ತಗೋ. ಓಕೆ, 3 ಆಯ್ತು. ಇದೊಂದು ಟ್ರೆಡಿಷನಲ್ ಆಗಿದೆ ನೋಡಿ. ನೆಕ್ಸ್ಟ್ ಇದು ಮದ್ವೆಗೆ ಫಂಕ್ಷನ್ ಹಾಕಕ್ ಇಟ್ಟಿದ್ದೀನಿ. ಇದೊಂದು ನೋಡಿ, ಯೂಸ್ ಮಾಡಿಲ್ಲ, ತಂದು ಇಟ್ಬಿಟ್ಟವ್ರೆ ಎಲ್ಲ. ಇದೊಂದು ಡಿಸೈನ್. ಅಂಡ್ ಇದು ಬ್ಲ್ಯಾಕ್ ಚಿಕ್ಕ ತರಿಸಿದಾರೆ. ಸೊ ಮೀಡಿಯಂ ಆಗಿದೆ, ಬ್ರೌನ್ ತರ ಕಾಣಿಸ್ತಿದೆ. ದಿಸ್ ಇಸ್ ಬ್ಲ್ಯಾಕ್. ಓಕೆನಾ? ಆಗ್ತಾ ಇದಾರೆ, ಸೋರ್ತಾ ಇದೆ, ಸೋರ್ತಾ ಇದೆ. ನಂಗೂ ಫುಲ್ ಡಸ್ಟ್ ಅಲರ್ಜಿ ಆಗುತ್ತೆ ವಾಕಿಂಗ್ ಹೋದ್ರೆ. ಸೊ ಇದೊಂದು ಅದ್ರದ್ದು 2 ತಗೊಂಡ್ರೆ ಇದು ಮತ್ತೆ ಅದೇ ಸೇಮ್ ಚಿಕ್ಕ. 2, 3, 4, 5, 6 ಇದೂ ಕೂಡ ಸೇವೆ. ಇದು 7ನೇದು, ಇದು 8ನೇದು. ಇದು ಸೇವೆ. ಇದು ಮೊದ್ಲು ಯೂಸ್ ಮಾಡ್ತಿದ್ರು, ಇವಾಗೆಲ್ಲ ಖಾಲಿ ನೋಡಿ, ಖಾಲಿ ಆಗ್ಬಿಟ್ಟು. ಕಲರ್ಸ್ ಇಡ್ಬೇಕಾಯ್ತು. ನಾನು ಜಾಸ್ತಿ ಬ್ಲ್ಯಾಕ್ ಯೂಸ್ ಮಾಡ್ತೀನಿ ಅದಕ್ಕೆ. ಇದು ಕೂಡ ಬ್ರೌನ್. ಈ ತರ ಗುಂಡ್ ಸ್ಟಿಕ್ಕರ್ಸ್ ಜಾಸ್ತಿ ಇಷ್ಟ ನಂಗೆ. 12 ಆಯ್ತು. ಇದು ಬಂದು ಉದ್ದಕ್ಕಿರೋದು. ಇದು ಸೇವೆನೆ. ಇದು 13, ಚೆನ್ನಾಗಿದೆ ಗೈಸ್ ನೋಡಿ. 14, ಒಳ್ಳೆ ಮಣಿ ಇದ್ದಂಗಿದೆ ಇದು. ಇದೊಂದು ಬಟ್ ಅದೇ ತರ ಸಿಲ್ವರ್ ಅಂಡ್ ಗೋಲ್ಡನ್ ನೋಡಿ. 15, 16 ಅಂಡ್ ಇದು ಅಷ್ಟೇ. ಆದ್ರೆ ಇದಕ್ಕೆ ಬ್ರೌನ್ ಬಂದು ಆಚೆ ಬ್ಲ್ಯಾಕ್ ಬಾರ್ಡರ್ ಇದೆ. 17, ಇದರ ಸೇಮ್ ಬ್ಲ್ಯಾಕ್ ಇದೆ ನೋಡಿದ್ರಲ್ಲ. 18. ಅಂಡ್ ಇದು ಕಲರ್ ಸ್ಯಾರಿ ಉಟ್ಕೊಳಕ್ಕೆ, ಸ್ಯಾರಿಗೆ ಹಾಕೊಳ್ಳೋಕೆ, ಹಾಕಕ್ ಬತ್ತು ಹಾಕೊಳಕ್ಕೆ. ಅವ್ರ ಕೈ ಗೊಣ್ಣೆ ಹೊಂದಿದ್ದೀನಿ. ಆಮೇಲೆ ಹಂಗೆ ಮುಟ್ಟು ಕೇಳ್ತಾ ಇರು. ಸೊ ಇದೊಂದು ಇದು ಸಖತ್ತಾಗಿದೆ ನೋಡಿ. ವಾವ್, so beautiful. So just looking like a wow. ಇದೊಂದು 19, ಲಾಸ್ಟ್ 20. ನಾನು ಹೇಳ್ತಾರೆ ಅವಾಗಲೇ 20 ಇದೆ ಅಂತ. ಖಾಲಿ ಡಬ್ಬ, ಖಾಲಿ ಬಕೆಟ್. ಮತ್ತೇನಿದೆ ಅಷ್ಟೇ ಗಾಯ್ಸ್. ಓ ಇಯರಿಂಗ್ಸ್ ಒಂದಿನ ಮಾಡೋಣ ಬಿಡು. ಓಕೆ, ಇವಾಗ ಇದನ್ನ ಕಟ್ ಮಾಡಿ ಸಾಕು. ಸೊ ಎಸ್ ಗಾಯ್ಸ್, ಇದಿಷ್ಟೇ ಇವತ್ತಿನ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೆಲ್ಲ ನಾನು 2 ವರ್ಷದ ಪ್ರಾಡಕ್ಟ್. ಎಲ್ಲಾನು ಮಾಡ್ಕೊಬಿಡಿ. ಓಕೆನಾ? ಏನೇನು ಆಪ್ಷನ್ ಸಿಗುತ್ತೆ ಎಲ್ಲ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡಿ. ಕಾಮೆಂಟ್ಸ್ ಬರ್ತಾ ಇಲ್ಲ. ನನ್ನ ಫ್ರೆಂಡ್ ಸಾರಿ ಇದೆಷ್ಟು ಅಂತ ಕಮೆಂಟ್ ಮಾಡತ್ತ ಮರಿಬೇಡಿ. ತುಂಬಾ ಅಂದಾಜು ಇದೆ ಎಷ್ಟು ಅಂತ. ಇದು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀವಿ ಎಷ್ಟು. ಇದು ಕಾಸ್ಟ್ಲಿನೇ. ಇದೆರಡನ್ನ ಗೆಸ್ ಮಾಡಿ. ಇದು ಕಾಸ್ಟ್ಲಿ. ಮಮ್ಮಿ ಎಲ್ಲರೂ ಗೆಸ್ ಮಾಡ್ಬಿಡಿ ಗೈಸ್. ಇದೆಲ್ಲ ಅಮ್ಮ ಕೊಡ್ಸಿರೋದೆ. ಇದು ಒಂದೇ ನಾನು ತಗೊಂಡಿರೋದು. ಇದು ಮತ್ತೆ ಇದು ರಿಬ್ಬನ್ ತಲೆಗೆ